ನೋಡ್ತಾರೆ ಅಣ್ಣ. ಈ ಚೆನ್ನಾಗಿರೋರು ಒಬ್ರು ಬಂದ್ರೆ ಅವ್ರನ್ನೇ ನೋಡೋದು. ನಿಮ್ಮ ಗಂಡ ಅವ್ರನ್ನೇ ನೋಡೋದು. ಅಂದ್ರೆ ನಿಮ್ಮನ್ನ ಈ ಮುಂಚೆ ಪ್ರಥಮವಾಗಿ ಅಥವಾ ಅಲ್ಲಿ 7ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಅಲ್ಲಿ ನಿಮ್ಮನ್ನ ನೋಡ್ತಿದ್ರು ಅದೇ ತರ ಬೇರೆಯವ್ರನ್ನೂ ನೋಡ್ತಾರೆ ಅಂತ ಅಣ್ಣ. ನನ್ನನ್ನು ನೋಡೋಕ್ ಮುಂಚೆನೂ ಅದೇ ರೀತಿ ಅಂತೆ ಅಣ್ಣ ಅವರು. ಈಗ ಮನೆಗೆ ದುಡ್ದು ಹಾಕೋದು ತಂದು ಹಾಕೋದು ಇದೆಲ್ಲ ಮಾಡ್ತಾರೆ ಅಣ್ಣ. ಅದೇನೂ ಇಲ್ಲ ಅಣ್ಣ. ಕುಡಿಯೋದು ಏನಾದ್ರು ಚಟ ಕುಡಿತಾರೆ ಅಣ್ಣ. ನನ್ಗೆ ಅದೇನೇ ಒಂದು ದೊಡ್ಡ ತಲೆನೋವು ಅಣ್ಣ ನನಗೆ. ಅವರು ಸಿಕ್ಕಾಬಟ್ಟೆ ಸಾಯಂಕಾಲ ಮೊದ್ಲು ಕುಡಿತಿದ್ರು. ನಮ್ಮ ಅಪ್ಪ ಇರೋ ತನಕ ಅವರು ಅಷ್ಟೇ ಕುಡಿತಿರ್ಲಿಲ್ಲ. ತಂದೆ ಹೋದ್ರ 3 ವರ್ಷ ಆಗೋಯ್ತು ಅಣ್ಣ ನಮ್ ತಂದೆ ಅವ್ರು ತೀರೋಗಿ. ಅವ್ರಿಗೇನಾಯ್ತು? ಅವ್ರಿಗೆ ಅಣ್ಣ ಒಣ ಹಾರ್ಟ್ ತರ ಆಗ್ಬಿಟ್ಟಿತ್ತು ಅಣ್ಣ. ನಮ್ಮ ಅಣ್ಣನ ಮದ್ವೆ ದಿನನೇ ನಮ್ಮ ತಂದೆಯವ್ರು ಸತ್ತೋದ್ರು. ನಿಮ್ಮ ಅಣ್ಣನ ಕತೆ ಏನಾಗಿರೋನವತ್ತು? ಅಯ್ಯೋ ಯಾಕೆ ಹೇಳ್ತೀರಾ ಅಣ್ಣ, ನಮ್ ಕಷ್ಟನೇ ಜೀವನೇ ಹೊರ್ಟೋಯ್ತು ಅಣ್ಣ. ಅಂದ್ರೆ ಆ ತಾಳಿ ಕಟ್ಟಿದ ದಿನ ಸಂಜೆ ರಾತ್ರಿ 11 ಗಂಟೆ ಮನೆಗೆ ಹೆಣ್ ಕರ್ಕ ಬಂದಿದ್ದ ಅಣ್ಣ. ಮನೆ ತುಂಬಿಸ್ಕೊಂಡು ನಮ್ಮ ಅತ್ತಿಗೆನ ಮನೆ ತುಂಬಿಸ್ಕೊಂಡು. ಅಂದ್ರೆ ಇದು ಹಾರ್ಟ್ ಸಂಬಂಧಪಟ್ಟಂಗೆ ಮೊದ್ಲಿಂದ ಅಲ್ಲಲ್ಲಿ ಸ್ವಲ್ಪ ಕಾಣಿಸ್ಕೊಂಡಿತ್ತ ಅಥವಾ ಇದೇ ಪ್ರಥಮ? ಇಲ್ಲ, ಅಲ್ಲಿಂದ ಇಲ್ಲ 3 ವರ್ಷದಿಂದನೂ ಇತ್ತು ಅಣ್ಣ ಅವ್ರಿಗೆ. ಒಳ್ಳೇದಾಗ್ಲಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಒಂದು ತಿಂಗಳಿಂದ ಫೋನ್ ಮಾಡ್ತಾನೆ ಇದೀನಿ, ಸಿಗ್ತಾನೆ ಇಲ್ಲ ಲೈನ್. ಇವತ್ತು ಸಿಕ್ಕೈತೆ. ಅಯ್ಯೋ ದೇವ, 1 ತಿಂಗಳಿಂದ ಕರೆ ಮಾಡ್ತಿದ್ದೀರಾ? ಹೌದು ಅಣ್ಣ. ಒಳ್ಳೇದಾಗ್ಲಿ. ಊಟ ಮಾಡಿದ್ರಾ? ಇನ್ನ ಇಲ್ಲ ಅಣ್ಣ. ನಿಮ್ದಣ್ಣ ಊಟ ಆಯ್ತಣ್ಣ? ಊಟ ಮಾಡೇ ಕೂತಿದ್ದೀನವ್ವ. ಚೆನ್ನಾಗಿದ್ದೀರಾ ಅಣ್ಣ? ಬಹಳ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾವು 6 ತಿಂಗಳು 7 ತಿಂಗಳು ಆಯ್ತು ಅಣ್ಣ. ಬಟ್ ಕರೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು 1 ತಿಂಗಳಿಂದ. ಹೌದು. ಏನ್ ಮಾಡ್ಕೊಂಡಿರೋದು? ಏನೂ ಇಲ್ಲ ಅಣ್ಣ. ಮನೇಲಿ ಗೃಹಿಣಿ, ಮನೇಲಿ ಮಕ್ಕಳು ನೋಡ್ಕೊಂಡು ನಮ್ಗೆ ಭಯನೇ ಆಯ್ತಾ ಇದೆ ಅಣ್ಣ. ಏನ್ ಮಾತಾಡಬೇಕು ಅನ್ನೋದೇ ಗೊತ್ತಾಯ್ತಲ್ಲ. ಏನಿಲ್ಲ ಧೈರ್ಯವಾಗಿ ಅಣ್ಣ ಅಂತಿದ್ಯಾ, ಧೈರ್ಯವಾಗಿ ಮಾತಾಡು, ಏನ್ ತೊಂದರೆ ಇಲ್ಲ. ಇರ್ಲಿ, ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಹೌದು ಅಣ್ಣ. ಆಯ್ತು. ಈಗ ನೀವೇನು ಮನೆಯಿಂದ ಹೊರಗಡೆ ಬಂದಿದ್ದೀರಾ? ಹೌದು, ಮನೆಯಿಂದ ಮೇಲ್ಗಡೆ ತಾರಸಿ ಮೇಲೆ ಮಾತಾಡ್ತಾ ಇದ್ದೀನಿ. ಓಹೋ, ಮೇಲಕ್ಕೆ ಬಂದ್ಬಿಟ್ಟಿದ್ದೀರಾ? ಹೇಳವ, ಏನ್ ವಿಚಾರ? ಏನೂ ಇಲ್ಲ ಅಣ್ಣ. ಮಾತಾಡಕ್ಕೆ ಬಾಯಿನೇ ಗೊತ್ತಿಲ್ಲ, ಏನ್ ಮಾತಾಡಬೇಕು ಅನ್ನೋದೇ ಗೊತ್ತಾಯ್ತಲ್ಲ. ಅಲ್ಲ, 1 ತಿಂಗಳಿಂದ ಕಾದಿದ್ದೀರಾ. ಸಿಕ್ಕದಾಗ ಇದೊಂಥರ ದಿನಗಟ್ಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ತಿರುಪತಿ ದರ್ಶನಕ್ಕೆ ದಿನಗಟ್ಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಇನ್ನೇನ್ ದೇವ್ರ ಮುಂದ್ ಬಂದ ತಕ್ಷಣ ಕಣ್ಣು ಮುಚ್ಚಿಬಿಡ್ತೀರಲ್ಲ, ಹಂಗೆ. ಇಲ್ಲ ಅಣ್ಣ, ನಾವು ಫೋನಲ್ಲಿ ನೋಡ್ತಿದ್ದೋ, ಫೋನಲ್ಲಿ ಕೇಳ್ತಿದ್ದೋ, ವಾಯ್ಸ್ನ ಕಿವಿಲ್ ಕೇಳೋಷ್ಟು ಖುಷಿ ಆಯ್ತಾ ಇದೆ. ಸಂತೋಷ. ಅದು ಹಂಗೆ ಕೆಲವೊಮ್ಮೆ ವರ್ಷಾನುಗಟ್ಲೆ ಬಯಸಿದ ಎದುರುಗಡೆ ಬಂದಾಗ ಬರೀ ನೋಡೋದು ಬಿಟ್ರೆ ಕೇಳೋದು ಬಿಟ್ರೆ ಮಾತು ಬರಲ್ಲ. ಇರ್ಲಿ, ಹೇಳು ತಾಯಿ. ಎಷ್ಟು ಜನ ಅಂದ್ರೆ ನಿಮಗೆ ಮದುವೆ ಆಗಿದೆ, ಹೌದಲ್ಲ? ಹೌದು ಅಣ್ಣ. ಆಯ್ತು, ಹೇಳವ, ಏನು ಹೇಳಬೇಕು ಅಂದ್ಕೊಂಡಿದ್ದಿ? ಹೇಳು ತಾಯಿ, ಮನ್ಸಾರಿ ಮಾತಾಡು. ಅಣ್ಣ, ನನ್ಗೆ 2 ಮಕ್ಳಿದ್ದಾರೆ. ನಿಮಗೆ ಎಷ್ಟು ವರ್ಷ? ನಮ್ಗೆ ಇವಾಗ 32 33 ಆಗೈತೆ. 33 ವರ್ಷ ಆಯ್ತು. ನಿಮ್ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾವು 5 ಜನ ಮಕ್ಕಳು ಅಣ್ಣ. 5 ಜನ ಮಕ್ಕಳಲ್ಲಿ ಹೆಣ್ಮಕ್ಳು ಎಷ್ಟು ಜನ? ನಾವು 3 ಜನ ಹೆಣ್ಮಕ್ಳು, 2 ಅಣ್ಣದಿರು, 2 ಅಕ್ತಿರು, ನಾನೇ ಲಾಸ್ಟು. ಅಪ್ಪ ಅಮ್ಮ ಕೃಷಿ ಜೀವನನ? ಹೌದು, ವ್ಯವಸಾಯ ಅಣ್ಣ. ವ್ಯವಸಾಯ ಮಾಡ್ತಿರೋದು. ನಾನು ಒಂದೇ ಊರಿಗೆ ಮದ್ವೆ ಆಗಿರೋದು ಅಣ್ಣ. ಒಂದೇ ಊರಿಗೆ ಅಂದ್ರೆ ನಿಮ್ಮ ಊರಿಗೆ? ಒಂದೇ ಊರಿಗೆ. ನಾನು ಇರೋ ಊರಿಗೆನೆ ಇಲ್ಲೇನೆ ಮದ್ವೆ ಆಗಿರೋದು. ಲವ್ ಮ್ಯಾರೇಜಾ ಅಥವಾ ಮನೆಯವ್ರು ಮಾಡಿದ್ದ? ಲವ್ ಮ್ಯಾರೇಜ್. ಒಂದೇ ಊರು ಅಂದ್ರೆ ಇದೇ ಆಗಿರುತ್ತೆ. ಏನು ಪದೇ ಜಾತ್ರೆಗಳು ನಡೀತಿದ್ದು ಅನ್ಸುತ್ತೆ ನಿಮ್ಮೂರಲ್ಲಿ. ಹೆಂಗದು ಕತೆ? ಏನು ಓದಿದ್ದೀರಾ ನೀವು? ಅಯ್ಯೋ ಅಣ್ಣ, ಅದು ನನ್ನ ಚಿಕ್ಕವಳು ಅಣ್ಣ. ನಾನು 7ನೇ ಕ್ಲಾಸ್ ಓದ್ತಿದ್ದೆ. ನನಗೇನು ಅನ್ನೋದೇ ಗೊತ್ತಿಲ್ಲ. 7ನೇ ಕ್ಲಾಸ್ ಓದ್ತಿದ್ರಾ? ಹೌದು. ನನಗೆ ಈ ರೀತಿ ಅನ್ನೋದೇ ನನಗೆ ಗೊತ್ತಿಲ್ಲ. ಯಾವ ರೀತಿ? ಈ ಪ್ರೀತಿ ಅನ್ನೋ ವಿಚಾರನೇ ಗೊತ್ತಿಲ್ಲ ನನ್ಗೆ. ಓಕೆ. ಇವಾಗ ನಮ್ಮ ಯಜಮಾನ್ರು ಹಿಂಗ್ ಬರೋರು, ನಮ್ಮ ಮನೇಲಿ ಅದು ಇದು ಕೆಲಸ ಮಾಡೋರು, ದನಗಳು ಇರ್ತಿದೋ ಅದಕ್ಕೆ ಒಂದ್ ಸ್ವಲ್ಪ ತೊಂಡೆ ಗಿಂಡೆ ತಂದು ಹಾಕೊಳ್ಳೋರು. ಅವರು ಸಿಟಿಲೇ ಇದ್ದರು. ಅವರು ಮಂಡ್ಯದಲ್ಲೇ ಅಲ್ಲೇ ಇದ್ರು ಚಿಕ್ಕದ್ರಿಂದ. ಆದ್ರೂ ಹಳ್ಳಿಗೂ ಸ್ವಲ್ಪ ಹೊಂದ್ಕೊಂಡಿದ್ರು. ಅಲ್ಲ, ಈಗ ಊರಲ್ಲೇ ಇದ್ದಿದ್ದ ಅಥವಾ ಊರು ಬಿಟ್ಟು ಹೊರಗಡೆ ಇದ್ದಿದ್ದ?
ಅವರು ಇಲ್ಲೇ ಪಕ್ಕದ ಮನೆ ಅಜ್ಜಿ ಮನೆ, ನಮ್ಮ ಮನೆ ಪಕ್ಕದ ಮನೆ, ನಮ್ಮ ತಂದೆಯವ್ರ ಮನೆ ಪಕ್ಕದ ಮನೆ, ಅಜ್ಜಿ ಮನೆ. ನನ್ನ ಪ್ರಶ್ನೆ ಕೇಳಿಸು, ಅವರು ನೀವು ಆ 7ನೇ ಕ್ಲಾಸು ಅಥವಾ ಅದೆಲ್ಲ ಶುರು ಆಗೋ ಸಮಯ ಅಂತ ಅಂದ್ಕೊಳ್ಳೋಣ, ಅವಾಗ ಏನು ಊರಲ್ಲೇ ದಿನ ಇದ್ದು? ಊರಲ್ಲಿ ಇದ್ರು ಅಣ್ಣ ಆ ಟೈಮಲ್ಲಿ, ಊರಲ್ಲಿ. ಇದಾಯ್ತು, ಇದು ಹೆಂಗ್ ಶುರು ಆಯ್ತು 7ನೇ ಕ್ಲಾಸಲ್ಲಿ? ಏನ್ ಕತೆ ಇದು? ಹಿಂಗ್ ಬಂದು ಮಾತಾಡ್ಸಾರು. ನನ್ಗೆ ಗಂಡಸ್ರ ಜೊತೆಲಿ, ಗಂಡ್ ಮಕ್ಳ ಜೊತೆಲಿ ಮಾತಾಡ್ಬೇಕು ಅಂದ್ರೆ ನನ್ಗೆ ಇಷ್ಟ ಇರ್ತಿರ್ಲಿಲ್ಲ. ಏನೋ ಅವ್ರು ಕಂಡ್ರೆ ಆಯ್ತಿರ್ಲಿಲ್ಲ. ಯಾರ ಮನೆಗ್ ಬಂದ್ರುನು ತಾಯಿ ಮಗ ಅನ್ಕೊಂಡ್ ಬಂದ್ರುನು ಸುಧಾ ನಾವು ಬೋದ್ ಕಳಿಸ್ಬಿಡ್ತಿದೆ. ಹೋಗಿ ಅಣ್ಣ, ನಮ್ಮ ಅಪ್ಪ ಇಲ್ಲ, ನಮ್ಮ ಅವ್ವ ಇಲ್ಲ, ಹೋಗಿ ಅಂತ ಕಳಿಸ್ಬಿಡ್ತಿದೆ ಬೋದು. ಅಂತ ಟೈಮಲ್ಲಿ ಇವ್ರು ಏನ್ ಈ ಹುಡ್ಗಿ ಹಿಂಗಾಡುತ್ತಲ್ಲ, ಇದು ಮಾತಾಡ್ಸಿದ್ರು ಹಿಂಗಾಡುತ್ತಲ್ಲ. ಅವ್ರಿಗೂ ನನ್ಗೂ ಡಿಫ್ರೆಂಟ್ 12 ವರ್ಷ ಹೆಚ್ಚು ಕಮ್ಮಿ ಐತೆ ಅಣ್ಣ. ಓಕೆ, ಬಟ್ ಅವರು ನಿಮ್ ಮನೆ ಪಕ್ಕದವ್ರೆ? ಪಕ್ಕದವ್ರೆ, ಅಜ್ಜಿ ಮನೆ. ಆಯ್ತು. ಅವರು ಏನೋ ಒಂದು ಕೆಲ್ಸದ್ದು, ಏನೋ ಬೇರೆ ಕೆಲ್ಸಕ್ಕೆ ಅಂತ ಬರ್ತಿದ್ರ ಅಥವಾ ನಿಮ್ಮನ್ನ ನೋಡ್ಲಿಕ್ಕೆ ಬರ್ತಿದ್ರ? ನಮ್ಮ ಕೆಲ್ಸಕ್ಕೆ ಅಂತ ಬತ್ತಾ ನನ್ನನ್ನು ನೋಡಕ್ಕೆ ಶುರು ಮಾಡಿದ್ರು. ಅದ್ ಹೆಂಗವ್ವ 7ನೇ ಕ್ಲಾಸ್ ಅಲ್ಲಿ ಸಾಧ್ಯ ಅಂತ? ಅಂದ್ರೆ ನಾನ್ ಬೈತಿದ್ದೆ ಅಣ್ಣ ಅವ್ರನ್ನ. ನೀವೇನ್ ಅದ್ರ ಬಗ್ಗೆ ಸ್ಪಂದಿಸ್ತಿರ್ಲಿಲ್ಲ, ಬೈತಿದ್ರಿ ಅಂತ? ಬೈತಿದ್ರಿ. ನೀವ್ ಯಾರು ಕೇಳಕ್ಕೆ, ನೀವ್ ಯಾರು ನಮ್ಮ ಮನೆಗೆ ಬರ್ತೀರಾ, ಏನ್ ಬರ್ತೀರಾ, ನಮ್ಮ ಮನೆ ಹೊಸಲು ದಾಟ್ಬೇಡಿ, ಹಂಗೆ ಹಿಂಗೆ ಅಂತ ಬೈತಿದೆ. ಸುಮಾರು ಹಂಗ್ ಬೈಕೊಂಡೇನೆ 9ನೇ ಕ್ಲಾಸ್ ಕಳೆದ್ಬಿಟ್ಟೆ. ಏನು ಓದಿಲ್ಲ ಹಂಗಾರೆ, ಬೈಕಂಡೆ ಕಳೆದ್ಬಿಟ್ಟಿದ್ದೀರಾ? ಅವ್ರು ಅಷ್ಟಿನ ತನಕ ನನ್ ನನ್ನಿಂದ ತಿರ್ಗದೆ ಆಯ್ತು. ಅವ್ರು ಬರೋದು, ನಮ್ಮ ಅಪ್ಪರ್ನ ಮಾತಾಡ್ಸೋದು, ನಮ್ಮ ಅಣ್ಣರ್ನ ಮಾತಾಡ್ಸೋದು, ಹಿಂಗೆಲ್ಲ ಮಾತಾಡ್ಸೋದು. ನಾನು ಸುಮ್ ಕೂತ್ಕೊಳ್ಳೋದು, ಹಿಂಗೆ ನೋಡೋದು, ಹಂಗೆ ಹಿಂಗೆ ಅಂತ ರೇಗ್ಸೋದು, ಹಂಗೆಲ್ಲ ಮಾತಾಡೋರು. ನಾನು ಇದೀಯ, ನೀವ್ ಅಣ್ಣ ಹಿಂಗ ಆಡ್ತಾರಲ್ಲ ಇವ್ರು. ಬಟ್ ನಿಮ್ಮ ಅಪ್ಪ ಅಮ್ಮನಿಗೆ ನೀವ್ ಯಾವತ್ತೂ ಹೇಳಿರ್ಲಿಲ್ಲ? ಇಲ್ಲ ಅಣ್ಣ, ನಾನು ಹೇಳಿ 10ನೇ ಕ್ಲಾಸಲ್ಲಿ ಚೆನ್ನಾಗಿ ಹೊಡೆಸ್ಬಿಟ್ಟಿದೆ ಅಣ್ಣ. ಅಂದ್ರೆ ಏನು ಕೊಡಿಸೋದ್ರಿ? ಮನೆಗೆ ಬಂದ್ಬಿಟ್ಟಿದ್ರು ಇವ್ರು. ಓಕೆ, ನೀವು 10ನೇ ಕ್ಲಾಸಲ್ಲಿ ಇದ್ದಾಗ? ನಾ 10ನೇ ಕ್ಲಾಸಲ್ಲಿ ಇದ್ದಾಗ ಯಾರು ಇಲ್ದಾರ ಟೈಮಲ್ಲಿ ಬಂದ್ಬಿಟ್ಟಿದ್ರು. ಅವಾಗ ನಾವ್ ಅಪ್ಪಾಗ ಹಿಂಗೆ ಗದೆ ಹತ್ರಕ್ ಹೋಗಿತ್ತು. ಅಲ್ಲೇ ಬಂದ ತಕ್ಷಣ ಮಾಮೂಲಿ ಇದಾಕಬಿಟ್ರು, ಡೋರ್ ಹಾಕಬಿಟ್ರು. ನನ್ಗೆ ಜಲ ಎಲ್ಲ ಬೆವ್ತದೆ. ಇವಣ ಯಾಕೆ ಹಿಂಗ್ ಬಂದ್ ಹಿಂಗ್ ಇಲ್ಲ ಕಣವ, ನೀನ್ ಹಿಂಗ್ ಇಷ್ಟಪಡ್ತಾವನಿ ಅಂತ ಹಿಂಗೆ ಎಲ್ಲ ಹೇಳ್ಕೊಂಡ್ರು. ನನ್ಗೆ ಇಷ್ಟ ಇಲ್ಲ. ಓಕೆ, ಅಂದ್ರೆ ಅದರ ಅರ್ಥ ನೀವೊಂದು 10ನೇ ಕ್ಲಾಸ್, ಒಂದು 16 ವಯಸ್ಸು ಅಂದ್ಕೊಡೋಣ. ಬಟ್ ಅವರಿಗೆ ಒಂದು 27-28 ಆಗಿತ್ತು. ಆಗೈತೆ. 27-28ರವರು ನೀವು 16 ಇದ್ದಾಗ ಈ ರೀತಿ ಕೇಳಿದ್ರು ಅಂತ? ಆಮೇಲೆ ಅಂದ್ರೆ ಅವರು ಬೆಳೆದದ್ದು ವಾತಾವರಣ ಸರಿ ಇಲ್ಲ ಅಣ್ಣ. ಅವರು ಅಂದ್ರೆ ಅಪ್ಪ ಅವ್ವ ಚಿಕ್ಕದ್ರಲ್ಲೇ ಕಳ್ಕೊಬಿಟ್ರು. ಅವರು ಅಂದ್ರೆ ಸತ್ತೋದ್ರ? ಒಂದು 6 ವರ್ಷ 7 ವರ್ಷ ಇದ್ದಾಗ್ಲೇ ಅವ್ರ ಅಪ್ಪ ಅವ್ವ ಇಬ್ರು ತೀರೋದ್ರು. ಹಾಗಾಗಿ ಒಳ್ಳೆ ರೀತಿಲಿ ಬೆಳೆಸ್ಬೇಕು ಅನ್ನೋರು ಯಾರು ಇರ್ಲಿಲ್ಲ ಅವ್ರಿಗೆ. ಸರಿ, ನಾನು ಅದನ್ನ ಆಮೇಲೆ ಮಾತಾಡ್ತೀನಿ. ಈಗ ಅಲ್ಲಿ ಬಂದ್ರು, ಅಲ್ಲಿ ಡೋರ್ ಕ್ಲೋಸ್ ಮಾಡಿದ್ರು, ಅಲ್ಲಿ ಏನ್ ಹೇಳಿದ್ರು ಅವರು? ಅಂದ್ರೆ ಅಪ್ಪ ಅದೇ ತಾನೇ ಬಂದ್ರು, ಹಸಗಳಿದ್ವು, ಹುಲ್ಲು ಹಾಕಿದ್ರು, ಬಂದು ಹಿಂಗ್ ಕದ ತಟ್ಟಿದ್ರು. ನಾವಿಬ್ರು ಒಳಗಡೆ ಆಗಿ ಆಮೇಲೆ ಅಪ್ಪ ಹಿಂಗ್ ಬಂದ್ರು, ಒಳಗ್ ಇದು ಬಾಗ್ಲಾಕ್ಬಿಟ್ರು ಕಣಪ್ಪ, ನೀ ಯಾರೋ ಬಂದ್ಬಿಡೋರೆ ಬಪ್ಪ ಅಂತಂತ ನಾನೇ ಕೂಗ್ಬಿಟ್ಟೆ. ಏನು ಬಂದಿ ಹಸಿ ಚಬ್ಬೆ ತಗೊಂಬಂದಿ ಹೊಡೆದ್ರು. ಅವ್ರ ಮಾತ್ರ ನನಗ್ ಮಾತ್ರ ಒಂದ್ ಏಟು ಹೊಡ್ಸ್ಕೊಡ್ಲಿಲ್ಲ ಅವರು. ಅವರು ಅಂದ್ರೆ ನಮ್ಮ ಅಪ್ಪನ ಅಪ್ಪ ಅಂತಾನೆ ಕರೆಯೋದು ಅವರು. ಅಪ್ಪ ಅವ್ರ ನಿಮ್ ಮಗಳದೇನು ತಪ್ಪಿಲ್ಲ ಅಪ್ಪ, ನನ್ನದೇ ತಪ್ಪು ಅಂತ ಅನ್ಕೊಂಡು ಬಂದಿ ಒಂದ್ ಏಟನ್ ಸುಧಾ ಹಸಿ ಚಬ್ಬೆ ಎಷ್ಟು ಉದ್ದ ಇತ್ತು ಅಂತ ಅಂದ್ರೆ ನನ್ನೆಡೆಲ್ಲ ಅವರೇ ತಿಂದ್ರು. ಚಬ್ಬೆ ಅಂದ್ರೆ ಏನು? ಹಸಿ ಕೋಲು, ಬಾರ್ಗೋಲು ಅಂತಾರಲ್ಲ. ಅದೇ ತಾನೇ ಎತ್ತಿನ ಗಾಡಿ ಇಟ್ಕೊಂಡು ಬಂದಿದ್ರು. ಎತ್ತಲ್ಲಿ ಕಟ್ಟಾಕಿದ್ರು, ಇನ್ನು ಕಟ್ಟಾಕ್ಬಿಟ್ಟು ಬಂದಿದ್ರು, ಅಲ್ಲೇ ಮಡಗಿದ್ರು. ಹಿಂಗ್ ಗೊತ್ತಾಗೋಯ್ತಲ್ಲ, ಮನೇಲಿ ಯಾರು ಇರ್ಲಿಲ್ಲ. ಪಕ್ಕದ ಮನೆಗೆ ಟಿವಿಗೆ ಹೋಗಿದ್ರು. ನಮ್ಮ ಅಕ್ಕನು ಬಾಣ್ತಿ ಆಗಿದ್ರು ಅವಾಗ. ಯಾರು ಇರ್ಲಿಲ್ಲ. ಹಿಂಗೆ ಅಂತ ಅನ್ಬಿಟ್ಟು ನನ್ ಜೊತೆಲೆ ಇದ್ದಿ ನನ್ಗೆ ಕೆಲಸ ಮಾಡ್ಕೊಂಡು ನಮ್ಮ ಮನೇಲೆ ಊಟ ತಿಂಡಿ ಮಾಡ್ಕೊಂಡು ಈ ರೀತಿ ಮೋಸ ಮಾಡ್ತಿದ್ಯಲ್ಲ ನೀನು, ಎಷ್ಟ್ ದಿನದಿಂದ ಇದ್ ಮಾಡಿದ್ವಿ ಅಂತ ಅನ್ಬಿಟ್ಟು ಹೊಡಿಯಕ್ ಬಂದ್ರು. ಅವ್ರು ನನಗ್ ಮಾತ್ರ ಒಂದೇಟು ಹೊಡಿಸ್ಲಿಲ್ಲ. ಆಮೇಲೆ ಜನ ಎಲ್ಲ ತುಂಬ್ಕೊಬಿಟ್ರು. ಎಂತವ್ಕಾದ್ರೂ ಬೇಗ ಬರ್ತಾರೆ. ಅವಾಗ ನನ್ಗೆ ಹೆಂಗಾಗೋಯ್ತು ಅಂತ ಅಂದ್ರೆ, ನಾನೇನು ತಪ್ಪು ಮಾಡದೆ ಹೋದ್ರುನು, ನನ್ಗೆ ಏನು ಇಲ್ಲ ಅಂತ ಅಂದ್ರುನು ಮನ್ಸಲ್ಲಿ ಏನು ಆಸೆ ಇಲ್ಲ ಹೋದ್ರುನು ಸುಧಾ, ಹಿಂಗೆ ಜನ ಎಲ್ಲ ತುಂಬ್ಕೊಳ್ಳುವಂಗೆ ಹಿಂಗೆ ಹುಡ್ಗಿ ಹಿಂಗಂತೆ, ಹುಡ್ಗ ಹಿಂಗಂತೆ ಅಂತ ಅಂದ್ಬಿಟ್ರಲ್ಲ ಎಲ್ಲ. ಎಲ್ಲರ ಭಾವನೆಗೆ ಅದೊಂದು ಬಂತು.
ಆ ಅಂತ ಅನ್ಬಿಟ್ರಲ್ಲ, ಏನ್ ಮಾಡೋದು ಅಂತ ಅನ್ಬಿಟ್ಟು SLC ಎಕ್ಸಾಮ್ ಬರೆಯಕ್ಕೂ ಆಯ್ತಲ್ಲ, ಓದಕ್ಕೂ ಆಯ್ತಲ್ಲ. ಅವಾಗ ಏನ್ ಮಾಡೋದು ಅಂತ ಅನ್ಕೊಂಡು ನಾನು ಸ್ಟ್ಯಾಂಡ್ಗೆ ಹೋಗ್ಬೇಕು ಅಂತಂದ್ರೆ ಬಸ್ ಸ್ಟ್ಯಾಂಡ್ಗೆ ನನ್ನಿಂದನೇ ಬರೋರು. ನಮ್ಮವ್ವ ನಮ್ಮ ತಾಯಿಯವರು ನನ್ನಿಂದನೇ ಕವಲಾಗ್ ಬರೋರು. ಅವಾಗ ಈ ಹುಡುಗ ಬರ್ತಾನೆ ಅಂತ, ಈ ಹುಡುಗ ಬರ್ತಾನೆ ಅಂತ. ಅವಾಗ ನಮ್ಮ ತಾಯಿಯವ್ರಿಗೂ ಹೇಳೋರು, ಇಲ್ಲ ಹಿಂಗೆ ಅವ್ವ ಅವ್ವ ಅಂತಾನೆ ಕರೆಯೋದು ನಮ್ಮ ತಾಯಿನೂ. ಅವರು ಅವ ನಿನ್ ಮಗಳು ತಪ್ಪಿಲ್ಲ ಅವ್ವ, ನಾನು ಅದೇ ತಪ್ಪು ಕಣವ ಅಂತ ಅನ್ಕೊಂಡು ಜೊತೆಲೆ ಹೋಗೋರು. ಆದ್ರೂ ಬೊಯ್ಯೋರು ಬೈಸ್ಕೊಳ್ಳೋರು ಮಾತ್ರ. ನಮ್ಮ ಅಪ್ಪನ ಕೈಲಿ ನಮ್ಮ ಅವ್ವನ ಕೈಲಿ ಇಬ್ರ ಕೈಲಿ ಬೈಸ್ಕೊಳ್ಳೋರು ಅವರು. ಆಮೇಲೆ ನನ್ಗ SLC ಆಯ್ತು, PUಗ್ ಹೋದೆ, ಕಾಲೇಜ್ಗೆ. ಜನ ಎಲ್ಲ ಹೇಳಕ್ಕೆ ಶುರು ಮಾಡಿದ್ರಂತಲ್ಲ, ಈ ಹುಡುಗಿ ಹಿಂಗಂತೆ, ಆ ಹುಡುಗ ಹಿಂಗಂತೆ, ಸೈಕಲ್ ಅಲ್ಲೆಲ್ಲ ಹೋದಾರಂತೆ, ಸ್ಕೂಟರಲ್ಲೆಲ್ಲ ಹೋದಾರಂತೆ. ನಾವ್ ಹೋಯ್ತಲೇ ಇರ್ಲಿಲ್ಲ. ಅವಾಗ ಹೆಂಗ ಅನ್ಸ್ಬಿಡ್ತು, ಮಾಡಿ ಬಿಡೋಣ ಅಂತ ಹಂಗೆ ಅನ್ಸ್ಬಿಡ್ತು ಹೊತ್ತಿಗೆ. ಹಂಗೆ PUC ಆಯ್ತು, 1 ವರ್ಷ ಆಯ್ತು, ಮದ್ವೆನೂ ಮಾಡಿದ್ರು ಹೊತ್ತಿಗೆ. ಅಂದ್ರೆ ನೀವು ಅವ್ರನ್ನ ಇಷ್ಟಪಡೋಕ್ ಶುರು ಮಾಡಿದ್ರ? ಹೌದು ಅಷ್ಟೇ ಪಡ್ತಿದ್ರು, ಅಷ್ಟೇ ಚೆನ್ನಾಗೂ ನೋಡ್ಕೊತಿದ್ರು, ಅಷ್ಟೇ ಒಂದ್ ಮಗು ತರ. ಈಗ ನಿಮಗೆ ಅಂತದ್ದೊಂದು ಭಾವನೆ ಬಂದಿದ್ದು PUC ಅಂದ್ರೆ ನೀವು ಅವ್ರಿಗೆ ಹೇಳ್ಕೊಂಡ್ರ, ಓಕೆ ನಾನು ನಿಮ್ಮನ್ನ ಇಷ್ಟಪಡ್ತೀನಿ ಅಂತ ಅವ್ರ ಹತ್ರ ಹೇಳ್ಕೊಂಡ್ರ? ಅಂದ್ರೆ ನಾನು ಇದುವರೆಗೂ ಹೇಳೇ ಇಲ್ಲ ಅವ್ರಿಗೆ. ಓಕೆ, ನಿಮ್ ಮನೆಯವರು ಆತನನ್ನು ಒಪ್ಪುದ್ರ ಒಂದು ಹಂತ ಆದ್ಮೇಲೆ? ಅವ್ರು ಒಪ್ಸಿದ್ರು. ಅದಕ್ಕೆ 3 ವರ್ಷನೇ ಕಷ್ಟಪಟ್ಟು ನಮ್ಮ ಅಣ್ಣರ್ನ ಒಪ್ಸಕ್ಕೆ, ನಮ್ ತಾಯಿ ನಮ್ ತಂದೆಯವ್ರನ್ನ ಒಪ್ಸಕ್ಕೆ ಅಷ್ಟೇ ಕಷ್ಟಪಟ್ರು. ಅವ್ರ ಕೈಲೆಲ್ಲ ಬೈಸ್ಕೊಂಡು ಅನ್ಸ್ಕೊಂಡು. ಅವಾಗ ಅಂದ್ರೆ ನಮ್ಮ ಮನೆಯವ್ರಿಗೆ ಹಣ, ಅವ್ರಿಗೆ ನಮಗೆ ಜಮೀನಿಲ್ಲ, ಮನೆ ಇಲ್ಲ, ಏನಿಲ್ಲ. ಜಮೀನು ಮನೆ ಎಲ್ಲ ಐತೆ, ಎಲ್ಲ ಇವ್ರು ತಾಯಿ ತಂದೆಯವರು ತೀರ್ಕೊಬಿಟ್ರಲ್ಲ. ಅವಾಗ ಬೇರೆಯವರು ಬಂದು ಇವ್ರು ಸಿಟಿ ಕಡೆ ಹೊಟ್ಟೋದ್ರು ಮಕ್ಕಳು, ಎಲ್ಲೋ ಜೀವನ ಮಾಡ್ಬೇಕಲ್ಲ ಅಂತ ಹೋಟ್ಲಿಗೆ ಸೇರ್ಕೊಬಿಟ್ರು. ಅವ್ರ ಆಸ್ತಿ ಎಲ್ಲ ಬೇರೆಯವರು ತಕೊಬಿಟ್ರು. ಏನು ಇಲ್ಲ, ಈ ಹುಡ್ಗನ್ಗೆ ಏನು ಇಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ, ಒಂದ್ ಆಸ್ತಿ ಇಲ್ಲ, ಒಂದ್ ಹಣ ಇಲ್ಲ, ಕೊಡೋದ್ ಹೆಂಗೆ ಮಾಡೋದ್ ಹೆಂಗೆ ನನ್ ಮಗಳನ್ನ ತಂದೆ ತಾಯಿಗೆ ಅದೊಂದು ಭಯ ಇತ್ತು ಅಂತ ಅನ್ನುವಂಗ ಆಗೋಯ್ತು. ಯಾವ ರೀತಿ ಮದುವೆ ಮಾಡ್ಕೊಳ್ಳೋದು, ಮುಂದೆ ಹಂಗೆ ಜೀವನ. ನಾವು ಒಂದು ಕೂಲಿ ಕಳಿಸ್ಲಿಲ್ಲ, ಏನ್ ಕಳಿಸ್ಲಿಲ್ಲ, ಮಕ್ಕಳನ್ನ, ಹೆಣ್ಮಕ್ಳನ್ನೇ ಆಗಲಿ ಗಂಡ್ ಮಕ್ಕಳನ್ನೇ ಆಗಲಿ ಅಷ್ಟೇ ಚೆನ್ನಾಗ್ ಸಾಕ್ತು ಮಕ್ಕಳನ್ನ. ಯಾವ ರೀತಿ ಯಾವ ಧೈರ್ಯದ ಮೇಲೆ ಇವ್ರು ಕೊಡೋದು. ಏನೋ ಹೋಯ್ತಿದ್ರು, ಮೊಬೈಲ್ ಅಂಗಡಿಲಿ ಕೆಲಸ ಮಾಡ್ತಿದ್ರು, ಅವ್ರ ಜೀವನಕ್ಕೆ ಸಾಕಾಯ್ತಿತ್ತು. ಅವ್ರು ಇಲ್ಲ ಅಪ್ಪ, ನಿನ್ ಮಗಳನ್ನ ನಾನು ಭಿಕ್ಷೆ ಬೇಡಾದ್ರೂ ನಾನ್ ಸಾಕ್ತೀನಿ, ನನ್ ಮದುವೆ ಮಾಡ್ಕೊಡಿ, ನಾನಿರೋ ತನಕ ನಿನ್ ಮಗಳನ್ನ ಚೆನ್ನಾಗ್ ನೋಡ್ಕೊತೀವಿ, ಮದುವೆ ಮಾಡ್ಕೊಡಿ. ನಮ್ಮ ಅಣ್ಣನ್ಗೆ ಅವ್ರ ಕಂಡ್ರೇನೆ ಆಯ್ತಿರ್ಲಿಲ್ಲ. ಅಂದ್ರೆ ಚೆನ್ನಾಗಿದ್ರು, ನನ್ ವಿಷಯ ಗೊತ್ತಾದ್ಮೇಲೆ ಕಂಡ್ರೆ ಆಯ್ತಿರ್ಲಿಲ್ಲ. ಆದ್ರೆ ನಮ್ಮ ಅಣ್ಣರ್ನು ಹೊಲಿಸ್ಕೊಂಡ್ರು, ನಮ್ಮಪ್ಪ ನಮ್ ತಾಯಿಯವ್ರನ್ನು ಹೊಲಿಸ್ಕೊಂಡ್ರು, ಸಮಯ ತಗೊಂಡ್ರು. ಆದ್ರೂ ಅವರೇ ಸಾಲ ಮಾಡಿ ಮದುವೆ ಮಾಡಿದ್ರು, ಯಾರು ಅವ್ರ ಸಹಾಯಕ್ ಬರ್ಲಿಲ್ಲ. ಅಂದ್ರೆ ನಿಮ್ ಗಂಡನೇ ಸಾಲ ಮಾಡಿ ಮದುವೆ ಮಾಡ್ಕೊಂಡ್ರು. ಅಂದ್ರೆ ದುಡ್ಡು ಸಂಪಾದನೆ ಮಾಡಿದ್ರು, ಆದ್ರೆ ಉಳಿಸ್ಕೋಬೇಕು ಅನ್ನೋ ಬುದ್ಧಿ ಇರ್ಲಿಲ್ಲ ಅವ್ರಿಗೆ. ಈಗ ನನ್ಗನ್ಸೋದು ನಿಮ್ ತಂದೆ ತಾಯಿ ಅಥವಾ ಅಣ್ಣ ಇವರೆಲ್ಲ ತುಂಬಾ ಮನಸ್ಸಿನಿಂದ ಮಾಡಿದ್ದ, ಅಥವಾ ಅವ್ರು ಮದುವೆ ಮಾಡ್ಲಿಕ್ಕೆ ಬರ್ಲಿಲ್ವಾ, ಅಥವಾ ಅವರು ಖರ್ಚು ಹಾಕ್ಲಿಲ್ವಾ? ಅಂದ್ರೆ ಅಪ್ಪರು ಏನ್ ಮಾಡ್ಬೇಕು ಆ ಕರ್ತವ್ಯ ಅವ್ರು ಮಾಡಿದ್ರು. ಅವ್ರು ಯಾವ ರೀತಿ ಈ ನೆರವಿ ಮಾಡ್ತಾರಲ್ಲ ಆ ತರ ಯಾವ ರೀತಿ. ಈಗ ಅಂದ್ರೆ ನಮ್ಮ ಅಪ್ಪರು ಹಣ ಮಹಾಲಕ್ಷ್ಮಮ್ಮನ ಗುಡ್ರು ಹಣ. ಇವರು ಏನು ಮಹಾಲಕ್ಷ್ಮಮ್ಮನ ದೇವಿ ದೇವಸ್ಥಾನಕ್ಕೆ ಗುಡ್ಡಪ್ಪ ನಮ್ಮ ತಂದೆಯವರು. ಗುಡ್ಡಪ್ಪ ಅಂದ್ರೆ ಕರ್ಗಾವೂರವರು, ಪೂಜೆ ಮಾಡೋರು, ಪೂಜಾರಿಗಳು. ಅಂದ್ರೆ ನಮ್ಮೂರಲ್ಲಿ ಒಂದ್ ಸ್ವಲ್ಪ ನಮ್ಗೆ ಪೂಜಾರಿಗಳು ಇವ್ರ ಮನೆಗೆ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಸ್ವಲ್ಪ ಹಿಂದು ಮುಂದೆ ನೋಡ್ತಾರೆ. ಹಿಂದು ಮುಂದೆ ಅಂದ್ರೆ ಬಹಳ ಗೌರವದಿಂದ, ಶಿಸ್ತು ಅಥವಾ ಒಂಚೂರು ಮಡಿ ಅಥವಾ ಆತರ ನೋಡ್ತಾರೆ. ಅವರು ಇಂಥ ಮನೆಯಿಂದ ನಾನು ಹೆಣ್ಣು ತಕೊಂಡು ಹಿಂಗ್ ಹೋಯ್ತಾ ಇದ್ದೀನಿ, ಹಿಂಗ್ ಮದುವೆ ಮಾಡ್ಕೋಬೇಕು ಅಂತ ಇದೀನಿ, ಚೆನ್ನಾಗ್ ನೋಡ್ಕೋಬೇಕಲ್ಲ, ಅವರು ಗೌರವಕ್ಕೆ ಧಕ್ಕೆ ಬರ್ದೇ ಇರೋ ರೀತಿ ನನ್ನ ಕಾರ್ಯಗಳು ನಾನು ಮಾಡ್ಬೇಕು ಅನ್ನೋ ಹಂಗೆ ಅವರು ಸ್ವಲ್ಪ ಸಾಲ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ರು. ಇವ್ರು ಮಾಡ್ಕೊಟ್ರು, ಮಾಮೂಲಿ ದೇವಸ್ಥಾನದಲ್ಲೇ ಮದುವೆ ಮಾಡಿದ್ರು.
ಅವರು ನಮ್ ಮದುವೆ ಮಾಡ್ ತಕ್ಕನಾಗಿ ಅವನು ಸ್ವಲ್ಪ ಅವ್ರ ಅಣ್ಣ ಅವ್ರದಕ್ಕೆ ಸಪೋರ್ಟ್ ಬಂದ್ರು ಆ ಟೈಮಲ್ಲಿ. ಅವ್ರುನು ಮಾಡಿದ್ರು. ಮದ್ವೆಯ ಸಾಲನ 1-2 ವರ್ಷಕ್ಕೆ ತೀರಿಸ್ಕೊಂಡ್ರು ಅಣ್ಣ. ಅವಾಗ ಚೆನ್ನಾಗೇ ನೋಡ್ಕತಿದ್ರು ಅಣ್ಣ. ಚೆನ್ನಾಗೆ 1 ವರ್ಷ 2 ವರ್ಷ ಅಷ್ಟೇ ಸೂಪರ್ ಅಂತ ಅಂದ್ರೆ ನಿನ್ ಬುಟ್ಟಿ ಪ್ರಪಂಚನೇ ಇಲ್ಲ ಅನ್ನೋ ರೀತಿ ನೋಡ್ಕೊಂಡ್ರು ಅಣ್ಣ. ಅಂದ್ರೆ ನೀವು ಅದೇ ನಿಮ್ಮ ಮನೆ ಪಕ್ಕನೇ ಇದ್ರಿ ನೀವು? ಅಲ್ಲ ಅಣ್ಣ, ನಿಮ್ಮ ಮನೆ ಪಕ್ಕನೇ ಇದ್ರ ನೀವು ಮದುವೆ ಆದ್ಮೇಲೆ? ನಮ್ದು ಬೀದಿ ಒಂದೇನೆ ಅಣ್ಣ. ಪಕ್ಕದ ಮನೆ ಅಂದ್ರೆ ಅವ್ರ ಅಜ್ಜಿ ಮನೆ, ಅವ್ರ ತಾಯಿ ಮನೆ. ಗೊತ್ತಾಯ್ತವ. ಬಟ್ ಮದುವೆ ಆದ್ಮೇಲೆ ನೀವು ಅಲ್ಲಿ ಉಳ್ಕೊಂಡ್ರೆ ಬೇರೆ ಕಡೆಗೆ ಹೋದ್ರ? ಅವ್ರ ಸ್ವಂತ ಮನೇಲಿ ಉಳ್ಕೊಂಡು, ಅವ್ರ ಸ್ವಂತ ಮನೆ ಅಂದ್ರೆ ಅದು ಒಂದು ಅವ್ರ ಮನೆ 60 ಅಡಿ ಸೈಟ್ ಇತ್ತು. ಆ ಸೈಟ್ ಎಲ್ಲಾನು ಅವ್ರು ಬೇರೆಯವರು ಕಬಳಿಸ್ಕೊಬಿಟ್ರು ಅಣ್ಣ. ಇವ್ರ ಪಾಲು ಬಂದಿತ್ತು ಬರೀ 15 ಅಡಿ ಅಷ್ಟೇ ಅಣ್ಣ. ಹಳೆ ಮನೆ ಇತ್ತು. ಹಳೆ ಮನೆ ಜಾಗಕ್ಕೆ ಮಾತ್ರ ಅಷ್ಟೇ ಸೀಮಿತವಾಗಿ ಹೋಯ್ತು ಇವ್ರ ಮನೆ. ಬಟ್ ಓಕೆ, ಆ ಊರಲ್ಲಿ ಒಟ್ನಾಗ ಇದ್ರಿ ನೀವು? ಆ ಊರಲ್ಲಿ ಅಲ್ಲಿಗೆ ಹೋದು ಕರ್ಕ ಹೋದ್ರು ಅವ್ರಿಗೆ. ನಿಮ್ ಮನೆಗೂ ನೀವು ಗಂಡ ಹೆಂಡತಿ ಇರೋ ಮನೆಗೂ ಎಷ್ಟು ದೂರ? 10 ಮನೆ ದೂರ ಐತೆ ಅಣ್ಣ, ಒಂದೇ ಬೀದಿ. ಆಯ್ತು. ಆಮೇಲೆ ಅವರು ತಾಯಿ ತೀರೋದ್ಮೇಲೆ ಅಣ್ಣ ತಂದೆ ಇದ್ರು. ಅವರು ಇನ್ನೊಂದ್ ಮದ್ವೆ ಆದ್ರು ಅಣ್ಣ. ಓಕೆ, ನಿಮ್ಮ ಮಾವ? ನಮ್ಮ ಮಾವ, ನಮ್ಮ ಯಜಮಾನ್ರ ಅಪ್ಪ. ಅವರು ಇನ್ನೊಂದ್ ಮದ್ವೆ ಆದ್ಮೇಲೆ ಅವ್ರಿಗೆ ಮಕ್ಳಿಲ್ಲ. ಅವ್ರಿಗೆ ಈಗ ಇರೋರ್ಗೆ ನಮ್ಮ ಅತ್ತೆ ಅವ್ರಿಗೆ ಮಕ್ಳಿಲ್ಲ. ಅವ್ರಿಗೆ ಅವ್ರುನು ಮದ್ವೆಲಿ ಸ್ವಲ್ಪ ಬಂದಿ ಮಾತ್ರ ಅವ್ರು ಬಂದ್ ಕೇಳೋ ತನಕ ನಾನು ಹೆಣ್ ಕೊಡಲ್ಲ ಅಂತಾನೆ ನಮ್ಮಪ್ಪ ಹಿಡ್ಕೊಂಡಿದ್ರು. ಅವರು ಬಲ್ಲವನಿ ಅಲ್ಲಿ, ನೀನ್ ಎತ್ತವನಿ ಅಲ್ಲಿ. ಅವರು ಈಗಿರೋದು ಪ್ರೆಸೆಂಟ್ ಇರೋದು ನಿಮ್ಮ ಅಪ್ಪನೂ ಇಲ್ಲ ನಿಮ್ಮ ಅವ್ವನೂ ಇಲ್ಲ. ಇರುವ ಮನೆ ಅವಳ ಹೆಸ್ರಲ್ಲ ಐತೆ. ಅವಳು ಬಂದ್ ಹೆಣ್ ಕೇಳಿದ್ರೆ ಮಾತ್ರ ನಿನ್ಗೆ ನನ್ ಮಗಳನ್ನ ಕೊಡ್ತೀನಿ, ಫಸ್ಟ್ ನಿಮ್ಮ ಅವ್ವನ್ನ ಕರ್ಸಿ ನೀನು ಒಪ್ಸು, ನನ್ ಮನೆ ಕಳ್ಸು ನೀನು ಅಂತ ನಮ್ಮಪ್ಪ ಹೇಳ್ ಕಳ್ಸಿದ್ರು. ಅವ್ರ ಅವ್ವನು ಬಂದ್ರು. ಬಂದಿ ಕೇಳಿ ಅವ್ರು ಕೇಳಿದ್ಮೇಲೆನೆ ಮದುವೆ ಮಾಡಿ ಕೊಟ್ರು. ಬಟ್ ಅಲ್ಲಿವರೆಗೂ ಅವ್ರಿಬ್ರಿಗೂ ನಂಟಿತ್ತ? ಚಿಕ್ತಾಯಿ ಅಂದ್ರೆ ಮಲ್ತಾಯಿ ಏನಿದ್ರಲ್ಲ ಅವ್ರಿಗೂ ಅಷ್ಟೇ ಇರ್ಲಿಲ್ಲ ಅಣ್ಣ ಅವರು. ಬಟ್ ಈ ಕಾರ್ಯಕ್ರಮದ ಈ ಮದುವೆ ಕಾರಣಕ್ಕೆ ಇವ್ರು ಕೇಳ್ಕೊಂಡಿದ್ರಿಂದ ಅವ್ರು ಬಂದಿರ್ಬೋದು. ಸ್ವಲ್ಪ ಇತ್ತು, ಅಷ್ಟು ಅಡ್ಜಸ್ಟ್ಮೆಂಟ್ ಇರ್ಲಿಲ್ಲ. ಬಟ್ ಅವ್ರು ಬೇರೆ ಇವ್ರು ಬೇರೆ ಇದ್ರು. ಒಂದ್ ಸ್ವಲ್ಪ ಕಷ್ಟ ಸುಖ ದುಡ್ಡು ಕಾಸು ಕೊಡ್ತಿದ್ರು ಅವ್ರಿಗೆ. ಅವ್ರ ತಾಯಿಗೆ ಅವರೆಲ್ಲ ನಮ್ಮ ಅತ್ತೆ ಅಂತ ಅವ್ರಿಗೆ ದುಡ್ಡು ಕಾಸು ಕೊಡ್ತಿದ್ರು. ಅಷ್ಟು ಕಷ್ಟ ಸುಖಕ್ಕೇನೋ ಇವ್ರು ಹೋಯ್ತಿರ್ಲಿಲ್ಲ, ಅವ್ರು ಬರ್ತಿರ್ಲಿಲ್ಲ. ಇವ್ರು ಅಜ್ಜಿ ಮನೇಲಿ ಇದ್ರು. ಅಜ್ಜಿ ಅವ್ರ ಚಿಕ್ಕವರು ಅವರೆಲ್ಲ ಇದ್ರು, ನೋಡ್ಕೊತಿದ್ರು. ಹಂಗಾಗಿ ಹಣ ಮದ್ವೆನೂ ಆಯ್ತು. ಈಗ ಸೈಟು ನಮ್ಗ ಸ್ವಲ್ಪನೇ ಮನೆ ಇರೋದು ಅಣ್ಣ ಈಗ. ಅವಾಗ 1 ವರ್ಷ 2 ವರ್ಷ ಚೆನ್ನಾಗ್ ನೋಡ್ಕೊಂಡ್ರು ಅಣ್ಣ. ಅವ್ರೇನೋ ಅವ್ರು ಹುಟ್ಟದ್ ಬುದ್ಧಿನೇ ಏನೋ ನನಗೂ ಇದುವರೆಗೂ ಅರ್ಥ ಆಗಿಲ್ಲ. ಇಷ್ಟು ವರ್ಷ ಅವ್ರ ಜೊತೆಲಿ ಸಂಸಾರ ಮಾಡ್ತಾ ಇದೀನಿ, ಇದೀನಿ. ಅವ್ರು ಒಂದ್ ಹುಡುಗಿನ ಅಲ್ಲಿ ಯಾರನ್ನೇ ಅಲ್ಲಿ ನೋಡಿದ್ರೆ ಅಣ್ಣ ನನಗೆ ಒಂಥರ ನೋಡ್ತಾರ. ಅವ್ರು ಆತರನೇ ಬೆಳ್ಕ ಬಂದ್ರೋ ಇಲ್ಲ ಬೆಳ್ಸವ್ರು ಇಲ್ಲ ಅಂತ ಆ ರೀತಿ ಆದ್ರೋ ನನ್ಗೆ ಒಂದು ಗೊತ್ತಿಲ್ಲ. ನನ್ಗದು ಅರ್ಥ ಆಗ್ಲಿಲ್ಲ. ಏನು ಒಂದು ಹುಡುಗಿ ನೋಡೋ ವಿಚಾರ ಏನದು? ನೋಡ್ತಾರೆ ಅಣ್ಣ, ಚೆನ್ನಾಗಿರೋರು ಒಬ್ರು ಬಂದ್ರೆ ಅವ್ರನ್ನೇ ನೋಡೋದು. ನಿಮ್ಮ ಗಂಡ? ಅವ್ರನ್ನೇ ನೋಡೋದು. ಅಂದ್ರೆ ನಿಮ್ಮನ್ನ ಈ ಮುಂಚೆ ಪ್ರಥಮವಾಗಿ ಅಥವಾ ಅಲ್ಲಿ 7ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಅಲ್ಲಿ ನಿಮ್ಮನ್ನ ನೋಡ್ತಿದ್ರು ಅದೇ ತರ ಬೇರೆಯವ್ರನ್ನೂ ನೋಡ್ತಾರೆ ಅಂತ? ಅಣ್ಣ ನನ್ನನ್ನು ನೋಡಕ್ ಮುಂಚೆನೂ ಅದೇ ರೀತಿ ಅಂತೆ ಅಣ್ಣ ಅವರು. ಓಹ್, ನಿಮಗ್ ಗೊತ್ತಿಲ್ಲ? ನನಗ್ ಗೊತ್ತಿಲ್ಲ. ಅಂದ್ರೆ ಗೊತ್ತಾಯ್ತು ಅಣ್ಣ ನನ್ಗೆ. ಅದಕ್ ಸಲುವಾಗಿ ನನ್ ಮದ್ವೆ ಆಗಲ್ಲ ಅಂತ ಹಠ ಹಿಡಿದ್ಬಿಟ್ಟಿದೆ. ನೀವು ಈ ತರ ಒಂದು ಯಾರೇ ಅಲ್ಲಿ ಒಂದು ಹೆಣ್ಮಕ್ಳಿಗೆ ಬೆಲೆ ಕೊಡೋದಿಲ್ಲ ನೀವು. ಎಲ್ಲರೂ ಅಕ್ಕ ತಂಗಿರೇ ಅಲ್ಲಿ, ತಾಯಿನೇ ಅಲ್ಲಿ, ಯಾರನೇ ಅಲ್ಲಿ ಒಂದೇ ದೃಷ್ಟಿಯಿಂದ ನೋಡ್ತೀರಾ ನೀವು. ನನ್ಗೆ ನಿಮ್ ಜೊತೆಲಿ ಬೇಡಕೇನೆ ಬೇಡ, ನನ್ ಮದ್ವೆನೇ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಅದಕ್ಕೆ ಅವ್ರೆಲ್ಲ ವಿಷದ ಬಾಟ್ಲು ಏನೇನೋ ತಂದಿ ಏನೇನೋ ಇದ್ ಮಾಡಿದ್ರು. ಅದಕ್ಕೆಲ್ಲ ಮಾತ್ರ ಕಷ್ಟನೂ ಪಟ್ರು ಅಣ್ಣ. ಅವ್ರು ಮದ್ವೆನೂ ಆದ್ರು. ಆ ರೀತಿ ನೋಡಿದ್ರೆ ಬಿಡು. ಬಟ್ ಮದುವೆಗೆ ಮುಂಚೆ ಇಂಥದ್ದೊಂದು ಈತನ ಬುದ್ಧಿ ಕುರಿತು ನಿಮಗೆ ಅರಿವಿತ್ತು ಮತ್ತು ಆ ಕುರಿತು ಒಂದು ಚಿಕ್ಕ ಪ್ರತಿಭಟನೆ ಕೂಡ ಮಾಡಿದರೆ. ಬಟ್ ಯಾವುದೋ ಒಂದು ರೀತಿಯಲ್ಲಿ ವಿಷದ ಬಾಟ್ಲು ಏನು ಅಂತಂದು ನಿಮ್ಮನ್ನು ಒಪ್ಸೋದ್ರಲ್ಲಿ ಗೆದ್ರು ಅಂತ. ಆಮೇಲೆ ಅಣ್ಣ ನಾನು ಒಂದ್ ಮಾತು ಕೇಳ್ದೆ, ನೀನು ಎಲ್ಲಾನು ಅಕ್ಕ ತಂಗಿಯರ ತರ ನೋಡೋದಿಲ್ವಲ್ಲ, ಯಾಕೆ ನೀನು ಅಂತ ಎಲ್ಲಾನು ಓಪನ್ ಆಗಿ ಕೇಳ್ದೆ ಅಣ್ಣ ಮದ್ವೆ ಆಗಕ್ ಮುಂಚೆ.
ನಾನು ಎಲ್ಲಾ ಹುಡ್ಗಿರ್ನು ಮಾತಾಡ್ಸಿದೀನಿ, ನೋಡಿದೀನಿ. ನಾನು 5-6 ಜನನ ಹುಡ್ಗಿರ್ನು ಇಷ್ಟಪಟ್ಟಿದೀನಿ. ಆದ್ರೆ ಅವ್ರು ನಿಯತ್ತಾಗಿರಲ್ಲ. ಅವ್ರು ನಿಯತ್ತಾಗಿರೋದಿಲ್ಲ. ನಿನ್ನ ಹತ್ರ ಅವರು ಅಣ್ಣ ಸ್ವಲ್ಪ ವೈಟ್ಗವ್ರೆ, ನಾನು ಸ್ವಲ್ಪ ಎಣಗೆಂಪು, ನೀನು ಕಪ್ಪಾಗಿದ್ರು ನಿನ್ನ ಹತ್ರ ಗುಣ ಅಷ್ಟೇ ನನ್ಗೆ ಇಷ್ಟ ಆಗೈತೆ. ನಿಯತ್ತಾಗಿರೋದು ಅಂದ್ರೆ ಏನ್ ಅವ್ರ ಪ್ರಕಾರ, ನಿನ್ ಗಂಡನ ಪ್ರಕಾರ? ಅಂದ್ರೆ ಇನ್ನೊಬ್ರು ನೋಡೋದಿಲ್ಲ, ಇನ್ನೊಬ್ರು ಹುಡುಗರ ಜೊತೆಲಿ ಮಾತಾಡೋದಿಲ್ಲ, ಇನ್ನೊಬ್ರ ಜೊತೆಲಿ ಅಣ್ಣ, ಎಲ್ರು ಅಣ್ಣ ಅಂತ ಭಾವನೆಯಿಂದ ನೋಡುವಂತ ಮನಸ್ಥಿತಿ ಅಣ್ಣ ನಮ್ಮದು. ಅಲ್ಲವ, ನೀನ್ ಹಾಗಿದ್ದೀಯಾ? ಬೇರೆಯವ್ರು ಹಂಗಿರಲ್ಲ, ಯಾವನೇ ಒಂದ್ ಜೊತೆನೂ ಮಾತಾಡ್ತಾರೆ ಅಂತ ನಿನ್ ಗಂಡ ನಿನ್ಗೆ ಹೇಳ್ತಿರೋದು? ನನ್ಗೆ ಹೇಳಿರೋದು. ಅದಕ್ಕೆ ನನ್ಗೆ ನಿನ್ ಗುಣ ನೋಡಿ ನನ್ಗೆ ಇಷ್ಟ ಆಯ್ತು. ಇದುವರೆಗೂ ಇವತ್ತಿಗೂ ಹಂಗೆ ಅಂತಾರೆ ಅಣ್ಣ ಅವರು. ಅದಕ್ಕೆ ನನ್ಗೆ ಅಷ್ಟು ಇಷ್ಟ ಆಯ್ತು. ನಾನು ಇಲ್ಲ ಅಂದ್ರೆ 10 ಜನ ಹುಡುಗಿರ್ನ ಇಷ್ಟಪಟ್ಟಿದ್ದೀನಿ. ಇಷ್ಟಪಟ್ಟು ಅವ್ರನ್ನ ಇವ್ರು ಸರಿ ಇಲ್ಲ ಅಂತಾನೆ ರಿಜೆಕ್ಟ್ ಮಾಡ್ಕೊ ಬಂದೆ. ನಿನ್ನ ಯಾತಕ್ಕೋಸ್ಕರ ನಿಮ್ಮಪ್ಪ ನಿಮ್ಮವ್ರನ್ನೇ ಕಾಡಿ ಬೇಡಿ ಎಲ್ರು ಹಿಂಗ್ ಮದ್ವೆ ಮಾಡ್ಕೊಂಡೆ ಅಂದ್ರೆ ನಿನ್ನಲ್ಲಿ ಒಳ್ಳೆ ಗುಣ ಐತೆ. ಆಯ್ತಪ್ಪ, ಒಳ್ಳೆ ಗುಣ ಸರಿ. ಬಟ್ ಮದುವೆಗೆ ಮುಂಚೆ ಅವ್ರು ಯಾರೂ ಸರಿ ಇರಲಿಲ್ಲ, ಅಥವಾ ಅವ್ರು ಯಾರು ನಿನಗೆ ತುಂಬ ನಿಯತ್ತಾಗಿರಲಿಲ್ಲ, ಅದಕ್ಕೆ ನೀನು ನನ್ನ ಆಯ್ಕೆ ಮಾಡಿದೆ. ಬಟ್ ಇದಾದ್ಮೇಲಾದರೂ ನನಗೆ ನೀನು ನಿಯತ್ತಾಗಿರ್ಬೇಕು ಅಂದ್ರೆ, ಅವ್ರು ನನಗೆ ನಿಯತ್ತಾಗಿರ್ಲಿಲ್ಲ ಅನ್ನೋದಾದ್ರೆ ಈಗ ನೀನು ನನಗೆ ನಿಯತ್ತಾಗಿಲ್ವಲ್ಲ ಅಂತ ಕೇಳ್ಬೇಕು ನೀನು. ಅಯ್ಯೋ ಅಣ್ಣ, ಅದನ್ನೆಲ್ಲ ಕೇಳಿ ನಾವು ಇಲ್ಲ ಕಣೆ ಅಂತಾನೆ ವಾದ ಮಾಡ್ಕೊ ಬರ್ತಾರ ಅಣ್ಣ. ನಿನ್ಗೆ ಯಾಕೆ ಹಿಂಗ್ ಅನ್ನಿಸ್ತವ ಅಂದ್ರೆ ಅವ್ರು ಬೇರೆ ಸಾಕ್ಷಿ ಅಂತ ನನ್ಗೆ ಇದುವರೆಗೂ ಸಿಕ್ಕಿಲ್ಲ. ನನ್ಗೆ ಅವ್ರ ವಾತಾವರಣ ನೋಡಿದ್ರೆ ಹಂಗ ಅನ್ಸುತ್ತೆ ಅಣ್ಣ. ನಮ್ಗೆ ವಾತಾವರಣ ಅಂದ್ರೆ ಏನು? ಈಗ ಒಂದ್ ಹುಡುಗಿ ಅಣ್ಣ, ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಒಂದ್ ಹುಡುಗಿ ಎದುರು ಮನೆ ಹುಡುಗಿ ಮದ್ವೆ ಆಗೈತೆ, ಆ ಹುಡುಗಿ ಅವ್ರಿಗೂನು ಇವಾಗ ಏನೋ ಒಂದು ಪಾತ್ರೆ ತೊಳಿತಾ ಇರ್ತಾರೆ, ಏನೋ ಬಟ್ಟೆ ಒಗಿತಾ ಇರ್ತಾರೆ, ಸುಮ್ಗೆ ನೋಡ್ಕೊ ಹೋಗೋದು, ಇತ್ತಿಂದ ನೋಡ್ಕೊ ಹೋಗೋದು, ಅತ್ತಿಂದನು ನೋಡ್ಕೊ ಬರೋದು. ಸುಮ್ಗೆ ಎಲ್ಲ ಅಂಗಡಿ ತಾ ಕೂತಿದ್ರೆ ಅಲ್ಲೇ ಕೂತ್ಕ ಹಿಂಗೆ ಗುರಾಯಿಸೋದು, ಆ ತರ ಅಣ್ಣ. ನೀನೆಲ್ಲಿ ನೋಡ್ದೆ ಅದ? ಆ ಕಣ್ಣಲ್ಲೇ ನೋಡಿದೀನಿ ಅಣ್ಣ. ಬಂದಿ ಮನೆಗೂ ಕರ್ದಿ ಜಗಳನೂ ಆಡಿ ಅವ್ರ ಹತ್ರನು ಯಾಕೆ ಹಿಂಗ್ ಮಾಡ್ತೀರಾ, ಏನ್ ಮಾಡ್ತೀರಾ, ನಿನ್ನನ್ನೇ ನಂಬ್ಕೊಂಡು ನಾನ್ ಬಂದಿದ್ದೀನಿ. ನನ್ ಒಂದೇ ಊರಿಗೆ ಮದ್ವೆ ಆಗಿರೋದು. ನನ್ನ ಮಾನ ಮರ್ಯಾದೆ ತೆಗಿಬೇಡ ನೀನು. ಒಂದೂರಲ್ಲಿ ಈ ತರ ಪೂಜಾರಿ ಮಗಳು, ಈ ತರ ನಮ್ಮೂರಲ್ಲಿ ನಮ್ಮ ಅಪ್ಪನ ಒಂದ್ ಹೆಸರು ಐತೆ, ನಮ್ಮ ಅಪ್ಪನ ಮಾನ ಮರ್ಯಾದೆನೆ ತೆಗಿಬೇಡ, ಈ ತರ ಅಳಿಯನಂತೆ ಈ ತರ ಮಾಡ್ತಾವ್ರೆ ಅಂತ ಅನ್ಕೊಂಡು ಎಲ್ಲ ಜಗಳ ಎಲ್ಲ ಆಡಿದೀನಿ ಅಣ್ಣ. ಇಲ್ಲ ಅಂತಾನೆ ವಾದ ಮಾಡ್ಕೊ ಬರ್ತಾರೆ ಅಣ್ಣ ಅವರು. ಅದಕ್ಕೆ ನನ್ಗೆ ಏನ್ ಅನ್ಸ್ಬಿಟ್ಟಿತ್ತು ಅಣ್ಣ, ಈ ತರ ಇಲ್ಲ ಹಿಂಗ ಆಡ್ತಾರಲ್ಲ, ತೆಗೀರ್ನೇಬಾರ್ದು ಅಂತ ಅನ್ಸ್ಬಿಟ್ರೆ. 2 ಮಕ್ಳು ಆಲ್ರೆಡಿ 2 ಮಕ್ಳು ಆಗ್ಬಿಟ್ಟಿದ್ದಾವೆ. ಈಗ ಮಕ್ಳು ನೋಡ್ಕೊಂಡು ನಾನು ಇರ್ಲೇಬೇಕು. ಈಗ ಮನೆಗೆ ದುಡ್ದು ಹಾಕೋದು, ತಂದು ಹಾಕೋದು, ಇದೆಲ್ಲ ಮಾಡ್ತಾರೆ ಅಣ್ಣ. ಅದೇನು ಇಲ್ಲ ಅಣ್ಣ. ಕುಡಿಯೋದು ಏನಾದ್ರು ಚಟ ಕುಡಿತಾರೆ ಅಣ್ಣ. ನನ್ಗೆ ಅದೇನೇ ಒಂದು ದೊಡ್ಡ ತಲೆನೋವು ಅಣ್ಣ. ನನ್ಗೆ ಅವರು ಸಿಕ್ಕಾಬಟ್ಟೆ ಸಾಯಂಕಾಲ ಮೊದ್ಲು ಕುಡಿತಿದ್ರು. ನಮ್ಮ ಅಪ್ಪ ಇರೋ ತನಕ ಅವರು ಅಷ್ಟೇ ಕುಡಿತಿರ್ಲಿಲ್ಲ. ತಂದೆ ಹೋದ್ರ 3 ವರ್ಷ ಆಗೋಯ್ತು ಅಣ್ಣ ನಮ್ ತಂದೆ ಅವ್ರು ತೀರೋಗಿ. ಅವ್ರಿಗೇನಾಯ್ತು? ಅವ್ರಿಗೆ ಅಣ್ಣ ಒಣ ಆರ್ಟ್ ತರ ಆಗ್ಬಿಟ್ಟಿತ್ತು ಅಣ್ಣ. ನಮ್ಮ ಅಣ್ಣನ ಮದ್ವೆ ದಿನನೇ ನಮ್ಮ ತಂದೆಯವ್ರು ಸತ್ತೋದ್ರು. ನಿಮ್ಮ ಅಣ್ಣನ ಕತೆ ಏನಾಗಿರೋಣ ಅವತ್ತು? ಅಯ್ಯೋ ಯಾಕೆ ಹೇಳ್ತೀರ ಅಣ್ಣ ನಮ್ ಕಷ್ಟನೇ. ದೇವ್ರಿಗೆ ಒಂದ್ ಪ್ರೀತಿ ಆಗ್ಬೇಕು ಅಣ್ಣ. ನಮ್ಗೆ ಆಗ್ಬಾರ್ದು ಆಗೋಯ್ತು ಅಣ್ಣ ನಮ್ಗೆ. ಮದ್ವೆ ನಡೀತಾ ಅವತ್ತಿಗೆ? ಮದ್ವೆ ತಾಲಿ ಕಟ್ಟೋ ತನಕನೂ ಉಸಿರಿತ್ತು ಅಣ್ಣ. ನಾವು ಎಲ್ಲಾ ಅವರು ಚೌಟ್ರಿಲಿದ್ರೆ, ನಾನು ನಮ್ ದೊಡ್ಡಣ್ಣ ಇಬ್ರುನು ಮೈಸೂರು ಜಯದೇವಲ್ಲಿ ಇದ್ದು ಅಣ್ಣ ನೈಟು. ಬಟ್ ಅವ್ರ ತಾಳಿ ಕಟ್ಟಿ ಆದ್ಮೇಲೆ ಒಂದಷ್ಟು ಸಮಯ ನಾವು ಎಲ್ಲ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಅಲ್ಲೇ ಚೌಟ್ರಿಗೆ ಹೋಗ್ಮಾ ಅಂತ ಹೋದೋ ಅಣ್ಣ. ಚೌಟ್ರಿಯಿಂದ ಅಲ್ಲೇ ಎದೆ ನೋವು ಬಂದ್ಬಿಡ್ತು. ಡೈರೆಕ್ಟ್ ಅಲ್ಲಿ ಪಾಂಡಪುರದಿಂದನೇ ಅಲ್ಲಿಗೆ ಮೈಸೂರ್ಗೆ ಹೊಟ್ಟೋದು. ಅಲ್ಲೇನೆ ಅವ್ರು ಇದೇನಮ್ಮ ಹುಷಾರಿಲ್ಲ ಅಂತಿದಾರಿ, ಪೇಷಂಟು ಅಂತ ಅಂತಿದಾರಿ, ಈ ತರ ರೇಷ್ಮೆ ಸೀರೆ, ರೇಷ್ಮೆ ಬಟ್ಟೆ, ರೇಷ್ಮೆ ಪಂಚೆ ಎಲ್ಲ ಹಾಕ ಬಂದವ್ರಲ್ಲ ಪೇಷಂಟು ಅಂತೆಲ್ಲ ಅಂತ ಅಂದ್ರು ಅಣ್ಣ. ಅದಕ್ಕೆ ಸರ್ ನಾವ್ ಈ ತರ ಚೌಟ್ರಿಯಿಂದ ಹಿಂಗೆ ಬಂದಿದೀವಿ. ಮದುವೆಗೆ ಹೊರಟವರು ಆಸ್ಪತ್ರೆ ಸೇರ್ಬಿಟ್ರು. ಚೌಟ್ರಿ ಒಳಗೆ ಖಾಲಿ ಹಾಕ್ಲಿಲ್ಲ ಅಣ್ಣ ನಮ್ ತಂದೆಯವರು. ತಯಾರಾಗಿ ಹೊರಡ್ಲಿಕ್ಕೆ ಸಿದ್ಧವಾಗಿದ್ ಮದುವೆಗೆ ಅಂದ್ರೆ ಮಗಂದೇ ಇತ್ತಲ್ಲ ಮದುವೆ. ನಮ್ಮ ಮಂಡ್ಯ ಅಣ್ಣ, ನಮ್ಮೂರು ಮಂಡ್ಯ ಪಕ್ಕ ಹಳ್ಳಿ ಅಣ್ಣ. ಮಂಡ್ಯದಿಂದ ಪಾಂಡಪುರ ತನಕ ಬಸ್ ಮಾಡ್ಕೊಂಡು ಹೋದ್ವಿ. ಚೌಟ್ರಿ ಹತ್ರ ಹೋದ ಅಷ್ಟೇನೆ ಇಷ್ಟೊತ್ತಾಗಿತ್ತು ಅಣ್ಣ. ನೈಟು ಇಷ್ಟೊತ್ತಾಯ್ತು. ಶಾಸ್ತ್ರದ ದಿನ ನೈಟು ಬೆಳಿಗ್ಗೆ ಮದ್ವೆ.
ಅಲ್ಲಿ ನೈಟ್ ಅವರು ನೋಡ್ಲೇ ಇಲ್ಲ, ಮಾತ್ರ ಇದ್ ಮಾತ್ರ ನೋಡಿದ್ರು, ಅವರ ಗಂಡು ಹೆಣ್ಣು ಅನ್ನೋ ಹೆಸರು ಮಾತ್ರ ನೋಡಿದ್ರು, ಒಳಗಡೆ ಹೋಗ್ಲೇ ಇಲ್ಲ ಚೌಟ್ರಿ ಹತ್ರ. ನಾವು ಕಾರಿಂದ ಯಾಕೋ ನಮ್ಮಪ್ಪ ಇಳಿತೇಲ್ವಲ್ಲ, ಯಾಕಪ್ಪ ಅಂದ್ರೆ ನನ್ಗೆ ಉಸಿರು ಎಳ್ದಂಗ ಆಯ್ತು, ಅದೇ ಕಣವ ಅಂತ ಅಂದ. ಅಲ್ಲೇನೆ ಹಂಗೇನೆ ಜಯದೇವ್ ಹೊರ್ಟೋದ್ರು. ಬೆಳಗಾನ ಏನೋ ದೇವ್ರು ಎಲ್ಲಾನು ಬೇಡ್ಕೊಂಡು ಅಲ್ಲೇ ಬೆಳ್ಕರದಕ್ ಚೆನ್ನಾಗೇ ಆದ್ರು ಅಣ್ಣ. ಅವರು ಬೆಳಿಗ್ಗೆ ಹೊತ್ತಿಗೆ ನೆರವಿ ಇಟ್ಕೊಂಡಿದ್ದೋ ಅಣ್ಣ ನಾವು. ಬೆಳಿಗ್ಗೆ ಹೊತ್ತಿಗೆ ನೆರವಿ ಇಟ್ಕೊಂಡಿದ್ದೋ ನಾವು. ಒಂದ್ 5 ಮರಿ ಏನೋ ಅವರು ನಮ್ಮ ಅಪ್ಪರು ನಮ್ಮ ಎಲ್ಲಾ ಇದ್ ಮಾಡ್ಕೊಂಡಿದ್ರು. ಸದ್ಯ 5 ಮರಿನೂ ನಾವು ಏನು ಇದ್ ಮಾಡಿರ್ಲಿಲ್ಲ ಅಣ್ಣ. ಅದನ್ನ ಅಷ್ಟೊತ್ತಿಗೆ ಏನಾರ ಮದುವೆ ಬೆಳಿಗ್ಗೆ ನೀವು ನೆರವಿ ಅಂದ್ರೆ ಮುಂದಿನ ದಿನ ಆಷಾಢ ಬಂದ್ಬಿಡ್ತು ಅಣ್ಣ. ಅದೇ ಕೊನೆ ಲಗ್ನ ಅಂತಾರಲ್ಲ, ಆತರ ಆಗಿ ಅಲ್ಲಿಂದನೇ ಮದುವೆ ಅವರು ಬರ್ಲೇ ಇಲ್ಲ, ಕಡೆಗೆ ನೋಡ್ಲೇ ಇಲ್ಲ, ಅಲ್ಲಿಗೆ ಬರ್ಲೇ ಇಲ್ಲ. ಫೋಟೋದಲ್ಲಿ ನೋಡ್ಕೊಂಡ್ರು, ತಾಲಿ ಕಟ್ಟಿರೋದೆಲ್ಲನೂ ಆಸ್ಪತ್ರೆಯಲ್ಲಿ ಫೋಟೋದಲ್ಲಿ ನೋಡ್ಕೊಂಡ್ರು, ವಿಡಿಯೋದಲ್ಲಿ. ನಮ್ಮ ಅಕ್ಕರು, ಯಜಮಾನ್ರು, ನಮ್ಮ ಮಾವರು, ನಮ್ಮ ಅಪ್ಪರ ದೊಡ್ಡ ಅಳಿಯರು ಎಲ್ಲ ಹೋದ್ರು. ಡಿಸ್ಚಾರ್ಜೇ ಮಾಡ್ಕೊಡ್ತೀನಿ ಅಂತ ಅಂದ್ರು. ಈ ತರ ಮದ್ವೆ ಅಂತಿದ್ದೀರಿ, ಬೆಳಿಗ್ಗೆ ಹೊತ್ತಿಗೆ ನೆರವಿ ಅಂತಿದ್ದೀರಾ, ಡಿಸ್ಚಾರ್ಜ್ ಮಾಡ್ಕೊಡ್ತೀವಿ ಅಂತ ಅಂದ್ರು ಅಣ್ಣ. ಅವರು ಡಿಸ್ಚಾರ್ಜ್ ನಮ್ಮ ಯಜಮಾನ್ರಿಗೆ ಹೇಳಿದ್ರು, ತಗೋಬಾರಪ್ಪ ಒಂದ್ ಆಧಾರ ಕಾರ್ಡು ತಗೋಬಾರಪ್ಪ, ಡಿಸ್ಚಾರ್ಜ್ ಬೇಕಂತೆ, ಅವ್ರ ಪಾಡ್ಗ ಅವ್ರ ನೆರವಿ ಮಾಡ್ಕೋತಾರೆ, ನಾವು ಡಿಸ್ಚಾರ್ಜ್ ಮಾಡ್ಕೊ ಬಂದ್ಬಿಡವ ಅಂತ ಅಂದ್ರು. 11 ಗಂಟೆಯಲ್ಲಿ ಫೋನ್ ಮಾಡಿದ್ರು, 10 ಗಂಟೆಲಿ ಇಷ್ಟೊತ್ತಲ್ಲಿ 11 ಗಂಟೆಲಿ ಅಲ್ಲೇ ಜೀವನೇ ಹೊರಟೋಯ್ತು ಅಣ್ಣ. ಅಂದ್ರೆ ಆ ತಾಳಿ ಕಟ್ಟಿದ ದಿನ ಸಂಜೆ ರಾತ್ರಿ 11 ಗಂಟೆ ಮನೆಗೆ ಹೆಣ್ ಕರ್ಕ ಬಂದಿದ್ದು ಅಣ್ಣ. ಮನೆಗೆ ಹೆಣ್ ಕರ್ಕ ಮನೆ ತುಂಬಿಸ್ಕೊಂಡು, ನಮ್ಮ ಅತ್ತಿಗೆನ ಮನೆ ತುಂಬಿಸ್ಕೊಂಡು. ಅಂದ್ರೆ ಇದು ಹಾರ್ಟ್ ಸಂಬಂಧಪಟ್ಟಂಗೆ ಮೊದ್ಲಿಂದ ಅಲ್ಲಲ್ಲಿ ಸ್ವಲ್ಪ ಕಾಣಿಸ್ಕೊಂಡಿತ್ತ ಅಥವಾ ಇದೇ ಪ್ರಥಮ? ಇಲ್ಲ, ಅಲ್ಲಿಂದ ಇಲ್ಲ, 3 ವರ್ಷದಿಂದನೂ ಇತ್ತು ಅಣ್ಣ ಅವ್ರಿಗೆ. 3 ವರ್ಷದಿಂದನೂ ಇತ್ತು. ಅದೇ ದಿನ ಆಗೋಯ್ತು. ಮನೆ ತುಂಬಾ ನೆಂಟ್ರು. ಅವತ್ತೇ ನೆರವಿ, ಅವತ್ತೇ ಮದ್ವೆ ಅಲ್ಲ ಅಣ್ಣ. ಫುಲ್ ಮನೆ ತುಂಬಾ ಹುಸಿ ನೆಂಟ್ರಲ್ಲ. ಅಲ್ಲಿಂದ 2 ಗಂಟೆ ರಾತ್ರಿ ಅಣ್ಣ ನಾವು ಇಲ್ಲಿಗೆ ನಮ್ಮ ಅಪ್ಪನ ತಂದಾಗ ಮನೆಗೆ. ನನಗೆ ಮದುವೆ ಆಗ್ತಾ ಇರೋ ಆ ಮಗನ ಕತೆ ಏನಾಗಿರ್ಬೇಕು ಅಂತ. ಆಯ್ತವ, ಏನೋ ಅವರ ಸಮಯ ಬಂದಾಗ ಮಹಾನ್ ಭಾವರು ಹೊರಟಿದ್ದಾರೆ. ಬಟ್ ಅಂದರೆ ನಿಮ್ಮ ಬದುಕನ್ನು ಅವ್ರೊಂಚೂರು ಚೆನ್ನಾಗಿ ನೋಡಿರ್ತಾರೆ ಬಹುಶಃ. ಓಕೆ, ಚೆನ್ನಾಗಿ ಅವಳ ಮಗಳು ಅಥವಾ ಏನೋ ಹಿಂಗೆ ಅವಳು ಆಯ್ಕೆ ಮಾಡ್ಕೊಂಡ್ಲು, ಅಥವಾ ಅವನು ಅಳಿಯ ಎಲ್ಲ ಚೆನ್ನಾಗಿ ಅವರಪ್ಪ ಅನ್ನೋದು ಖುಷಿ ಇತ್ತ ಅವ್ರಿಗೆ, ಅಥವಾ ಏನಾದರೂ ಅಸಮಾಧಾನ ಇದ್ದೇ ಇತ್ತ ಅವ್ರಿಗೆ ಇತ್ತು ಅಣ್ಣ. ಈಗ ಮದುವೆ ಆಗಿ 1 ವರ್ಷಕ್ಕೆ ಭಾಗ ಆಗೋದ್ರು ಅಣ್ಣ ಅವರು. ಯಾರು? ನಮ್ಮ ಅಣ್ಣರು, ನಮ್ಮ ದೊಡ್ಡಣ್ಣ ಚಿಕ್ಕಣ್ಣ ಇಬ್ರು. ಅಲ್ಲ ಅದು ಮಗನ ಬಿಡು. ನಿನ್ನ ಗಂಡ ನೀವು ಇಬ್ಬರು ಬದುಕ್ತಾ ಇದ್ರಿ ಅಟಾಚಲವಾಗಿ, ಅಥವಾ ಏನೋ ನಿಮ್ಮ ಬದುಕು ನಡೀತಾ ಇತ್ತು. ಓಕೆ, ಮಗಳು ಹೆಂಗೋ ದಾರಿ ಆಯ್ತಪ್ಪ ಅಂತ ಖುಷಿ ಇತ್ತ, ಅಥವಾ ನಿಮ್ಮ ಗಂಡನ ಬಗ್ಗೆ ಅಂದ್ರೆ ಅಳಿಯನ ಬಗ್ಗೆ? ಇಲ್ಲ, ತೃಪ್ತಿ ಇತ್ತು ಅಣ್ಣ. ಖುಷಿ ಇತ್ತು ಅಂದ್ರೆ ಚೆನ್ನಾಗೇ ಇದ್ರು ಅಣ್ಣ. ನಮ್ಮ ಯಜಮಾನ್ರುನುವೆ, ನಮ್ಮ ತಂದೆಯವ್ರುವೆ ಫ್ರೆಂಡ್ಸ್ ತರ ಇದ್ರು ಅಣ್ಣ ಅವರು. ಯಾಕಂದ್ರೆ ಆ ಕಾಲದಿಂದಲೂ ಅವರು ಅಂದ್ರೆ ಆ ಕಾಲದಿಂದನೂ ನಮ್ಮ ಯಜಮಾನ್ರು ನಮ್ಮ ಅಪ್ಪ ಅವ್ರನ್ನ ಅಷ್ಟೇ ಇಷ್ಟಪಡ್ತಿದ್ರು ಅವರು. ಅಷ್ಟೇ ಇಷ್ಟಪಡ್ತಿದ್ರು. ಆದ್ರೆ ಬಾಯಿ ತುಂಬಾ ಅಪ್ಪ ಅಂತಾನೆ ಮಾತಾಡ್ತಿದ್ರು ಅವ್ರು. ಅಷ್ಟೆಲ್ಲ ಆಪ್ತರಾಗಿದ್ದ ನಿಮ್ಮ ತಂದೆಗೆ ಈತಂದ ಕೆಲವು ಕುಡಿತ ಅಥವಾ ಒಂದೇನೋ ಈ ರೀತಿ ಒಂಚೂರು ಹೆಣ್ಣಿನ ಕುರಿತಾದ ಅಭ್ಯಾಸ ಇದೇನು ನಿಮ್ಮ ತಂದೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು ಅಣ್ಣ. ಮತ್ತೆ ಗೊತ್ತಿದ್ದು ಯಾಕೆ ಮಾಡಿದ್ರು? ಗೊತ್ತಿತ್ತು ಅಂದ್ರೆ ಇವ್ರು ಅಷ್ಟು ಕೆಟ್ಟವರು ಅಲ್ಲ, ಇತ್ತ ಒಳ್ಳೆಯವರು ಅಲ್ಲ ಅಣ್ಣ. ಇದು ಮುಗಿಯದ ಕತೆ ಇದು. ಆಯ್ತವ. ಈಗ ಅಂದ್ರೆ ಮುಕ್ಕಾಲ್ ಭಾಗ ಒಳ್ಳೆಯವರು, ಕಾಲ್ ಭಾಗ ಕೆಟ್ಟವರು ಅನ್ನೋ ರೀತಿ ಆಯ್ತು. ಈಗಲೂ ಕುಡಿಯೋ ಚಟ ಇದೆಯಾ? ಹೌದು ಅಣ್ಣ. ನನ್ನನ್ನು ವಿಡಿಯೋಸ್ನ ನೋಡಿ ಅಂತ ಅಂತೀನಿ. ಕುಡಿತಾರ ಅಂದ್ರೆ ಡೈಲಿ ಕುಡಿತಾರ? ಐ ಮೀನ್ ಪ್ರತಿದಿನ? ಹೌದು ಅಣ್ಣ, ಡೈಲಿ ಕುಡಿತಾರೆ. ಏನ್ ಕಾರಣ ಇದೆ ಅವ್ರಿಗೆ ಕುಡಿಲಿಕ್ಕೆ? ಅಯ್ಯೋ ನಂಗೆ ಇದು ಬೇಜಾರಾಯ್ತು, ಅದು ಬೇಜಾರಾಯ್ತು ಅಂತ ಏನೋ ಒಂದು ಇರುತ್ತೆ ಕುಡುಕರಿಗೆ. ಅಂದ್ರೆ ಅಣ್ಣ ಅದು ಕುಡಿಯೋದು ಕಾರಣ ಅಂತ ಆಗ್ಲಿಂದ ಕುಡ್ಕೊಂಡ್ ಬಂದಿ ಅದನ್ನ ಬುಡಕ್ ಆಯ್ತಲ್ಲ ಅವ್ರ ಕೈಲಿ. ಅಭ್ಯಾಸ ಆಗೋಗೈತೆ. ಅದೊಂದು ಅಣ್ಣ. ಆಮೇಲೆ ಮಕ್ಕಳದು ಸ್ವಲ್ಪ ಅವ್ರು ಒಬ್ಬ 7ನೇ ಕ್ಲಾಸು, ಒಬ್ಬ 8ನೇ ಕ್ಲಾಸು.
ಅಣ್ಣ ಅವರು ಹೇಳದ್ ಮಾತೇ ಕೇಳ್ತಿಲ್ಲ ಅಣ್ಣ. ಇಷ್ಟು ವರ್ಷ ಕೇಳ್ಕಂದೇ ಬಂದ್ರು, 2 ವರ್ಷದಿಂದ ಯಾಕೋ ಕೇಳ್ತಾನೆ ಇಲ್ಲ. ನನ್ಗೆ ಅದೊಂದು ಟೆನ್ಷನ್ ಅಣ್ಣ. ನನ್ಗೆ ಕೇಳ್ತಾ ಇಲ್ಲ ಅಂದ್ರೆ ಯಾವ ತರ? ನನ್ ಮಾತಿಗೆ ಆಯ್ತು ಕಣವ ಅಂತ ಅಂತಿದರು. ಇವತ್ತು ಸರಿ ಆಯ್ತು ಅಂತ ಹೇಳ್ತಾರೆ, ಇನ್ ಮಾರನೆಗೆ ಅವ್ರ ಏನ್ ಮಾಡ್ಬಾರ್ದು ತಪ್ಪು ಅದನ್ನೇ ಮಾಡ್ತಾರೆ. 8ನೇ ಕ್ಲಾಸ್ 7ನೇ ಕ್ಲಾಸ್ ಹುಡುಗ ಅಂತ ತಪ್ಪೇನ್ ಮಾಡ್ದ? ಅವರು ನನ್ ಮಾತ್ ಕೇಳ್ತಿದ್ರು. ಅವರು ಅಲ್ಲವಾ, ಕೇಳ್ತಿಲ್ಲ ಅನ್ನೋದಕ್ಕೊಂದು ಉದಾಹರಣೆ ಕೂಡ ಓಲಿ. ಈಗ ಕೆರೆ ಹತ್ರಕ್ ಹೋಗ್ಬೇಡಿ ಅಂತ ಅಂತೀನಿ, ಅಲ್ಲೇ ಹೋಗಿ ಈಜ್ ಹೊಡಿತಾರೆ. ಅಪ್ಪನ್ ಭಯ ಇಲ್ವಾ? ಭಯ ಆಯ್ತದೆ ನಮ್ಗೆ. ಅಪ್ಪನ್ ಭಯ ಇಲ್ವಾ ಅವ್ರಿಗೆ ಎಂದೆ? ಅವರು ಭಯ ಐತೆ, ಅವ್ರ ಅಪ್ಪನ್ ಕಂಡ್ರೆ ಭಯ ಐತೆ ಅವ್ರಿಗೆ. ಅವ್ರು ಇಲ್ದೇ ಇರುವಾಗ ಆತರ ಮಾಡ್ತಾರೆ. ನಾನು ಮಕ್ಕಳು ಏನಕ್ಕೆಗೋಸ್ಕರ ಈ ತರ ಬದಲಾವಣೆ ಆಯ್ತವ್ರೆ ಅನ್ನೋದೇ ಗೊತ್ತಾಯ್ತಿಲ್ಲ ನನ್ಗೆ. ಆಯ್ತು. ಈಗ ನಾನು ಮೊದಲನೇದಾಗಿ ಹೇಳೋದು, ನಿಮ್ಮ ಗಂಡನ ಒಂದು ವರ್ತನೆ ಬಗ್ಗೆ ನೀವು ಹೇಳಿದ್ರಿ. ಅಯ್ಯೋ, ಒಂದು ಹೆಣ್ಣಿನ ವಿಚಾರವಾಗಿ ಸುಮ್ಮನೆ ದೊರಗುಟ್ಕೊಂಡು ನೋಡೋ ಬುದ್ಧಿ ಯಾಕೆ ಬಂದಿದೆ ಇದು, ಅಥವಾ ಯಾಕೆ ಇವ್ರು ಹೀಗೆ ಮಾಡ್ತಾರೆ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ. ಈಗ ನಾನು ಹೇಳೋದವ, ಅದನ್ನ ನಾನು ಯೋಚನೆ ಮಾಡ್ಕೊಂಡು ರಾತ್ರಿ ಹೊತ್ತೆಲ್ಲ ಹೊತ್ಕೊಂಡು 2 ಮಕ್ಕಳನ್ನ ಆ ಕಡೆ ಈ ಕಡೆ ಹಾಕೊಂಡು ಹೊತ್ಕೊಂಡು ಜೀವನನೇ ಕಳೆದಿದ್ದೀನಿ ಅಣ್ಣ. ನಿಮ್ಮ ವಿಡಿಯೋ ಯಾವತ್ ನೋಡ್ದೆ ಅವ್ರ ಮೇಲೆ ಚಿಂತೆನೆ ಬಿಟ್ಬಿಟ್ಟೆ ಅಣ್ಣ ನಾನು. ಇಲ್ಲಿ ಅದಕ್ಕೆ ನಾನು ಇನ್ನೊಂಚೂರು ಸ್ಪಷ್ಟವಾಗಿ ಹೇಳೋದು, ಈಗ ನೀವೇ ಕಾರ್ಯಕ್ರಮ ಬಹಳ ಸಮಯದಿಂದ ಕೇಳಿರೋರಾಗಿ ಎಂತೆಂಥ ನೀಚ ಮನಸ್ಥಿತಿಗಳನ್ನು ಎಷ್ಟೋ ಹೆಣ್ಮಕ್ಳು ಸಹನೆ ಮಾಡಿ ಬದುಕ್ತಿದ್ದಾರೆ. ಹಂಗು ನೋಡಿದ್ರೆ ಈಗ ನಿಮ್ಮ ಗಂಡನ ಒಂದು ವರ್ತನೆ ತಗೊಳ್ಳಿ, ಹೆಣ್ಣಿನ ವಿಚಾರ ಅಂತ ನೀವು ಹೇಳಿದ್ರೆ, ಯಾವುದೋ ಒಂದು ಹೆಣ್ಣು ಬಂದು ನಿನ್ನ ಗಂಡ ನನಗೆ ಈ ರೀತಿ ಅನ್ಯಾಯ ಮಾಡ್ದ, ಅಥವಾ ಯಾವುದೋ ಒಂದು ಹೆಣ್ಣಿನ ಜೊತೆ ಅಶ್ಲೀಲವಾಗಿ ಅಸಂಬದ್ಧವಾಗಿ ಏನೋ ಅಂತ ಹೊಲಸು ವಿಚಾರ ತುಂಬ ಗಂಭೀರವಾಗಿ ನಡೆದಿದ್ರೆ, ಆಗ್ತಿದ್ರೆ, ಇಂದಾಗಿದ್ರೆ, ಅಥವಾ ಏನು ನಿನ್ನ ಸಂಸಾರಕ್ಕೆ ಕಪ್ಪು ಚುಕ್ಕೆ ತರುವ ವರ್ತನೆ ಅದಲ್ಲ. ಬಟ್ ಒಂದು ಹೆಂಡತಿಯಾಗಿ ಹೀಗೆ ನೋಡುವುದೂ ಕೂಡ ಬೇಡ ಅಂತ ನೀವು ಬಯಸೋದ್ರಲ್ಲಿ ತಪ್ಪಿಲ್ಲ. ಆದರೆ ಹೊರಗಡೆ ನಡೀತಾ ಇರೋ 10ರಲ್ಲಿ 9ನೇ ತಪ್ಪಿಗೂ ನಿನ್ನ ಗಂಡನ 10ರಲ್ಲಿ 3ನೇ ತಪ್ಪಿಗೂ ನೀನು ಸಮಾಧಾನ ಮಾಡ್ಕೊಳ್ಬೇಕು. ಅಲ್ಲಿ ಯಾರು 9 ತಪ್ಪನ್ನು ಕ್ಷಮಿಸಿ ಅಂದ್ರೆ ಜೀವನ 10 ಅನ್ನೋದಾದ್ರೆ 9 ಬರೀ ತಪ್ಪೇ ಮಾಡಿರೋ ಅನ್ನೂ ಕೂಡ ಜೊತೆ ಹಾಕೊಂಡು ಬದುಕ್ತಿದ್ದಾಳ ಮಹಾನ್ ಭಾವ ಅಲ್ವಾ? ಅದು ಹೆಂಗೆ ಅವನ್ ತಂದ ಹಾಕಲ್ಲ, ಕುಡುಕ, ಈ ಕಡೆ ಪರಸ್ತ್ರೀ ಸವಾಸ, ಈ ಕಡೆ ಅಪ್ಪ ಅಮ್ಮನಿಗೂ ಕೊಡ್ಕೊಂಬಂದು ಅಪ್ಪ ಅಮ್ಮಗೆ ಹೊಡೆಯೋದು, ಮಕ್ಳಿಗೆ ಹೊಡೆಯೋದು, ಹೆಂಡತಿಗೆ ಹೊಡೆಯೋದು, 1 ರೂಪಾಯಿ ದುಡಿಮೆ ಇಲ್ಲ, ದುಡ್ದು ತಗೊಂಡೋಗಿ ಬಾರ್ಗೆ ಹಾಕೋದು, ಅಥವಾ ಇನ್ಯಾವುದೋ ಹೆಣ್ಣಿನ ಚಟಕ ಹಾಕೋದು, ಏನೋ ಎಂಥದ್ದು ಮನೆಗೆ ಅಂದರೆ ಸ್ಮಶಾನಿಗೆ ಹೆಣವಲ್ಲ, ಮನೆಗೆ ಮಗ ಅಲ್ಲ ಅನ್ನಂಗೆ ಬದುಕ್ತಿರೋನು ಕೂಡ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ಎಂಥವನೋ ಒಬ್ಬ ಗಂಡ ಅಂತ ಇರಲಿ ಅಂತ ಅಂದ್ಕೊಂಡು ಮಕ್ಕಳನ್ನ ಸಾಕೊಂಡು ಬದುಕ್ತಿದ್ದಾರೆ. ಅಂಥದ್ರಲ್ಲಿ ಈ ವರ್ತನೆ ಇದೆಯಲ್ಲವಾ, ನಾನು ಹೇಳೋದು ನಿನಗೆ ಅಂಥದ್ದೇನೋ ದೊಡ್ಡ ಸಾಕ್ಷಿ ಇದು ಅದು ಫೋನಲ್ಲಿ ಆಗಿರ್ಬೋದು, ಎದುರುಗಡೆ ಆಗಿರ್ಬೋದು, ಇನ್ನೇನು ಆಗಿರ್ಬೋದು. ಕೇಳಿಸ್ಕೊ ಅಂಥದ್ದೇನೋ ಬಂದಾಗ ಮಾತ್ರ ನೀನು ಇದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗು. ಬಟ್ ನನ್ಗನ್ಸುತ್ತೆ ನೀನು ಎಲ್ಲರ ಎದುರುಗಡೆ ನನಗಿದು ಬೇಕು ಅಥವಾ ನಾನು ಇದನ್ನೇ ಆಯ್ತೀನಿ ಅಂತ ಹೀಗೆ ಬಂದಿರಬೇಕಾದ್ರೆ ಈತನ ಇನ್ನೂ ಒಂದು ಹಂತದ ಕೆಟ್ಟ ಸ್ಥಿತಿಗೆ ಹೋದರೂ ಕೂಡ ನೀನು ನಿನ್ನ ಮಕ್ಕಳನ್ನು, ನಿನ್ನ ಸಂಸಾರವನ್ನು ನೀನು ಫೋಕಸ್ ಮಾಡಿ ಅದ್ರ ಕಡೆ ಅಥವಾ ಅದನ್ನು ಉದ್ಧಾರ ಮಾಡಿಕೊಳ್ಬೇಕಾದ್ದು ನೀನು ಬಂದಿರೋಳಾಗಿ, 2 ಮಕ್ಕಳು ಆಗಿರೋಳಾಗಿ ನಿಂದ ಅದು ಕರ್ತವ್ಯ ಮತ್ತು ಅನಿವಾರ್ಯ. ಈಗ ಇಷ್ಟಕ್ಕೆ ಅಂತ ಹೇಳಲ್ಲ, ಇನ್ನೂ ಏನು ಹಂಗಾಗೋದು ಬೇಡ, ಸುಮ್ಮನೆ ಹೇಳ್ತೀನಿ. ಇನ್ನೂ ಏನು ಕೆಡುಕಾದರೂ ಕೂಡ ನೀನು ನಿನ್ನ ಮಕ್ಕಳನ್ನು, ನಿನ್ನ ಸಂಸಾರವನ್ನು ಒಂದು ಏನೋ ಚಿಕ್ಕ ಸಮಸ್ಯೆ ಆಯಿತು ಅಥವಾ ಒಬ್ಬರದ್ದು ಯಾವುದೋ ಸಮಸ್ಯೆ ಆಯಿತು ಅಂತ ಉಳಿದ 3 ನಾನು ನದಿಗೆ ತಳ್ಳೋಕ್ಕಾಗಲ್ಲ. ಆ ಒಬ್ಬನನ್ನು ಬದಿಗಿಟ್ಟು ಅಥವಾ ಆತನ ಯೋಚನೆ ಬಿಟ್ಟು ಉಳಿದ ಮಕ್ಕಳು, ಉಳಿದ ಸಂಸಾರವನ್ನು ನಾನು ಕಾಪಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಹೆಣ್ಣಿನ ವಿಚಾರದಲ್ಲಿ ಈತನ ವರ್ತನೆ ಇದೆಯಲ್ಲ, ಕೆಲವೊಮ್ಮೆ ಹಂಗಿರ್ತವ. ಈಗ ಕೆಲವೊಮ್ಮೆ ಹೆಂಗಾಗ್ಬಿಡುತ್ತೆ ಅಂದರೆ, ಅವನು ಆ ಹೆಣ್ಣಿನ ದೇಹ ಸುಖ ಬಯಸಲ್ಲ, ಆ ಹೆಣ್ಣಿಗೆ ಒಂದು ಲೆಟ್ರ್ ಬರೆಯಲ್ಲ, ಮೆಸೇಜ್ ಮಾಡಲ್ಲ, ಇನ್ನೇನೋ ಮಾಡಲ್ಲ. ಒಳಗಡೆ ಇಂಥದ್ದೇನೋ ಒಂದು ಯೋಚನೆ ಇರುತ್ತೆ, ಅದು ಪೂರ್ಣವಾಗಿ ಬೇರೆ ಸಮೇತ ಕಿತ್ತು ಹೋಗ್ಲಿಕ್ಕೆ ಇನ್ನು ಸಮಯ ಬೇಕಾಗುತ್ತೆ ಅವ್ರಿಗೆ. ಇದು ಸಂಸ್ಕಾರತಃ ಕೆಲವೊಂದು ಬಂದಿರ್ತವೆ. ಬಟ್ ನೀನು ಒಂದು ಖುಷಿ ಪಡು, ಯಾವ ಹೆಣ್ಣಿಗೂ ಅನ್ಯಾಯ ಮಾಡಿ ಬಂದಿರೋನಲ್ಲ ನನ್ನ ಗಂಡ.
ಯಾವ ಹೆಣ್ಣು ಕೂಡ ಮನೆ ಬಾಗಿಲಿಗೆ ಬಂದು ನಿನ್ನ ಗಂಡ ನನಗಿಂತ ಅನ್ಯಾಯ ಮಾಡ್ದ ಅಂತ ಹೇಳಿಲ್ಲ. ಇಂಥದ್ದೇನೋ ತಪ್ಪಿಗೆ ಶಿಕ್ಷೆ ಆಗಬೇಕಾ ಅಥವಾ ಅಂಥದ್ದೇನೋ ನೋಡಿದ್ರಿಂದ ಆ ಕೆಟ್ಟ ನೋಟದಲ್ಲಿ ಕೆಟ್ಟ ಉದ್ದೇಶ ಇದ್ದರೆ ಅದು ಮುಂದೆ ವಿಧಿಯೇ ಅಥವಾ ಕರ್ಮವೇ ಅದಕ್ಕೆ ಶಿಕ್ಷೆ ಕೊಡುತ್ತೆ. ಅದನ್ನು ನೀನು ದೊಡ್ಡ ಸಮಸ್ಯೆ ಅಂದುಕೊಂಡು ಅಳುತ್ತಾ ದುಃಖ ಪಡ್ಕೊಂಡು ಅವಶ್ಯಕತೆ ಇಲ್ಲವ. ಈಗ ನಾನು ಹೇಳ್ತೀನಿ, ಒಂದು ಹೆಂಡತಿಯಾಗಿ ನೀನು ಎಷ್ಟು ಅವನನ್ನು ವಶ ಮಾಡ್ಕೊಳ್ತೀಯೋ, ಮೋಹಿಸ್ತೀಯೋ, ಅಥವಾ ಅವನನ್ನು ಕಾಮ ಪ್ರೇಮ ಮೋಹಗಳಿಂದ ಆವರಿಸಿಕೊಳ್ತೀಯೋ, ಹೊರಗಡೆ ಆ ಬುದ್ಧಿ ಬರಲಿಕ್ಕಿಲ್ವೇನು? ಹಾಗಂತ ನೀನು ಏನು ಆ ಥರದ್ದೇನು ನೀನು ಗಂಡನನ್ನು ಪ್ರೇಮಿಸೋದಿಲ್ಲ, ಪ್ರೀತಿಸೋದಿಲ್ಲ, ಮೋಹಿಸೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀನು ಎಷ್ಟು ಹೊಟ್ಟೆ ತುಂಬ ಊಟ ಇಕ್ಕಿದ್ರೂ ಹೊರಗಡೆ ಊಟದ ಕಡೆ ನೋಡುವ ಬುದ್ಧಿ ಮನುಷ್ಯನಿಗೆ ಇದ್ದೇ ಇರುತ್ತೆ. ನೀನು ಅದನ್ನು ತುಂಬ ದೊಡ್ಡದು ಮಾಡಲಿಕ್ಕೆ ಹೋದರೆ ಅದೇ ಹೇಳ್ತಾರಲ್ಲ, ಸುಮ್ಮನೆ ಇದ್ದಿದ್ದನ್ನು ಕೆರ್ಕೊಂಡು ಗಾಯ ಮಾಡ್ಕೊಂಡ್ರು ನಂಗೆ ಆಗ್ಬಿಡುತ್ತೆ ಕತೆ. ಅದೇ ತರನೇ ಮಾಡ್ಕೊಂಡಿದೆ ಅಣ್ಣ, ಇವಾಗ ಬುದ್ಧಿ ಬಂದೈತೆ. ಅಯ್ಯೋಯ್ಯೋ ಬೇಡವಾ, ನನ್ನ ಕಾರ್ಯಕ್ರಮ ನಾನೇ ಕೇಳಿದ್ದೀನಿ ಸರ್. ಅವನು ಯಾವಳ ಜೊತೆನಾದ್ರೂ ಮಲಗಿ ಬರಲಿ ಸರ್, ಮನೆಗೆ ಬಂದು ಸುಮ್ಮನೆ ಬಿತ್ಕೊಂಡ್ರೆ ಸಾಕು ಸರ್, ನಾವೇ ಬೇಕಾದ್ರೆ ದುಡ್ದು ಹಾಕ್ತೀವಿ ಅನ್ನೋ ಹೆಣ್ಮಕ್ಳನ್ನು ಕೇಳಿದ್ದೀನಿ. ಅಂಥದ್ರ ನಡುವೆ ನಿನ್ನ ಗಂಡ ಬಂಗಾರ. ಇದು ಒಂದು. ಎರಡನೇದು, ಇಲ್ಲಿ ನೀವೇನು ಹೇಳಿದ್ರಿ, ಕುಡಿಯೋದು ಅಥವಾ ಅಂದರೆ ಹೆಣ್ಣಿಂದ ಆಯಿತು, ಅದು ಹೆಣ್ಣಿಂದ ನಾನು ಹೇಳ್ತೀನಲ್ಲ, ಆತ ಏನು ನೋಡ್ತಾನೆ, ಹಂಗೆ ನೋಡ್ತಾನೆ, ಹಿಂಗೆ ನೋಡ್ತಾನೆ. ಅಂಥದ್ದೇನೋ ನೋಟದಲ್ಲಿ ಕೆಡುಕಿದ್ರೆ, ಅದರ ಉದ್ದೇಶ ಕೆಡುಕಾಗಿದ್ದರೆ, ಅದರಿಂದ ತುಂಬ ಮುಂದುವರೆದೇನೋ ತಪ್ಪಾಗೋದಿದ್ರೆ ಎಷ್ಟು ದಿನ ಬೇಕಿತ್ತು ಅದಕ್ಕೆ ಅಲ್ವಾ? ನೀನು ಇದನ್ನು ಹೇಗೆ ನೋಡ್ತೀಯ ಅನ್ನೋದ್ರ ಮೇಲೆ ನಿನ್ನ ಗಂಡ ನಿನಗೆ ಹೇಗೆ ಕಾಣಿಸ್ತಾನೆ. ನೀನು ಅಯ್ಯೋ ಇಲ್ಲ ಇವನೊಂದು ಕಾಮ ಬುದ್ಧಿ, ಇನ್ನೂ ಏನೇನು ಮಾಡ್ಕೊಳ್ತಾವನೋ, ಇನ್ನೂ ಹಿಂದೆ ಏನೇನು ನಡೀತಾಯಿತೋ, ನೀನು ಹಿಂಗೆ ಯೋಚನೆ ಮಾಡಿದ್ರೆ ಆತ ಆ ರೀತಿ ನೋಡ್ತಿರೋನಿಗೆ ಕೆಡುಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅದನ್ನು ನೀನು ನಿನಗೆ ಬೇಕಾದಂಗೆ ಕೊರ್ಗಾಗಿ ನೋಡ್ಕೊಂಡು ಕೂತ್ಕೊಂಡ್ರೆ ನೀನಂತೂ ಹಾಸಿಗೆ ಹಿಡಿತೀಯ. ಯಾಕಂದರೆ ಇದನ್ನೆಲ್ಲ ನೀನು ಇವತ್ತಿಗೆ ನೋಡು, ನಿನ್ನ ಮನಸ್ಸು ಎಷ್ಟು ಪರಿಪಕ್ವವಾಗಿದೆ ಅಂದರೆ, ಆಯ್ತು ಬಿಡಪ್ಪ, ಈಗ ಆತ ಏನೋ ಈಗ ಆತ ಏನು ನೋಡ್ತಿದ್ದಾನೆ ಅಂತ ನಾನು ಅವ್ನು ನೋಡ್ತಿರೋದು ನನ್ನ ತಪ್ಪು. ಅಲ್ಲಿ ನೋಡ್ತಾವನಾ, ಅವಳು ಯಾರೋ ಬೆಳಗ ಕೂತಾಳೆ, ಪಾತ್ರೆ ಬೆಳಗ್ತಾವಳೆ, ಅಥವಾ ಅವಳೇನೋ ಮಾಡ್ತಾವಳೆ, ನನ್ನ ಗಂಡ ಅವಳ ಕಡೆ ನೋಡ್ತಾವ, ನನ್ನ ಗಂಡ ಅಲ್ಲಿ ನೋಡ್ತಾವನಂತ ನಾನು ನನ್ನ ಗಂಡನ ನೋಡ್ತಿದ್ದೀನಲ್ಲ, ಅದು ನನ್ನ ತಪ್ಪು. ಅಂಥದ್ದೇನೋ ಎದುರುಗಡೆ ಬರುತ್ತವ ಇದ್ದರೆ ತುಂಬ ದಿನ ಇರಿ. ಇವತ್ತು ನನ್ನ ಹತ್ರ ಬಂದು ಮಾತಾಡೋ ಎಷ್ಟು ಹೆಣ್ಣು ಮಕ್ಕಳು ಆ ಕಡೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಹೇಗೋ ಭಗವಂತ ನಿನ್ನನ್ನು ಕಾಪಾಡಬೇಕಂದ್ರೆ ನೋಡಿ ಇಂಥದ್ದೇನೋ ನಡೀತಾ ಇದೆ ಅಂತ ಕಣ್ಣು ಮುಂದೆ ತಂದು ಇಡ್ತಾನೆ. ನೀವು ಎನ್ಕ್ವೈರಿ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಏನಾಗ್ಬಿಡುತ್ತೆ, ನಿಮಗೊಂಚೂರು ಅನುಮಾನ ಬಂದರೆ ಅದು ಎಷ್ಟು ದೈತ್ಯವಾಗಿ ಬೆಳೆಯುತ್ತೆ ಅಂದರೆ, ಗಂಡ ಅಷ್ಟು ತಪ್ಪು ಮಾಡೇ ಇರೋದಿಲ್ಲ, ಬಟ್ ನಿಮ್ಮ ಅನುಮಾನದ ಪುಸ್ತಕದಲ್ಲಿ ದೊಡ್ಡ ತಪ್ಪುಗಳನ್ನು ನೀವೇ ಬಾರ್ದಿಕ್ಕಂಬಿಟ್ಟಿರ್ತೀರ. ಅವಾಗ ಏನಾಗುತ್ತೆ, ನಾನು ಮಾಡದೇ ಇರೋದನ್ನೆಲ್ಲ ಇವಳು ಹೇಳ್ತಾಳಲ್ಲ ಅಂತ ಅಂದಾಗ ಅದು ಇನ್ನೂ ಗುಂಡಿ ದೊಡ್ಡದಾಗುತ್ತೆ, ಜಗಳ ದೊಡ್ಡದಾಗುತ್ತೆ. ಬಿಡು, ಅದು ಬಿಡು. ಇಲ್ಲ ನಾನು ಬಿಟ್ಟೇ ಬಿಡಿ ಅಣ್ಣ, ನಾನು ಆ ಥರ ಕೇಳೋದೇ ಬಿಟ್ಬಿಟ್ಟೆ. ಬೇಡವ. ನನ್ನ ಪ್ರಕಾರ ನಿನ್ನ ಮಗನದ್ದು ಒಂದು ರೀತಿಯ ಹಠ, ಇವರದ್ದು ಒಂದು ರೀತಿಯ ಹಠ. ನನಗೆ ಇನ್ನೇನೂ ಇಲ್ಲ ಅಣ್ಣ. ಇವಾಗ ನಮ್ಮ ಯಜಮಾನ್ರಿಗೆ ಶುಗರ್ 3 ವರ್ಷ ಆಗೋಯ್ತೆ, 4 ವರ್ಷ ಆಯ್ತು ಅಣ್ಣ ಶುಗರ್ ಬಂದೆ. ಅವ್ರ ಬಗ್ಗೆನೇ ಚಿಂತೆ ಅಣ್ಣ, ನನಗಿನ್ನೇನಿಲ್ಲ. ಆಯಿತು, ಹೆಣ್ಣಿನ ವಿಚಾರದಲ್ಲಿ ಏನು ನಿನ್ನ ಮನೆ ಕೆಡುಕಾಗಲ್ಲ, ಅಥವಾ ಅಂತಹ ಕೆಟ್ಟ ಅಶ್ಲೀಲ ದುಷ್ಟ ಉದ್ದೇಶವೇನು ಆತನಿಗಿಲ್ಲ. ಏನೋ ಒಂದು ಈ ಜೊತೆ ಬ್ಯಾಚುಲರ್ ಆಗಿದ್ದಾಗ ಕೆಲವು ಬುದ್ಧಿಗಳು ಆಳವಾಗಿ ಬೇರು ಬಿಡ್ಬಿಟ್ಟಿರ್ತವೆ. ಅವು ಸಂಸಾರಸ್ಥ ಆದ ಮೇಲೂ ಕೆಲವೊಮ್ಮೆ ಹೋಗೋದಿಲ್ಲ. ಬಟ್ ಹಂಗೆ ಹೋಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕು, ಆಯಿತಾ? ಅದು ಬಿಡು. ಬಟ್ ಕುಡಿತ ಅಥವಾ ಕುಡಿತಾರೆ ಅಂತ ಇಂಥದ್ದೇನೋ ಹೇಳ್ತೀಯಲ್ಲ, ನೋಡುವ, ನನಗನ್ಸುತ್ತೆ ಈ ಹೆಣ್ಣಿನ ವಿಚಾರ ಏನಿದೆ ಅದು ತುಂಬ ನಿನ್ನ ಮನೆಗೆ ತೊಂದರೆ ಕೊಡಲ್ಲ. ಬಟ್ ಕುಡಿತಾ ಇವ್ರಿಗೆ ಶುಗರ್ ಇದೆ ಅಥವಾ ಇಂಥದ್ದೇನೋ ಸಮಸ್ಯೆ ಇದೆ ಎಂದಾಗ ಅದೇ ಅಣ್ಣ ನನಗೆ ಭಯ. ನಮ್ಮ ಯಜಮಾನ್ರು ಇಲ್ಲಿ ತನಕ ನನಗೆ ಒಂದು ಕೆಲಸಕ್ಕೆ ಈಚ್ ಕಡೆ ಅಂತ ಕಳಿಸ್ಲಿಲ್ಲ. ಏನ್ ಬೇಕು ಅದನ್ನೇ ತಂದು ಕೊಡ್ತಾರೆ, ಏನ್ ಬೇಕು ನನ್ಗೆ ಏನ್ ಬೇಕು ಅಷ್ಟೇ ಇಷ್ಟನ್ನು ಪಡ್ತಾರೆ. ನಾನು ಅವ್ರ ಜೀವ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ಟದ ಅನ್ನೋದೊಂದೇ ಭಯ ಅಣ್ಣ. ಇರ್ಲಿ ತಾಯಿ, ಈಗ ನಾನು ಹೇಳೋದು ತುಂಬ ಸತ್ಯದ ಬೆಳಕನ್ನು ನಿನ್ನ ಹೃದಯಕ್ಕೆ ತಂದಕ್ಕೂ ಯಾರ ಆಯಸ್ಸನ್ನು ಯಾರೂ ಬಲ್ಲವರಿಲ್ಲಬ್ಬ. ನಿನ್ನ ತಂದೆಯದ್ದೇ ಉದಾಹರಣೆ ತಗೋ. ಅವರು ಕುಡಿತಾರೆ, ಅವರು ಬೇಗ ಹೋಗ್ಬಿಡ್ತಾರೆ, ನೀನೇನು ಕುಡಿಯಲ್ಲ, ಅದಕ್ಕೆ ನೀನು ಲೇಟಾಗಿ ಹೋಯ್ತಿ ಅಂತ ನೀನು ಅಂದ್ಕೊಳ್ಳೇಬೇಡ ಅಲ್ವಾ? ಜೀವನದ ಉಳಿದಿರುವ ಸಮಯವೆಷ್ಟು ಯಾರು ಬಲ್ಲರು ಅಲ್ವೇ? ನಿನ್ನ ತಂದೆ ರೆಡಿಯಾಗಿ ಹೊಂಟಿದ್ದು ಮದುವೆಗೆ ಹೋಗಿದ್ದು ಮಸಣಕ್ಕೆ ಏನಾಯ್ತು ಕತೆ ಇದು? ಅಂದ್ರೆ ಮನುಷ್ಯನ ಯೋಜನೆಗಳಿಗೂ ಮೀರಿ ವಿಧಿಯ ಯೋಜನೆ ಬೇರೆ ಇರುತ್ತೆ. ಹಾಗಂತ ನಾವು ಯೋಜನೆಗಳನ್ನ ಹಾಕಬಾರ್ದ? ಹಾಕಬೇಕು.
ನಾನು ಮದುವೆಗೆ ಅಂತಲೇ ಡ್ರೆಸ್ ಹಾಕಬೇಕು, ಅದನ್ನು ಮೀರಿ ವಿಧಿ ನನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಯ್ತಾ ಅದ್ರ ಮುಂದೆ ನಾವೇನು ಮಾಡೋಕ್ಕಾಗಲ್ಲ. ಅಯ್ಯೋ ಬಿಡಪ್ಪ, ನಮ್ಮೂರು ನಂಜಪ್ಪಣ್ಣ ಮದುವೆಗೆ ಅಂತ ಹೊಂಟೊಂದು ಸ್ಮಶಾನಕ್ಕೆ ಹೋದ, ಹಂಗಾಗಿ ನಾವು ಯಾವುದಕ್ಕೂ ಹೊರಡೋದೇ ಬೇಡ, ಸುಮ್ಮನೆ ಕೂತ್ಕೊಂಡ್ಬಿಡೋಣ ಅಂದ್ರೆ ಆಗಲ್ಲ. ವಿಧಿಗೆ ಚಾಲೆಂಜ್ ಮಾಡಿ ನನಗಿದು ಬೇಕು ಅಂತ ಹೊರಡಬೇಕು. ಅದನ್ನು ಮೀರಿಯೂ ಯಮಕಿಂಕರರು ಬಂದು ಕರ್ಕೊಂಡು ಹೋದ್ರಿಂದ ಏನು ಮಾಡೋಂಗಿದೆ? ಹಂಗೆ ಗಂಡನ ವಿಚಾರವಾಗಿಯೂ ಅಷ್ಟೇ, ಕುಡಿಬೇಡ್ರಿ ಬ್ಯಾಡ್ರಿ ಅಂತ ನೀನು ಪ್ರೇಮದಿಂದ ಅವ್ರ ಸೇವೆ ಮಾಡಿ ಅವ್ರ ಟೈಮ್ ಊಟ ಇಕ್ಕಿ ಅಥವಾ ಅವರನ್ನು ಅತ್ಯಂತ ಸೇವಾ ಮನೋಭಾವದಲ್ಲಿ ಪ್ರೇಮದಿಂದ ಕಾಣು. ಅದು ಬಿಟ್ಟು ಇಂಥದ್ದೇನು ಕುಡಿತಾ ಇವೆಲ್ಲ ಇದೆಯಲ್ಲವ, ನನ್ನ ಪ್ರಕಾರ ನನ್ನ ಅನುಭವದಲ್ಲಿ ಹೇಳ್ತೀನಿ, ಏನೋ ಒಂದು ಕಾಯಿಲೆ ಬಂದು ಹಾಸಿಗೆ ಹಿಡಿಯೋವರೆಗೂ ಅವ್ರಿಗೆ ಬುದ್ಧಿ ಬರಲ್ಲ. ಹೌದು ಅಣ್ಣ, ಅದು ಸತ್ಯ ಅಣ್ಣ. ತುಂಬ ಕಂಡುಕೊಂಡಿದ್ದೀನಿ. ಎಷ್ಟು ಕುಡಿಯೋಕ್ಕೆ ಅವ್ರು ಯಾರೋ ಒಂದು ಹೆಣ್ಮಗಳು ಬಂದಿದ್ಲು, ತಾಯಿ ರಿಹಾಬಿಲೇಷನ್ ಸೆಂಟ್ರಿಗೆ ಹಾಕಿದ್ದೆ ಸರ್, ಕುಡಿಯೋದನ್ನು ಬಿಡೋ ಜಾಗಕ್ಕೆ ಹಾಕಿದ್ದೆ. ಅವರು ಅಲ್ಲಿ ಕುಡಿದಿರಲಿಲ್ಲ ಸರ್, 3 ತಿಂಗಳು ಚೆನ್ನಾಗಿದ್ದರು ಸರ್, ಆಮೇಲೆ ಮತ್ತೆ ಬಂದಾದ್ಮೇಲೆ ಮತ್ತೆ ಶುರು ಮಾಡಿದ್ರು ಸರ್. ನನಗೇನು ಸರ್ ಮಾಡೋದು? ಅಲ್ಲವ ರಿಹಾಬಿಲೇಷನ್ ಸೆಂಟ್ರಲ್ಲಿ ಯಾಕೆ ಕುಡ್ದಿರಲಿಲ್ಲ ಸರ್? ಅಲ್ಲಿ ಕೊಟ್ಟಿರಲಿಲ್ಲ ಅಂದರು ಅವರು. ಕೊಟ್ಟರೆ ಮತ್ತೆ ಅಲ್ಲೂ ಕುಡಿಯೋರು ಅಂತ. ನಾನು ಹೇಳೋದು, ಒಬ್ಬ ಮನುಷ್ಯ ಅಯ್ಯೋ ನಾನು ಮಕ್ಕಳು ಹೆಂಡತಿ ಅಪ್ಪ ಅಥವಾ ನಂದೊಂದು ಸಂಸಾರ 4 ದಿನ ಅವ್ರ ಜೊತೆ ಬಹಳ ಬದುಕಬೇಕು, ಇರೋ ಈ ಬದುಕನ್ನು ಕುಡಿದು ಅಥವಾ ಮದ್ಯಪಾನ ಮಾಡಿ ಬೇಡದ ಚಟಗಳನ್ನಿಟ್ಕೊಂಡು ಯಾಕೆ ಹಾಳು ಮಾಡಿಕೊಳ್ಬೇಕು? ಹಾಲು ಕುಡಿದವರೇ ಉಳಿಯಲ್ಲ, ಇನ್ನು ಎಣ್ಣೆ ಕುಡಿದವರು ಮದ್ಯಪಾನ ಮಾಡಿದವ್ರು ಏನು ಉಳಿತಾರ? ನಾನು 4 ದಿನ ಹೆಂಡತಿ ಮಕ್ಕಳ ಜೊತೆ ಬದುಕಬೇಕು, ಏನೋ ಒಂದು ಆರೋಗ್ಯ ಕಾಪಾಡಿಕೊಂಡು ಮಕ್ಕಳು ನಾಳೆ ಬೆಳಗೋದನ್ನು ನಾವು ನೋಡಬೇಕು. ಹೀಗೆ ನಾಳೆ ಮಕ್ಕಳು ಹೆಂಡತಿ ಅವ್ರನ್ನ ಅನಾಥರು ಮಾಡಿ ಹೋಗಬಾರ್ದಪ್ಪ, ನಾನು 4 ಜನ ಫ್ರೆಂಡ್ಸ್ ಕೊಡಿಸ್ತಾರೆ ಅಂತ ನಾನು ಸಂಜೆ ಹೊತ್ತು ಕುಡಿಯೋಕ್ಕೆ ಶುರು ಮಾಡಿದ್ರೆ ನಾಳೆ ಮನೆಯಿಂದ ಹೆಂಡತಿ ಮಕ್ಕಳು ಯಾರೂ ಒಂದು ಪೈಸೆ ಮರ್ಯಾದೆ ಕೊಡೋದಿಲ್ಲ. ಇದು ನನಗೆ ಬೇಡವೇ ಬೇಡ ಅಂತ ಈತನ ಹೃದಯಕ್ಕೆ ಜ್ಞಾನದಿಂದ ಮನ ಪರಿವರ್ತನೆ ಆಗಬೇಕೆ ಹೊರತು ಇನ್ನು ಏನು ಹೇಳಿದ್ರು ಕೂಡ ಅಲ್ಲಿ 2 ವಿಚಾರ. ಒಂದು, ಮಹಾನುಭಾವರ ಮಾತುಗಳಿಂದ ಪರಿವರ್ತನೆ ಆಗಬೇಕು, ಇಲ್ಲ ಯಾವುದೋ ದೊಡ್ಡರಾಗಿ ಬಂದು ಪರಿವರ್ತನೆ ಆಗಬೇಕು. ನಾನು ಅದಕ್ಕೇನೆ ಅಣ್ಣ ವಿಡಿಯೋ ನೋಡಿ ನಾನು ನೋಡ್ತಾ ಇರ್ತೀನಿ ಅಣ್ಣ, ವಿಡಿಯೋಗಳನ್ನ ಇದನ್ನ ನೋಡಿ ಅಂತ ಅವ್ರಿಗೆ ಹೇಳ್ತಾ ಇರ್ತೀನಿ ಅಣ್ಣ. ಇವಾಗ್ಲೂ ಸುಧಾ ಫೋನ್ ಮಾಡ್ತೀನಿ ಅಂತಾನೆ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಬಂದೆ. ಆ ಥರ ಅವ್ರು ನನ್ನಿಷ್ಟದಂಗೆನೆ ಬಿಟ್ಬಿಟ್ಟವ್ರೆ ಅಣ್ಣ, ಅವ್ರು ಏನೂ ಇಲ್ಲ. ಇರ್ಲಿ ತಾಯಿ, ನಿನ್ನ ಗಂಡನ ಬೇರೆ ಅಂದರೆ ನನಗನ್ಸೋದವ ನಿನ್ನ ಕುರಿತು ಪ್ರೇಮ ಸಹಜವಾಗಿದ್ದೇ ಇದೆ. ಆದರೆ ಎಲ್ಲರಲ್ಲೂ ಅವ್ರದ್ದೇ ಆದ ಒಂದು ಕೆಡುಕು ಬುದ್ಧಿ ಇದ್ದೇ ಇರುತ್ತೆ. ಆತರ ಆಗ್ಲಿಂದ ಅನ್ಕೋ ಬಂದ್ರು ಅಣ್ಣ. ಈಗ ಅವ್ರ ಜೀವನನೇ ಒಂಥರ ಶುಗರ್ ಬಂದ್ಬಿಡ್ತು. ಅಷ್ಟು ಚೆನ್ನಾಗಿದ್ದರು, ಒಂದು ಸಣ್ಣ ಆಗ್ಬಿಟ್ಟವ್ರೆ, ಒಂದ್ ನಿಂಕ್ರ ಆಗ್ಬಿಟ್ಟವ್ರೆ. ಈ ಮಕ್ಕಳು ಸಣ್ಣವು. ಇನ್ನ ನನ್ ಜೀವನ ಯಾವ ರೀತಿ ಮುಂದೆ ಅನ್ನೋದು. ನಾನು ಎಲ್ಲೂ ಕೆಲ್ಸಕ್ಕೆ ಕಳಿಸಿಲ್ಲ ಅಣ್ಣ. ಅವ್ರು ಇಷ್ಟು ವರ್ಷ ಆಯ್ತು ಮನೇಲೆ ಇರಿಸ್ಕೊಂಡು ಮನೇಲೆ ತಂದು ಹಾಕಿಸ್ಕೊಂಡು ಮಕ್ಳ ನಮ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾವ್ರೆ ಅಣ್ಣ. ಅವ್ರನ್ನೇ ನಂಬ್ಕೊಂಡಿದೀವಿ ಅಣ್ಣ ನಾವು. ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರು ಕೇಳೋದೇ ಇಲ್ಲ ಅಣ್ಣ. ಅವರು ಏನೂ ಆಗಲ್ಲವ. ಈಗ ನನ್ನ ಮಾತನ್ನು ನೀವು ಕೇಳಿಸ್ಕೊಳ್ಳಿ. ಈ ವಿಚಾರದಲ್ಲಿ ನಿನ್ನ ಗಂಡನ ಕುರಿತು ನಿನಗಿರೋ ಪ್ರೇಮ ಅಥವಾ ಒಂದು ಅವರ ಕುರಿತಾದ ಒಂದು ಕಾಳಜಿ, ನಿಯತ್ತು, ಒಂದು ಪತಿವ್ರತೆಯ ಗುಣ, ದೇವರು ಅಷ್ಟು ಬೇಗ ನಿನ್ನನ್ನು ಕೈ ಬಿಡಲ್ಲವ. ಈಗ ಅವ್ರಿಗೂ ಯಾವುದೋ ಒಂದು ಮೂಲಕ ಶಿಕ್ಷೆಯೋ ಶಿಕ್ಷಣವೋ ಅವ್ರಿಗೂ ಒಂದು ಬುದ್ಧಿ ಕಲಿಯೋ ದಿನ ಬರುತ್ತೆ. ನೀನೇನು ಮಾಡಬೇಕು? ಎಲ್ಲದಕ್ಕೂ ಮೊದಲು ತಯಾರಾಗಿ ನಿಂತಿರ್ಬೇಕು ಮನುಷ್ಯ. ನನಗೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀನಿ, ಬಸ್ಸು ಯಾಕೋ ಬರಲೇ ಇಲ್ಲ, ಅಥವಾ ನಾನು ಬಸ್ ಸ್ಟ್ಯಾಂಡಿಗೆ ಬರೋಕ್ಕಿಂತ ಮುಂಚೆನೇ ಬಸ್ ಹೋಗ್ಬಿಟ್ಟಿತ್ತು. ಆಟೋ ಮಾಡ್ಕೊಂಡಾದ್ರೂ ನನ್ನ ಗುರಿ ನಾನು ತಲುಪಬೇಕು. ಅಯ್ಯೋ ಬರಲಿಲ್ಲ ಅಂತ ನಾನು ವಾಪಸ್ ಹೋಗ್ಲಿಕ್ಕೆ ಆಗಲ್ಲ, ಅಥವಾ ನನ್ನ ಗಂಡ ಯಾಕೋ ಸರಿ ಹೋಗಲಿಲ್ಲ ಅಂತ ತವ್ರ ಮನೆಗೆ ಹೋಗೋಕ್ಕಾಗಲ್ಲ. ಕಷ್ಟವೋ ಸುಖವೋ, 2 ಚಕ್ರವೋ 1 ಚಕ್ರವೋ ಸಂಸಾರದ ಬಂಡಿ ಸಾಗಬೇಕು. ಮಕ್ಕಳಿದ್ದಾವೆ, ನಿನ್ನ ಗಂಡನ ವಿಚಾರದಲ್ಲಿ ನೀನು ಕೊರಗುತ್ತಾ ಕೂತ್ಕೊಳ್ಬೇಡ. ಅವರು ತಮ್ಮ ಪಾಲಿನ ಎಷ್ಟು ಆಯಸ್ಸಿದೆಯೋ ಅಥವಾ ಏನೇನು ಕಷ್ಟಪಡಬೇಕು ಅಥವಾ ಏನೇನು ಈ ಚಟಗಳ ಕಾರಣಕ್ಕೆ ಹಾಸಿಗೆ ಹಿಡಿಬೇಕು ಅಂಥದ್ದೇನೇ ಇದ್ದರೂ ಕೂಡ ಬಹುಶಃ ಈ ಸಮಯದಲ್ಲಿ ಅವರು ತಮ್ಮ ತಪ್ಪುಗಳನ್ನು ತಿದ್ದುಕೊಂಡ್ರು ಕೂಡ ಇನ್ನೂ ಕಾಲ ಮಿಂಚಿಲ್ಲ. ನಾನು ಅವ್ರ ಕೈಲೇ ಒಂದು ದಿನ ಫೋನ್ ಮಾಡಿಸ್ತೀನಿ ಅಣ್ಣ ಅವ್ರಿಗೆ. ಇರಲಿ ತಾಯಿ, ಅಂಥದ್ದೇನಾದಕ್ಕೂ ಒಪ್ಪಿ ಮಾತಾಡೋದಾದರೆ ನಾನು ಖಂಡಿತ ಮಾತಾಡ್ತೀನಿ. ಆದರೆ ನನ್ನ ಹಾರೈಕೆ ಇದೆ, ಅವರು ಬೇರೆ ಎಲ್ಲ ವಿಚಾರದಲ್ಲೂ ಸಭ್ಯವಾಗಿ ಬಂದಿದ್ದಾರೆ. ತಾಯಿ ತಂದೆಯನ್ನು ಕಳ್ಕೊಂಡು ಅವತ್ತಿಂದ ಇವತ್ತಿನವರೆಗೂ
ಬಹುಶಃ ಅವ್ರ ಜೀವಿತಾವಧಿಯಲ್ಲಿ ಎಂತೆಂಥ ಮಾತು ಕೇಳಿ ಬದುಕಿರ್ಬೋದಲ್ವೇ. ಹೌದೌದು ಅಣ್ಣ, ಅವ್ರಿಗೆ ಬಹಳನೇ ಕಷ್ಟ ಅಣ್ಣ. ಹಂಗೆ ಬಂದವ್ರಿಗೆ ನನ್ನ ಹೆಂಡತಿ ಮಕ್ಳ ಕಷ್ಟನೂ ನನಗೆ ಗೊತ್ತಿರ್ಬೇಕಲ್ವೇ. ಈಗ ನಾನು ಕಷ್ಟಪಟ್ಟುಬಿಟ್ಟೆ, ನಾನು ಜೀವನ ಕಟ್ಕೊಂಡು, ಯಾರ ಜೀವನ? ಅವ್ರದ್ದೇ ಜೀವನ ತಾನೇ, ಬೇರೆ ಯಾರ್ದು ಅಲ್ಲ. ಹಿಂಗಿದ್ದಾಗ ನನಗೆ ಯಾವುದೋ ಒಂದು ಹೆಣ್ಮಗಳು ಹೇಳ್ತಾ ಇದ್ರು, ಈ ಒಬ್ಬ ಯಾರೋ ಈ ಅನ್ಸು ಪಾನ್ಪರಕ್ಕೂ ಈ ಬಾಯಿ ತುಟಿ ಸಂದಿಗೆಲ್ಲ ಒತ್ತಲಿಸ್ಕೋತಾರಲ್ಲ, ಇದನ್ನೆಲ್ಲ ಬಾಯಿ ತುಂಬ ಯಾವಾಗಲೂ ಅಗೀತಲೇ ಇರೋಣಂತವನು. ಒಂದು ದಿವಸ ಯಾವುದೋ ಬೆಂಗಳೂರಿಂದ ದಾವಣಗೆರೆಗೆ ಹೋಗ್ಬೇಕು ಅಂತ ಒಂದು ಮೆಜೆಸ್ಟಿಕ್ ಹತ್ರ ಬಸ್ ಹತ್ಕೊಂಡಂತೆ. ಆ ಪಕ್ಕದ ಸೀಟ್ ಅಂದರೆ ಅವನೇನು ಸ್ನಾನ ಮಾಡ್ತಿರ್ಲಿಲ್ಲ, ಬಾಯಿ ಯಾವಾಗಲೂ ಗಬ್ ಅನ್ನೋದಂತೆ. ಅವನು ಬಂದು ಪಕ್ಕ ಕೂತ್ಕೊಳ್ತವನೆ ಎಂದಂಗೆಲ್ಲ ಅಲ್ಲಿ ಕೂತಿದ್ದು ಒಂದು ಅಮ್ಮ ಎದ್ಬಿಟ್ಟು ಇನ್ನೂ ಪಕ್ಕದ ಮೊದಲು ಸೀಟ್ಗೆ ಹೋಗ್ಬಿಟ್ಲಂತೆ. ಯಾಕೆ ಹಂಗೆ ಹೋದ್ರಿ ಅಂತ ವಿಚಾರಿಸಿದ್ದಕ್ಕೆ, ಅಯ್ಯೋ ಗಬ್ಬು ವಾಸನೆ ಹೊಡಿತೀಯಪ್ಪ, ನಿನ್ನ ಪಕ್ಕ ಯಾರೋ ಕೂತ್ಕೊಳಕ್ಕೆ ಆಗಲ್ಲ ಅಂದ್ರಂತೆ, ಯಾರೋ ಕಂಡಕ್ಟ್ರು ಯಾರೋ. ಆಗ ಅವನಿಗನ್ನಿಸ್ತಂತೆ, 2, 3, 4 ಗಂಟೆಗಳ ಪ್ರಯಾಣದಲ್ಲೇ ಬಸ್ಸಲ್ಲಿ ನನ್ನ ಪಕ್ಕ ಯಾರು ಕೂತ್ಕೊಳ್ತಿಲ್ಲ, ನಾನು ಹೆಂಡತಿ ಮಕ್ಳು ಹೆಂಗೆ ಸಹಿಸ್ಕೊಂಡಿರ್ಬೇಕು ಅಂತ. ಅವತ್ತಿಂದ ಅವನು ಬಿಟ್ಟನಂತೆ. ಯಾವಾಗ 3 ಗಂಟೆಗಳ ಕಾಲ ಬಸ್ಸಲ್ಲೇ ನನ್ನ ವಾಸನೆ, ನನ್ನ ವರ್ತನೆ, ನನ್ನ ಈ ಬುದ್ಧಿಯನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರೋ ಈ ಸಮಾಜದಲ್ಲಿ ನನ್ನ ಹೆಂಡತಿ ಮಕ್ಕಳು ಅಥವಾ ನನ್ನ ಈ ವಾಸನೆ, ನನ್ನ ಈ ಕುಡಿತ, ನನ್ನ ಈ ಚಟ, ನನ್ನ ಈ ಅರೆಪ್ರಜ್ಞಾವಸ್ಥಿತಿಯಲ್ಲಿ ಹೆಣದ ಥರ ಬಂದು ಮಲಗೋದು, ಕೂಗಾಡೋದು, ಕಿರ್ಚಾಡೋದು, ಹಾಕೊಳ್ಳೋದು, ಪಾಂಪರ್ಕ್ ಹಾಕೊಳ್ಳೋದು, ಅಥವಾ ಏನೋ ಎಣ್ಣೆ ಕುಡಿಯೋದು, ಇದನ್ನೆಲ್ಲ ನನ್ನ ಹೆಂಡತಿ ಮಕ್ಳು ಹೆಂಗೆ ಸಹಿಸಿರಬೇಕು? ತೋ ಎಂಥ ಪಾಪಿ ಆಗಿಬಿಟ್ಟೆ ನಾನು ಅಂತ ಅವನಿಗೆ ಮನಪರಿವರ್ತನೆಯಾಗಿ ಅವತ್ತಿಂದ ಅವನು ಬಾಯಿ ತುಂಬ ಏನೇನೋ ಹಾಕೊಂಡು ಅಗಿಯೋದನ್ನೆಲ್ಲ ಬಿಟ್ಟನಂತೆ. ಹಂಗೆ ಇವ್ರಿಗೂ ಒಂದು ಮನಪರಿವರ್ತನೆ ಕಾಲ ಬರುತ್ತೆ. ಹಾಗಾಗಿ ನೀವೇನು ಮಾಡಬೇಕು ನೋಡ್ರಿ, ನೀನು ಹಿಂಗೆ ಬರೀ ಆತನ ನೆಗೆಟಿವನ್ನು ಹೇಳ್ತಾ ಕೂತ್ಕೊಳ್ಬಾರ್ದು. ಈಗ ನನ್ನ ಮಾತು ಕೇಳಿಸ್ಕೊ. ಅವರಲ್ಲಿ ನೀನು ಕಂಡರಿಯದ ಒಳ್ಳೆತನವು ಇದೆ, ಅದು ನಿನಗೂ ಗೊತ್ತು. ಅವರು ಬೇರೆಯವ್ರ ಗಂಡಸರ ಥರ ಮನೆಗೆ ತಂದು ಹಾಕದೆ, ಮಕ್ಕಳಿಗೆ ಒಂದು ಗೌರವ ಕೊಡದೆ, ಅಥವಾ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಒಂದು ಭಯ ಭಕ್ತಿ ಹಿಡದೆ, ಅಥವಾ ಸಂಜೆ ಆದರೆಲ್ಲೋ ಚರಂಡಿ ತಬ್ಬಿದ್ದು ಬೆಳಗಿನ ಜಾವ ಎದ್ದು ಬರೋದು, ಈ ಮಟ್ಟಿಗೆ ಬೇಜವಾಬ್ದಾರಿಯೂ ಅಲ್ಲ, ಆ ಮಟ್ಟಿಗೆ ಚಟವಂತನೂ ಅಲ್ಲ, ಅಥವಾ ಹೆಂಡತಿ ಮಕ್ಕಳನ್ನು ಮರೆತು ಬೀದಿಲಿ ಹೋಗೋರಿಗೆ ಯಾರಿಗೋ ದುಡ್ದಿದ್ರಲ್ಲೆಲ್ಲ ಎಣ್ಣೆ ಕುಡಿಸ್ಕೊಂಡು ಅಲ್ಲೇ ಬಾರಲ್ಲಿ ಮಲ್ಕೊಳ್ಳೋವಷ್ಟು ನೀಚ ಅಲ್ಲ ಅಲ್ವಾ? ಹಿಂಗಿರ್ಬೇಕಾದ್ರೆ ನಿನ್ನ ಗಂಡ ಕಟ್ಕೊಂಡ ಆ ಕಾಲದಿಂದಲೂ ಕೂಡ ಏನು ಮಾತು ಕೊಟ್ಟಿದ್ನು ಅಂತೆ ನಿಯತ್ತಾಗಿ ನಿನ್ನ ಚೆನ್ನಾಗಿ ಸಾಕ್ಕೊಂಡು, ನಿನ್ನ ನೋಡಿಕೊಂಡು, ಮಕ್ಕಳು ನೋಡಿಕೊಂಡು ಬರ್ತಿದ್ದಾನೆ. ನೀನು ನಾಳೆ ಬಗ್ಗೆ ತುಂಬ ಭಯ ಪಡೋದು, ನಾಳೆ ಯಾರಿಗೆ ಗೊತ್ತವ? ಯಾರಿಗೆ ಗೊತ್ತು? ಗಂಡ ಇನ್ನೊಂದು 2-3 ತಿಂಗಳಲ್ಲೇ ಕಣೆ, ನಿನ್ನ ಕಾರ್ಯಕ್ರಮದಲ್ಲಿ ಗುರುಗಳ ಹತ್ರ ಮಾತಾಡಬೇಕಾದ್ರೆ ನಾನು ಅವ್ರನ್ನೇ ನಂಬಿಕೊಂಡಿದ್ದೀನಿ, ನಾಳೆ ನಮ್ಮ ಬಗ್ಗೆ ಗಂಡ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ದು ನಾನು ಕೇಳಿಸ್ಕೊಂಡೆ ಕಣೆ, ಭಾಳ ಬೇಜಾರಾಗೋಯ್ತು, ನಾನು ಇವತ್ತಿಂದ ಬಿಡ್ತೀನಿ ಕಣೆ, ನನಗೆ ಕ್ಷಮಿಸು. ಗೊತ್ತಿಲ್ಲ, ಇಂಥದ್ದೇನೋ ಪವಾಡ ಇನ್ನು 3 ತಿಂಗಳಲ್ಲಿ ನಡಿಬೋದು. ನೀನು ನಾಳೆಗಳ ಯೋಚಿಸುವುದಾದರೆ ಭರವಸೆಯಿಂದ ಯೋಚಿಸು, ಆದರೆ ಕೊರಗಿನಿಂದ ಅಲ್ಲ ಅಲ್ವಾ? ಹಾಗಾಗಿ ನಿನ್ನ ಮಕ್ಕಳು ಮಾತು ಕೇಳುತ್ತಿಲ್ಲ, ಅದು ಕೇಳುತ್ತಿಲ್ಲ, ಅರೇವಾ ನಿನ್ನ ಗಂಡನಿಗೆ ಒಂದು 35-40 ಅವ್ರಿಗೆ 40 ವರ್ಷ ಆಯಿತು. 40 ವರ್ಷದ ಗಂಡನ್ನೇ ಇನ್ನು ಪರಿಪೂರ್ಣವಾಗಿ ಸರಿ ಮಾಡಲಿಕ್ಕೆ ಆಗಿಲ್ಲ. 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳಿಗೆ ಒಂದು ಹುಡುಕು ಬುದ್ಧಿ ಇದ್ದೇ ಇರುತ್ತೆ. ನಾಳೆ ಅಯ್ಯೋ ನಮ್ಮಮ್ಮನಿಗೆ ಹುಷಾರಿಲ್ಲ, ನಮ್ಮ ಅಪ್ಪನಿಗೆ ಯಾಕೋ ಹಾಸಿಗೆ ಹಿಡಿದುಬಿಟ್ಟ, ನಮ್ಮ ಅಪ್ಪ ಅಮ್ಮ ಯಾಕೋ ಒದ್ದಾಡ್ತಿದ್ದಾರೆ, ಮಕ್ಕಳಿಗೆ ಎತ್ತವರ ಕಷ್ಟಗಳನ್ನು ಬಲವಾಗಿ ತೋರಿಸದ ಹೊರತು ಅವರ ಹೃದಯ ಮಿಡಿಯೋದಿಲ್ಲ, ಅವರು ಎಂದಿಗೂ ತಮ್ಮ ಹುಡುಕು ಬುದ್ಧಿಯನ್ನು ಬಿಡೋದಿಲ್ಲ. ನಾನು ಎಷ್ಟು ಮಕ್ಕಳನ್ನ ನೋಡಿದ್ದೀನವ, ಅವ್ರಿಗೆ ನಾನು ಮಕ್ಕಳನ್ನ ಕೌನ್ಸಿಲಿಂಗ್ ಕರ್ಕೊಂಬರ್ತಾರಲ್ಲ, ಅಥವಾ ಕರ್ಕೊಂಬಂದಾಗ ಆ ಎತ್ತವರು ಮೊದಲು ಏನೇನು ಅವ್ರನ್ನ ನಾನು ಕೇಳ್ಕೊಂಡು, ನೀವೇನು ಮಾಡ್ತೀರಿ, ನಿಮ್ಮ ದುಡಿಮೆ ಏನು, ನಿಮ್ಮದು ಆದಾಯ ಏನು, ಹೆಂಗೆ ಕಷ್ಟಪಟ್ಟು ಬಂದ್ರಿ, ಇದೆಲ್ಲ ಕೇಳ್ಕೊಂಡಿರ್ತೀನಿ ಮೊದಲು ಅಪ್ಪ ಅಮ್ಮನ ಹತ್ರ. ಅವರಿಗೆ ತಮ್ಮ ಮಕ್ಕಳಿಗೆ ಹೇಳಕ್ಕೆ ಬಂದಿರಲ್ಲ, ನಾನು ಮಗುನ ಕೂರಿಸ್ಕೊಳ್ತೀನಿ, ಅದಕ್ಕೆ ಕಣ್ಣೀರು ಬರಬೇಕು. ಅಷ್ಟು ಅಪ್ಪ ನಿನ್ನ ತಂದೆ ತಾಯಿ ನಿನ್ನ ಬಗ್ಗೆ ಏನು ಕೆಡುಕು ಹೇಳಿಲ್ಲ, ಅಥವಾ ನಿನ್ನ ಬಗ್ಗೆ ಏನು ಕಂಪ್ಲೇಂಟ್ ಮಾಡಿಲ್ಲ, ಆದರೆ ನಿನಗೆ ಗೊತ್ತಾ ನೀನು ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಮಾಡ್ತಿರೋ ಆ ಊಟ ಹೆಂಗೆ ಬರ್ತಾ ಇದೆ, ಅದಕ್ಕೆ ಅಪ್ಪ ಅಮ್ಮ ಎಷ್ಟು ಅಕ್ಕಿ ತರ್ತಿದ್ದಾರೆ, ಅಕ್ಕಿ ಸಾಂಬಾರು ಅಥವಾ ಇದೆಲ್ಲ ಮಾಡ್ಲಿಕ್ಕೆ ಅವ್ರೇನು ದುಡ್ಡು ಖರ್ಚು ಮಾಡ್ತಿದ್ದಾರೆ. ಅದನ್ನ ಹೇಳ್ತೀನಿ, ನಿಮ್ಮ ಅಪ್ಪ ಅವರು ಇಷ್ಟೊಂದು ಕಷ್ಟಪಡ್ತಾರೆ, ನೈಟ್ ಎಲ್ಲ ಹೋಯ್ತಾರೆ ಕೆಲಸಕ್ಕೆ,
ನಮ್ಮ ಯಾರಿಗೆ ಸಲುವಾಗಿ ಹೋದವರು ನಮಗ್ ಸಲುವಾಗಿ ನಿನಗ್ ಸಲುವಾಗೇನೋ ನಮ್ ತಿಂತಿರೋ ಅನ್ನ ನಿಮ್ಮ ಅಪ್ಪ ದುಡ್ದಿರೋದಕ್ಕನಪ್ಪ ಅಂತ ಎಲ್ಲಾನು ಹೇಳ್ತೀನಿ ಅಣ್ಣ ಮಕ್ಕಳು ಸುಧಾ. ಆಗಲಿ ತಾಯಿ, ನಿನ್ನ ಮಕ್ಕಳಿಂದ ನಿನ್ನ ಮನೆಗೆ ಯಾವುದೇ ಕಂಟಕ ಇಲ್ಲ. ಗಂಡನ ವಿಚಾರದಲ್ಲಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈಗ ಅವರು ಮುಂದಿನ ಒಂದು 6 ತಿಂಗಳೊಳಗಡೆ ತಿದ್ದುಕೊಳ್ಳದೆ ಹೋದರೆ ಆರೋಗ್ಯದಲ್ಲಿ ಭಾಳ ದೊಡ್ಡ ಗಂಡಾಂತರ ಇರುತ್ತೆ. ಆದರೆ ಮಕ್ಕಳ ವಿಚಾರವಾಗಿ ಭಯ ಬೇಡ, ಆಯಿತಾ? ಅವರಿನ್ನೂ ಸರಿ ತಪ್ಪುಗಳು ಗೊತ್ತಿಲ್ಲದ ಮೃಗಗಳಿಗೆ ಸಮಾನ. ಈಗ ನಾವು ಮಕ್ಕಳನ್ನು ದೇವರು ಅಂತೀವಿ, ಅದೇ ಇನ್ನೊಂದು ಅರ್ಥದಲ್ಲಿ ನಮ್ಮ ಪ್ರಾಚೀನರು ಹೇಳ್ತಾರೆ, ಮಕ್ಕಳು ಮೃಗಗಳಿಗಿಂತ ಬೇರೆ ಏನೂ ಅಲ್ಲ. ಯಾಕಂದರೆ ಮೃಗಗಳಿಗೂ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಾಗಲ್ಲ, ಮಕ್ಕಳಿಗೂ ಗೊತ್ತಾಗಲ್ಲ. ಜೊತೆಲಿದ್ದು ಇದು ಸರಿ ಇದು ತಪ್ಪು ಅಂತ ಅಂದರೆ ಆ ಮಕ್ಕಳಿದ್ದಾರಲ್ಲ, ಆ ಮೃಗತ್ವದಿಂದ ಮನುಷ್ಯತ್ವಕ್ಕೆ ಬರಲಿಕ್ಕೆ ಇನ್ನೊಂದು 10 ವರ್ಷ ಬೇಕು. ಆ ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಲಿಕ್ಕೆ ಇನ್ನೂ ಎಷ್ಟು ವರ್ಷಗಳು ಬೇಕಲ್ವೇ? ಹಾಗಾಗಿ ಮಕ್ಕಳು ಮೃಗಗಳಿಗಿಂತ ಬೇರೆ ಏನೂ ಅಲ್ಲ. ಪಾಪ ಅವರಿಗೆ ಇದು ಸರಿ ಇದು ತಪ್ಪು. ಈಗ ನಾಯಿ ಮುಂದೆ ಚಪ್ಪಲಿ ಹಾಕಿದಾಗ ಅಯ್ಯೋ ಪಾಪ ದುಡ್ಡು ಕೊಟ್ಟು ತಗೊಂಡಿರ್ತಾರೆ, ನಾನು ಕಡಿಬಾರ್ದು ಅಂತ ನಾಯಿ ಗೊತ್ತಾಗುತ್ತೆ. ಅದು ಮೃಗ, ಅದು ಗೊತ್ತಿಲ್ಲ, ಕಡಿಯೋದಷ್ಟೇ ಗೊತ್ತು, ಹೌದಲ್ಲ? ಆದರೆ ಅದು ಮೃಗತ್ವದಿಂದ ಮನುಷ್ಯತ್ವಕ್ಕೆ ಬರಲಿಕ್ಕೆ ಒಂದು ಸ್ವಲ್ಪ ಹೋಗಬೇಕು, ಒಂದು 20, 22, 23 ಅಲ್ಲಿಗೆ ಬಂದಾಗ ಗೊತ್ತಾಗುತ್ತೆ. ಬಟ್ ಅಲ್ಲಿವರೆಗೂ ಕಾಯಬೇಕಾ? ನೀವೇನು ಸಂಸ್ಕಾರ ಅನ್ನೋ ಗೊಬ್ಬರ ಹಾಕಬೇಕು, ಪ್ರತಿದಿನ ಹಾಕ್ತಾ ಇರಬೇಕು. ಅದು ಹಣ್ಣು ಬಿಡೋ ಟೈಮಿಗೆ ಬಿಡುತ್ತೆ. ಬಿಡು, ಹಣ್ಣು ಬಿಟ್ಟಾಗ ನಾನು ಗೊಬ್ಬರ ಹಾಕೋಣ ಅಂದರೆ ಹಂಗಿರುತ್ತಾ? ಇಲ್ಲ, ಗೊಬ್ಬರ ಮೊದಲು ಹಾಕಿ ಆಮೇಲೆ ಹಣ್ಣು ಬಿಡ್ತವೆ. ಇಲ್ಲ, ಹಣ್ಣು ಬಿಡೋ ಟೈಮಲ್ಲಿ ನಾನು ಗೊಬ್ಬರ ಹಾಕ್ತೀನಿ ಅಂದರೆ ಹಣ್ಣು ಇಲ್ಲ, ಮರವೂ ಇಲ್ಲ, ಬುರ್ ಸಮೇತ ಒಣಗೋಗ್ಬಿಡ್ತವೆ. ಅಣ್ಣ ಇನ್ನೊಂದು ಮಾತು ಅಣ್ಣ, ಇಲ್ಲೇನೆ ನಮ್ಮ ಅಣ್ಣ ಒಬ್ರಿಗೆ ಮೋಸ ಮಾಡಿದ್ರು ಅಣ್ಣ, ಚೆನ್ನಾಗೇ ಇರ್ತಾರಲ್ಲ ಅಣ್ಣ, ಅವ್ರಿಗೇನು ಏನು ದೇವ್ರು ಏನು ಶಿಕ್ಷೆನೆ ಕೊಡೋದಿಲ್ವಾ? ಅದೊಂದೇ ಏನು ಮೋಸ ಮಾಡಿದ್ನವ ನಿನಗೆ? ಅಣ್ಣ ನಮ್ಮ ಯಜಮಾನ್ರದಲ್ಲ ಅಣ್ಣ ಅದು. ಒಂದು ಹುಡುಗಿ ಅಣ್ಣ, ಆ ಹುಡುಗಿ ನನಗೆ ಅಕ್ಕನ ತರಾನೇ. ನಾನು ಇಲ್ಲಿ ಬೇರೆದ್ ಮಾತಾಡಲ್ಲ, ನಿನ್ನ ವಿಚಾರ ಇದೆ ಅಲ್ಲಿಗೆ ಮುಗಿಸು. ನಿನ್ನ ಮನೆಯದೇ ಇಷ್ಟ ಇರ್ಬೇಕಾದ್ರೆ ನೀನೇ ಅದು ತಗೊಂಡು ಓಡಾಡೋದು ನೀನು. ಇಲ್ಲ ಅಣ್ಣ, ನಮ್ಗೆ ಅವರು ಮೋಸ ಮಾಡ್ಬಿಟ್ರು, ನಮ್ಮ ಅಕ್ಕರಿಗೆ. ಅದಕ್ಕೆ ಏನ್ ಮೋಸ ಮಾಡಿದ್ರು? ಅವರು ಹಿಂಗೆ ಓದ್ತಿರ್ಬೇಕಾದ್ರೆ ಪ್ರೆಗ್ನೆಂಟ್ ಆಗೋದ್ಲು ಅಣ್ಣ. ಅವಳು ಹೆಂಗ್ ಮಾಡ್ಕೊಂಡು ತೀರೋದ್ರು ಅವರು. ಅಲ್ಲ, ಅವ್ರು ನಿನ್ಗೆ ಏನಾಗಬೇಕವ? ಅವರು ಅಕ್ಕ ಆಗ್ಬೇಕು ಅಣ್ಣ ನಮ್ಗೆ. ಇಲ್ಲ ಅಂತಂದ್ರೆ 20 ವರ್ಷನೇ ಆಯ್ತು ಅಣ್ಣ, ನನ್ ಕಣ್ ಮುಂದೆನೆ ತಿರ್ಗಾಡ್ಕೊಂಡವನೇ ಅಣ್ಣ. ಅವ್ನಿಗೆ ಏನು ದೇವ್ರು ಏನು ಶಿಕ್ಷೆನೆ ಕೊಡ್ಲಿಲ್ವಾ ಅಂತ ಅವ್ನ್ ನೋಡ್ದಂಗೆಲ್ಲ ಅನ್ಸುತ್ತೆ ಅಣ್ಣ. ಅದನ್ನ ಕೇಳ್ಬೇಕು ನಿಮ್ಮ ಹತ್ರ ಅಂತ ಅನ್ಸುತ್ತೆ ಅಣ್ಣ ನನಗೆ. ಅವನಿಗೆ ಇನ್ನೊಂದು ಬೇರೆ ಮದುವೆ ಆಗಿಲ್ವಾ? ಮದುವೆ ಆಗಿ 1 ಹೆಣ್ಣು 1 ಗಂಡು 2 ಮಕ್ಳು ಚೆನ್ನಾಗವ್ರೆ ಅಣ್ಣ. ಅವರು ಪ್ರೆಗ್ನೆಂಟ್, ಮದುವೆ ಮುಂಚೆನೆ ಪ್ರೆಗ್ನೆಂಟ್ ಆಗಿದ್ಲ ಆಕೆ? ಹೌದು ಅಣ್ಣ. ಆ ವಿಚಾರ ಗೊತ್ತಾದ್ಮೇಲೆ ಅವಳು ಮನೆ ಒಳಗೇನೆ ನೇತಾಕೊಂಡು ಸತ್ತೋದ್ಲು ಅಣ್ಣ. ನಿನ್ನ ಅಕ್ಕ ಅನ್ನೋ ಭಾವನೆಯನ್ನು ತೆಗೆದು ಬದಿಗಿಟ್ಟು ಯೋಚನೆ ಮಾಡು. ಆಕೆಯದ್ದು ಎಂಥ ದುರಂತದ ತಪ್ಪಲ್ವೇ ಅದು? ಹೌದು ಅಣ್ಣ. ಯಾರಿಗೆ ಶಿಕ್ಷೆ ಆಗಬೇಕು ಅದು ನಿನ್ ಮುಂದೆ ನೋಡ್ತೀಯವ. ಆದರೆ ಆಕೆ ತನ್ನ ಪಾಲಿಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡಾಗ ಆಕೆಗೇನು ಶಿಕ್ಷೆ ಸಿಗಬೇಕು ಆಕೆಗೆ ಸಿಕ್ಕಿದೆ. ಅದನ್ನು ಅನ್ಯಾಯವಾಗಿ ಬಳಸಿಕೊಂಡು ಬಿಸಾಡಿದ ಈತನಿಗೆ ಏನು ಸಿಗಬೇಕು? ಸ್ವಲ್ಪ ಕೆಲವೊಂದು ನದಿಗಳು ಬೇಗ ತುಂಬುತ್ತವೆ, ಇನ್ನು ಕೆಲವು ನದಿಗಳು ನಿಧಾನಕ್ಕೆ ತುಂಬುತ್ತವೆ. ತುಂಬೋದು ಹೌದು, ಪಾಪದ ಪಡ ತುಂಬಲೇಬೇಕು. ಅವರು ಕೇಳ್ಕೊಂಡ್ರು ಅಣ್ಣ, ಬೇಡ್ಕೊಂಡ್ರು ಅಣ್ಣ ಮದುವೆ ಆಗಿ ಅಂತ. ನಮ್ಗೆ ಚಿಕ್ಕವರು ಅಣ್ಣ, ನಮ್ಗೇನು ಗೊತ್ತಿರ್ಲಿಲ್ಲ ಅವಾಗ. ಅದು ಈಗ ಕೊರಗ್ತಾ ಇರುತ್ತೆ ಅಣ್ಣ ನಮ್ಗೆ, ಆ ಫೋಟೋ ನೋಡಿದಾಗೆಲ್ಲ ಕೊರಗ್ತಾ. ಆದರೆ ಒಂದು ತಿಳ್ಕೊ ತಾಯಿ, ಯಾವಾಗ ನಿಮ್ಮ ಮನೆಯ ಹೆಣ್ಮಗಳಾಗಲಿ ಅಥವಾ ಬೇರೆಯವರಾಗಲಿ ಹೊರಗಡೆ ಇಂತಹ ನೀಚ ಉದ್ದೇಶವನ್ನು ಅಥವಾ ದೇಹ ಸುಖಕ್ಕೋಸ್ಕರ ಬಳಸಿ ಬಿಸಾಡೋದಿಕ್ಕೆ ಅಲ್ಲಲ್ಲೇ ಗಲ್ಲಿಯಲ್ಲಿ ಕೂತ್ಕೊಂಡು ಕಾಯ್ತಿರೋರು ಇದ್ದೇ ಇರ್ತಾರೆ. ಮನೆ ಹೆಣ್ಮಕ್ಳುಗಳಿಗೆ ಬುದ್ಧಿ ಇರಬೇಕಲ್ವಾ? ಹೌದಲ್ವಾ? ನೀನು ಹೀಗೆ ಯೋಚನೆ ಮಾಡು. ನಿನ್ನ ಮಕ್ಕಳಿಗೆ ಬಹುಶಃ ಅದನ್ನಂತೂ ಹೇಳ್ಕೊಡ್ಬೋದು. ನೋಡ್ರಪ್ಪ, ಯಾವ ಹೆಣ್ಣು ಮಕ್ಕಳ ವಿಚಾರಕ್ಕೆ ಹೋಗಿ ನಿಮ್ಮಿಂದ ಅವಳಿಗೆ ತೊಂದರೆ ಆಯಿತು ಅಂದರೆ ನಿಮ್ಮನ್ನಂತೂ ಮಕ್ಕಳು ಅಂತಲೂ ನಾವು ನೋಡಲಿಕ್ಕೆ ಇಷ್ಟನೇ ಪಡಲ್ಲ. ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಆ ಮಟ್ಟಿಗೆ ಹೆಣ್ಣಿನ ಕುರಿತಾಗಿ ಅಥವಾ ಹೆಣ್ಣು ಮಕ್ಕಳ ಕುರಿತಾಗಿ, ಯಾಕಂದರೆ ಪ್ರಪಂಚದಲ್ಲಿ ಬೇರೆ ಯಾವ ವಿಚಾರದಲ್ಲಿ ಅನ್ಯಾಯ ಮಾಡಿಯೂ ಒಂದು ಸ್ವಲ್ಪ ಪಾಪ ಪ್ರಾಯಶ್ಚಿತ ಇದೇನವ. ಆದರೆ ಒಂದು ಹೆಣ್ಣಿನ ವಿಚಾರದಲ್ಲಿ ಇನ್ ಕೇಸ್ ಹೆಣ್ಣು ಮಕ್ಕಳು ಅಷ್ಟೇ ನೀಚರಾಗಿ ಕೆಲವೊಂದು
ಒಂದು ವರ್ತನೆ ಮಾಡ್ತಾರೆ, ಅದಕ್ಕೆ ಅವ್ರವ್ರ ಪಾಪ ಅನುಭವಿಸ್ಕೊಳ್ತಾರೆ. ಬಟ್ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ನಾವೇ ಹೇಳಿಕೊಡ್ಬೇಕು, ಈ ಹೆಣ್ಣಿನ ವಿಚಾರದಲ್ಲಿ ಎಂದು ನೀವು ಎಡುತ್ತೀರೋ ಮತ್ತೆಂದೂ ತಿದ್ದುಕೊಳ್ಳೋಕೆ ಸಾಧ್ಯವೇ ಇಲ್ಲ, ಆ ಹೆಣ್ಣಿನ ವಿಚಾರದಲ್ಲಿ ಮಾತ್ರ. ಹಾಗಾಗಿ ಹೆಣ್ಣನ್ನು ಆ ರೀತಿ ಅನ್ಯಾಯಕ್ಕೆ ಅಥವಾ ಸುಖಕ್ಕೆ ಬಳಸಿಕೊಂಡು ಬಿಸಾಡಿ ಅವಳು ಸತ್ತು ಹೋದ್ಲು, ಹಂಗೆ ಅನ್ಯಾಯ ಮಾಡಿದವರು ಚೆನ್ನಾಗಿದ್ದಾರೆ ನೋಡವಾ. ಬಹುಶಃ ಹಾಗೆ ಆ ಒಂದು ಹೆಣ್ಣು ಮಗಳು ತನ್ನ ಓದಲಿಕ್ಕೆ ಸಿಕ್ಕ ಸಮಯವನ್ನು, ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡು ಆಕೆ ತನ್ನ ತಪ್ಪಿಗೆ ಯಾಕೋ ಬದುಕನ್ನು ಮುಗಿಸ್ಕೊಂಡು ಬಿಟ್ಲು. ಅದು ಮುಗೀತು, ಆಯಿತು. ಆದರೆ ಕೆಲವೊಬ್ಬರು ಸತ್ತು ತಪ್ಪು ಅನುಭವಿಸಿದ್ರೆ, ಇನ್ನೂ ಕೆಲವೊಬ್ಬರು ಬದುಕಿದ್ದು ಕ್ಷಣ ಕ್ಷಣಕ್ಕೂ ನರಕ ಅನುಭವಿಸೋ ಕಾಲ ಬರುತ್ತೆ. ಅದನ್ನು ನೀನಾಗಲಿ ನಾನಾಗಲಿ ಅವ್ರಿಗಂಗಾಗಲಿ ಅಂತ ಅನ್ನಲೇಬಾರ್ದು ನಾವು. ಅದು ವಿಧಿ ಆಟ. ಅದು ಇಲ್ಲಿ ಸಿಗುತ್ತೋ, ಮುಂದಿನ ಜನ್ಮದಲ್ಲಿ ಸಿಗುತ್ತೋ, ಅಥವಾ ನಾಳೆನೇ ಸಿಗುತ್ತೋ. ನನಗೆ ಯಾರು ಹೀಗೆ ಸತ್ಲಲ್ವಾ, ಆಕೆ ಎದ್ದು ಪಾಪ ಅಂತ ಅನಿಸ್ಬೇಕು ಅಂದರೆ ನನಗೆ ಆಕೆಯಲ್ಲಿ ಶೂನ್ಯ ದೋಷಗಳು ಕಾಣಬೇಕು. ಅಯ್ಯೋ ಅವಳದೇನು ತಪ್ಪೇ ಇರಲಿಲ್ಲ ಅನ್ಬೇಕು ನಾನು. ಆದರೆ ಸುಮ್ಮನೆ ಯೋಚನೆ ಮಾಡು, ನಿನ್ನ ಅಕ್ಕನ ಸಮಾನನ್ನು ತೆಗೆದು ಸೈಡ್ಗಿಟ್ಟು ಯೋಚನೆ ಮಾಡು. ಒಂದು ಹೆಣ್ಣು ಮಗಳು ಹಾಕಿ ಬದುಕಬಾರ್ದಲ್ವೇ? ಅಥವಾ ಆ ರೀತಿ ತಪ್ಪು ಮಾಡ್ಕೊಳ್ಬಾರ್ದಲ್ವೇ? ನೀನಾದರೂ ಅಷ್ಟೇ, ನಿನಗೂ ಅವಕಾಶ ಇತ್ತು, ನೀನಾಕೆ ಹಂಗೆ ಹೋಗ್ಲಿಲ್ಲ? ಸಂಸ್ಕಾರದಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಆ ಹೆಣ್ಣು ಅಥವಾ ಆಕೆ ಯಾರ ಹಾಗೆ ಮಾಡಿಕೊಂಡ್ಲು, ಪಾಪ ನನಗೆ ನಿಮ್ಮ ದುಃಖದ ಅರಿವಾಗುತ್ತೆ. ಆದರೆ ಅದನ್ನೆಲ್ಲ ಕರ್ಮಕ್ಕೆ ಬಿಟ್ಟುಬಿಡವ. ಯಾರಾದರೂ ಅಷ್ಟೇ, ಗಂಡಾದರೂ ಅಷ್ಟೇ, ಹೆಣ್ಣಾದರೂ ಅಷ್ಟೇ, ದಾರಿಯನ್ನು ತಪ್ಪಿ ಕಟ್ಟುಪಾಡನ್ನು ಮೀರಿ ಧರ್ಮವನ್ನು ಮರೆತರೆ ಇವತ್ತಲ್ಲ ನಾಳೆ ಅದಕ್ಕೆ ಪ್ರಾಯಶ್ಚಿತ ಅಥವಾ ಶಿಕ್ಷೆ, ಕ್ಷಮೆಯೇ ಇಲ್ಲ ಅದಕ್ಕೆ. ಇವತ್ತಿಗೂ ಅಷ್ಟೇ ಇದನ್ನೇ ನೆಪ ಇಟ್ಕೊಂಡು ನೀನು ಇಲ್ಲ ನನಗೆ ಒಂದು ಬೇಡ ಬೇಡ ಅಂತ ಈ ಮಟ್ಟಿಗೆ ನೀನು ಹಠ ಮಾಡು, ಇದಕ್ಕೇನು ಶಿಕ್ಷೆ ಆಗಬೇಕು ಅದು ಮುಂದಾಗುತ್ತೆ. ಸುಮ್ಮನೆ ಹೇಳ್ತಾ ಇದ್ದೀನಿ. ಹಾಗಾಗಿ ನಮ್ಮ ಬುದ್ಧಿ ನಮ್ಮ ಕೈಲಿ ಇರ್ಬೇಕವ. ಕಲಿಯುಗ ಅವ್ರು ಹಿಂಗೆ ಮಾಡ್ದ, ಇವ್ರು ಹಂಗೆ ಮಾಡ್ದ ಅಂತ ಏನೇ ನ್ಯಾಯ ಪಡ್ಕೊಳ್ಳೋಕೆ ಆಮೇಲೆ ಹೋದ್ರು ಅದು ಆಗಲ್ಲ. ನಾವೇ ಮೊದಲೇ ಬುದ್ಧಿ ಕಲ್ತಿರ್ಬೇಕು. ಹೌದಪ್ಪ ಹಿಂಗೆ ಹೋದ್ರೆ ಹಿಂಗೆ ಆಗುತ್ತೆ, ಬೇಡ ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ ಅಂತ ಇರಬೇಕು ಅಲ್ವೇ? ಅವನು ಗರ್ಭಿಣಿ ಮಾಡ್ದ ಅಂದರೆ ಈಕೆಯದ್ದು ಒಂದು ಸಹಕಾರ ಇರಬೇಕಲ್ಲ ಮತ್ತೆ. ಹಾಗಾಗಿ ತಾಯಿ, ಧರ್ಮದ ನಿರ್ಧಾರ ಅಥವಾ ತೀರ್ಪು ಅಂತ ಬಂದಾಗ ನಿನ್ನ ಅಕ್ಕನಲ್ಲಿ ದೊಡ್ಡ ತಪ್ಪಿದ ಸ್ಥಳ ನಿಲ್ತಾಳ ಆಮೇಲೆ. ಹಾಗಾಗಿ ಸತ್ತು ಹೋದವ್ರ ಬಗ್ಗೆ ಮಾತಾಡಬಾರ್ದು, ಅದು ಮುಗಿದ ಕತೆ. ಅವ್ರಿಗೇನು ಚೆನ್ನಾಗಿದೆ ಸಂಸಾರ, ನೀನು ಚೆನ್ನಾಗಿರು ಅಂತ ಹಾರೈಸೋದೇ ಅವ್ರಿಗೆ ದೊಡ್ಡ ಶಿಕ್ಷೆ. ಅದು ಮುಂದೆ ಇರುತ್ತೆ, ಅದು ನೀನು ಹೇಳೋದಲ್ಲ. ಅದು ಅವರು ನಮ್ಮ ಮುಂದೆ ತಲೆ ಎತ್ತಿ ತಿರುಗಾಡ್ತಾರೆ, ಅದೊಂದು ಬಿಡು, ಓಡಾಡ್ಲಿ ಬಿಡು. ಅಯ್ಯೋ ಭಗವಂತನ ಇಚ್ಛೆನೇ ಹಂಗಿರ್ಬೇಕಾದ್ರೆ ನೀನು ಯಾರು ಅದನ್ನು ಕೇಳೋದು? ಆಯಿತು, ನಮ್ಮನೆ ವಸ್ತು ಸರಿ ಇರಲಿಲ್ಲ ಅಂದ್ಕೊಂಡು ಸುಮ್ಮನಾಗು. ಬಟ್ ಮುಂದಿಂದು ಈಗಲಂಗೆ ಇರಲ್ಲ. ಸಂಭವಾಮಿ ಯುಗೆ ಯುಗೆ, ಸಂಭವಿಸುತ್ತೆ, ಮುಂದಾಗುತ್ತೆ. ಬಟ್ ನಿನ್ನ ಮನೇದೇನಿದೆ ಅಷ್ಟು ಮಾತ್ರ ನೀನು ನೋಡ್ಕೊ. ಆ ಕಡೆ ಶಪಿಸ್ಲು ಬೇಡ, ಹಾರೈಸ್ಲು ಬೇಡ, ಅದು ವಿಧಿಗೆ ಬಿಟ್ಟುಬಿಡು. ನನ್ನ ಮನೆ ಮಕ್ಳು ಹಂಗೆ ಆಗಬಾರ್ದು, ಹಂಗೆ ನಾನು ಬುದ್ಧಿ ಕಲಿಸ್ಕೊಳ್ಬೇಕು. ಸೊ ನಿನ್ನ ಗಂಡನ ವಿಚಾರದಲ್ಲೂ ಆತ ಒಂಚೂರು ಒಳ್ಳೆ ರೀತಿಯಲ್ಲಿ ತಿದ್ದುಕೊಂಡ್ರೆ ಆರೋಗ್ಯದಲ್ಲಿ ಏನು ಆ ಮಟ್ಟಿನ ಕೆಡುಕಾಗಲ್ಲ. ಇಲ್ಲಾಂದ್ರೆ ಬಾಟ್ಲಿ ಇಟ್ಕೊಂಡು ಓಡಾಡಬೇಕಾಗುತ್ತಷ್ಟೇ. ಈಗಲೇ ದೇಹ ಸ್ಪಂದಿಸ್ತಾ ಇಲ್ಲ ಅಥವಾ ಶುಗರು ಇಂಥದ್ದೇನೋ ಆಗಿದೆ ಅಂದಾಗ ಎಚ್ಚೆತ್ಕೊಳ್ಬೇಕಲ್ಲವಾ? ಎಲ್ಲ ದಿನನಿತ್ಯ ವ್ಯಾಯಾಮ ಮಾಡಿಕೊಂಡು ಅಥವಾ ಏನೋ ಜಿಮ್ಗೆ ಹೋಗ್ಕೊಂಡು ಅಥವಾ ಏನೋ ಯೋಗ ಮಾಡಿಕೊಂಡು ಇಲ್ಲ ಒಳ್ಳೆ ಊಟ ತಿಂದ್ಕೊಂಡು ಒಳ್ಳೆ ರೀತಿಯಲ್ಲಿ ಆ ಮಟ್ಟಿಗಿರೋರೇ ಇವತ್ತು ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ ಅಂದಾಗ ನಾನು ಕೂಡ್ಕೊಂಡು ಬೇಕಾಗಿದ್ದು ನಾಲ್ಗೆ ರುಚಿಗೆ ತಿಂದ್ಕೊಂಡು ನಾನು ಹೆಂಗೆ ಬೇಕು ಹಂಗೆ ಇರ್ತೀನಿ ಅಂದರೆ ಹೆಂಗವ ಅದು? ಹಾಗಾಗಿ ನಿಮ್ಮ ಗಂಡನಲ್ಲಿರುವ ಒಳ್ಳೆಯ ವಿಚಾರಗಳನ್ನು ಹೇಳಿ 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 ಅವರಿಗೆ ತಮ್ಮ ತಪ್ಪುಗಳೇ ಮರೆತೋಗ್ಬಿಡ್ಬೇಕು ಅಥವಾ ತಮ್ಮ ಯಾಕಂದರೆ ನಿಮ್ಮಿಂದ ಹೆಚ್ಚು ಹೆಚ್ಚು ಮನೆಗೆ ಬಂದ ತಕ್ಷಣ ಒತ್ತಡಗಳು ಹಾಕಿ ನೀನು ಹಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ, ನಮ್ಮನ್ನು ಒಂಟಿ ಮಾಡೋಗ್ಬಿಡ್ತೀಯ, ನೀನು ಹಂಗೆ ಮಾಡಿ ಏನು ಅಂದ್ಕೊಂಡಿದ್ದೀಯಾ, ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ, ಈ ಮಾತುಗಳಿಗೆ ಹೇಳಿ ಕೇಳಿ ಕೇಳಿ ಅಯ್ಯೋ ಮನೆಗೆ ಹೋಗೋಣಪ್ಪ ಅಂತ ಅನಿಸ್ಬೇಕಾಗಿರೋದು ಅಯ್ಯೋ ಮನೆಗೆ ಯಾರು ಹೋಯ್ತಾರಪ್ಪ ಬಾರ್ಗೋ ನಡಿಯೋ ಅಂತ ಅನಿಸ್ಬಾರ್ದಲ್ವೇ? ಇವತ್ತು ಎಷ್ಟೋ ಯುವಕರು ಎಷ್ಟೋ ಪುರುಷರು ಹಾಳಾಗಲಿಕ್ಕೆ ಮನೇಲಿರೋ ಹೆಂಡತಿನೇ ಕಾರಣ. ಮನೆ ಬಂದ ತಕ್ಷಣ ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಅದಾಯಿತು ಇದಾಯಿತು. ಯಾಕಂದರೆ ಈ ದೋಷಗಳನ್ನು ಹೇಳುವ ರೀತಿಯಲ್ಲಿ ಹೇಳಬೇಕು. ಆದರೆ ಪ್ರತಿದಿನ ಒಳ್ಳೆ ಪಾರ್ಟ್ ಟೈಮ್ ಜಾಬ್ ಥರ ಸಂಜಾದ್ರೆ ಶುರು ಮಾಡಿದ್ರೆ ಯಾವನು ಬರ್ತಾನೆ ಮನೆಗೆ ಅಲ್ವಾ? ಈಗ ನಿನ್ನೆ ತಗೋ,
ಮಕ್ಕಳಿಂದ ಹಿಡಿದು ಗಂಡಿಂದ ಹಿಡಿದು ಸಂಜೆ ಆದ್ರೆ ಸಾಕು ಎಲ್ಲ ಬೈಗಂಡು ನಿನ್ನನ್ನು ಓಡಾಡ್ತಾರೆ. ಮನೆಯಲ್ಲಿರೋ ಮಕ್ಕಳು ಗಂಡ ಎಲ್ಲ ಅಂದರು ಮನೆಯಿಂದ ಆಚೆಡಿಗೆ ಬಂದು ಚಾಪೆ ಹಾಸ್ಕೊಂಡು ಆಚೆ ಮನೆಗೆ ನೋಡ್ತೀವಿ, ಒಳಿಗಂತೂ ಹೋಗಲ್ಲ ನೀನು. ಎಲ್ಲಾದರೂ ಅಷ್ಟೇನವ. ಹಾಗಾಗಿ ಈಗ ನೋಡಿ ಮೇಷ್ಟ್ರು ಅಥವಾ ಅಂಗನವಾಡಿಗೆ ಮಗು ಬರ್ತಾ ಇಲ್ಲ ಅಂದರೆ ಬಾಡ್ದು ನೆನ್ನೆ ಬಂದಿರಲಿಲ್ಲಲ್ವ, ತಗೋ ಚಚ್ತೀನಿ ರುಬ್ಬು ಹಾಕು ಅಂತ ಮಗು ಹೊಡೆದ್ರೆ ಅದು ನಾಳೆಯಿಂದ ಬರೋದೇ ಇಲ್ಲ. ಅದೇ ಒಂಚೂರು ಬಿಸ್ಕೆಟ್ ಕೊಟ್ಟು ಒಂದು ಸ್ವೀಟ್ ಕೊಟ್ಟು ಅಂಗನವಾಡಿ ಫುಡ್ ಕೊಟ್ಟು ಮಗು ದಿವಸ ಇದು ಸಿಗುತ್ತೆ, ದಿವಸ ಬಾ ನೀನು, ದಿವಸ ನಾನು ನಿನಗೆ ಇಷ್ಟೆಲ್ಲ ಮಾಡಿಕೊಡ್ತೀನಿ. ಹಾಗೆ ಆ ಮಗುವಿಗೆ ಏನು ಬೇಕು ಹಂಗೆ ಹೋಗಿ ಮಗುವನ್ನು ವಶಪಡಿಸ್ಕೊಳ್ಬೇಕು, ಹೌದಲ್ಲ? ಅದಕ್ಕೆ ಆಗದೆ ಇರೋದನ್ನು ಮಾಡಿದ್ರೆ ಇವತ್ತು ಅಟ್ಲೀಸ್ಟ್ ಬಂಧಾನಕ್ಕೆ ಬಂದು ಕೂತಿದೆ, ನಾಳೆ ಅದು ಬರಲ್ಲ. ಮೊದಲು ವಶಪಡಿಸ್ಕೊಳ್ಬೇಕವ. ಗಂಡನ ವಿಚಾರನೂ ಅಷ್ಟೇ, ನೀನು ಅಂದ್ಕೊಂಡಷ್ಟು ಏನು ಆ ಮಟ್ಟಿಗೆ ಕೆಡುಕಿಲ್ಲ. ಅವ್ರು ಏನು ಮಾಡ್ತವ್ರೆ, ಆ ಕಡೆ ನೋಡ್ತವ್ರೆ, ಅಲ್ಲಿ ನೋಡ್ತವ್ರೆ, ಇಲ್ಲಿ ನೋಡ್ತವ್ರೆ, ಮೊದಲು ನೀನು ಬಿಡೋದನ್ನ, ಅದು ನೋಡೋದು ಬಿಡು, ಎಲ್ಲ ಸರಿ ಇದೆ. ಮಕ್ಕಳು ಕೂಡ ಒಂದು ಹಂತ ಆದಮೇಲೆ ಅವರು ಸರಿ ದಾರಿಗೆ ಬರ್ತಾರೆ. ನೀನು ತುಂಬ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಇದನ್ನು ಚಿಂತೆ ಮಾಡಬೇಡ, ಎಲ್ಲ ಒಳ್ಳೆಯದಾಗುತ್ತೆ. ಆರೋಗ್ಯವನ್ನು ಕಾಪಾಡ್ಕೊ, ಗಂಡಂಗೂ ಒಳ್ಳೆಯದಾಗುತ್ತೆ. ಮಕ್ಕಳು ನಿನ್ನ ಮನೆಗೆ ಯಾವಾಗಲೂ ವರ ಆಗ್ತಾರವ, ಶಾಪ ಆಗಲ್ಲ, ಧೈರ್ಯವಾಗಿರು. ಅಣ್ಣ ಇದೇ ಫಸ್ಟ್ ಫೋನ್ ಮಾಡಿರೋದು, ತಪ್ಪಿದ್ರೆ ಕ್ಷಮೆ ಇರ್ಲಿ ಅಣ್ಣ. ಅಯ್ಯೋ ಏನಿಲ್ಲವ್ವ, ಅಯ್ಯೋ ತಪ್ಪು ಸರಿ. ನೀವು ಕರೆ ಮಾಡಿ ಮಾತಾಡೋದೇ ನಿಮ್ಮ ದೊಡ್ಡ ಗುಣ, ನಂಬಿಕೆ ಇಟ್ಟು ಹೇಳ್ತಿರಲ್ವ ಅಷ್ಟು, ಅದಕ್ಕೆ ನಾನು ಏನು ಕಡಿಮೆ. ನಿಮ್ಮನ್ನ ವಿಡಿಯೋ ನೋಡಿ ನೋಡಿ ನಮ್ಮ ಯಜಮಾನ ಜೊತೆ ಜಗಳ ಆಡೋದೇ ಬಿಟ್ಬಿಟ್ಟೆ. ಬಿಟ್ಟೆ ಅವ್ರನ್ನು ಹೇಳಿ ತೋರಿಸ್ತೀನಿ, ಈ ವಿಡಿಯೋ ನೋಡ್ರಿ, ನೀವು ಕುಡಿಯೋದ್ ಬಿಡ್ತೀರ ನೋಡ್ರಿ. ನಾವ್ ಇಷ್ಟು ತನಕ ಮಾತಾಡ್ತಿದ್ದಾಗ್ಲೂ ಇಲ್ಲೂ ನಮ್ಮ ಮೇಲೆ ತಾರಸಿ ಮೇಲೆ ಬಂದು ಒಂದ್ ಸ್ವಲ್ಪ ವ್ಯಾಯಾಮ ಮಾಡ್ಬಿಟ್ಟು ಹೋದ್ರು. ಮಾತಾಡಿ ಅಂದ್ಬಿಟ್ಟೆ ಹೋದ್ರು ಅವರು. ಇರ್ಲಿ ತಾಯಿ, ಅವರ ಸದ್ಗುಣಗಳನ್ನ ನಾವು ದೇವ್ರುಗಳ ಮುಂದೆ ಕೂತು ಮಂತ್ರ ಹೇಳ್ತೀವಲ್ಲ, ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಇವೆಲ್ಲ ಯಾಕೆ ಹೇಳ್ತೀವಿ ಅಂದ್ರೆ ಅವನನ್ನು ಒಲಿಸಿಕೊಳ್ಳೋಕೆ. ಹಂಗೆ ಅವರ ಸದ್ಗುಣಗಳನ್ನು, ವಿಷ್ಣು ಸಹಸ್ರನಾಮ ಯಾಕೆ ಹೇಳ್ತೀವಿ? ವಿಷ್ಣುವಿನ ಸಹಸ್ರ ಅಂದರೆ 1000 ನಾಮಗಳನ್ನು, ಆ ನಾಮಗಳ ಅಂದರೆ ವಿಷ್ಣುವಿನ ಆ ಗುಣಗಳನ್ನು, ಲೀಲೆಗಳನ್ನು ಹೇಳಿದ್ರೆ ಅವನು ಒಲಿತಾನೆ ಅಂತ. ನಾವು ಅವನು ಬೈಕಂಗೆ ಕೂತ್ಕೊಂಡ್ರೆ ಒಲಿತಾನ? ಇಲ್ಲ. ಭಗವಂತ ಒಲಿಬೇಕು ಅಂದರು, ನಾರಿ ಒಲಿಬೇಕು ಅಂದರು, ಗಂಡ ಒಲಿಬೇಕು ಅಂದರು ಗುಣಗಾನ ಮಾಡಬೇಕೇ ಹೊರತು. ನಾನು ಮನೆಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಶನಿ ಮಹಾತ್ಮನ ದೇವ್ರಿಗೆ ಹೋಗಿ 48 ದಿನ ಪೂಜೆನೂ ಮಾಡಿದೆ. ಆಯಿತು, ನೀನು ಪೂಜೆ ಮಾಡು, ನಂಬಿಕೆ ಇಡು, ತಪ್ಪಿಲ್ಲ. ಆದರೆ ಎಲ್ಲದಕ್ಕಿಂತ ದೊಡ್ಡ ಪೂಜೆ ಅಂದರೆ ಸಹನೆ, ಮೌನ, ಆತುರ ಬುದ್ಧಿಯನ್ನು ಬಿಡಬೇಕು. ನಿನ್ನ ಕಣ್ಣಿಗೆ ಏನು ಕಾಣುತ್ತೆ ಅದೇ ಸತ್ಯ ಇರಲ್ಲ, ಅದು ಸ್ವಲ್ಪ ಕಾದು ನೋಡಬೇಕು. ಅಲ್ಲಿ ನೋಡ್ತಿದ್ದ ಮುಗೀತು, ಇವ್ರಿಗೇನೋ ಇದೆ ಅಂತ ನೀನೇ ನೋಡದೆ ಉಟ್ಬಿಟ್ಟವ್ರೆ ಅಣ್ಣ. ಅವ್ರ ಜೀವ ಒಂದ್ ಸ್ವಲ್ಪ ಚೆನ್ನಾಗಾದ್ರೆ ಸಾಕು ಅನ್ನೋ ರೀತಿ ಏನಿಲ್ಲ, ಎಲ್ಲ ಚೆನ್ನಾಗಿ ಆಗುತ್ತೆ. ನಿನ್ನ ಗಂಡನಿಗೂ ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಬಟ್ ನಾನು ಅವರಲ್ಲಿ ಕೇಳ್ಕೊಳ್ಳೋದು, ಇಂಥ ಒಳ್ಳೆ ಹೆಣ್ಮಗಳನ್ನು ಪಡ್ಕೊಂಡಿರೋದು, ನೀವು ಹೋರಾಡಿದ್ದು, ತಂದೆ ತಾಯಿ ಕಳ್ಕೊಂಡ ಮೇಲೆ ನೀವು ಅಂಥದ್ದೊಂದು 4 ಜನದ ಮುಂದೆ ಎಲ್ಲೂ ಯಾರ ಬಾಯಿಗೂ ಸಿಗದಂಗೆ ಬದುಕಿದ್ದು ಅದ್ಭುತವೇ. ಇಲ್ಲೆಲ್ಲೋ ಬಂದು ಕುಡಿತದಿಂದ ಹಾಳಾಗೋದು ಸರಿಯಲ್ಲ. ಮಕ್ಕಳಿದ್ದಾವೆ, ನಮ್ಮ ಅಪ್ಪನೇ ಕುಡಿ ತಂದ್ಬಿಡು ನಾವು ಕುಡಿಯೋಣ ಅಂತ ನಾಳೆ ದಿನ ಮಕ್ಕಳಿಗೊಂದು ಕೆಟ್ಟ ಧೈರ್ಯ ಬಂದುಬಿಟ್ರೆ ಮನೆಯೆಲ್ಲ ಹಾಳಾಗ್ಬಿಡ್ತವೆ. ಹಾಗಾಗಿ ಇಲ್ಲಪ್ಪ, ನಮ್ಮ ತಾತನ ಮನೆ ಅಷ್ಟು ಗೌರವದಿಂದ ಬಂದಿರೋದು. ಇನ್ನು ನಾವು, ನಮ್ಮ ತಂದೆ ಕೂಡ ಅಪ್ಪ ಅಮ್ಮನ ಕಳ್ಕೊಂಡು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ದಾರೆ. ನಾವು ಅದಕ್ಕೆ ಅವಮರ್ಯಾದೆ ಮಾಡಬಾರ್ದು ಅಥವಾ ಮರ್ಯಾದೆ ತೆಗಿಬಾರ್ದು. ನಿಮಗೆ ನಿಮ್ಮ ತಂದೆ ಮರ್ಯಾದೆ ತೆಗಿಬಾರ್ದು ಅಂತ ನೀವು ಹೆಂಗೆ ಅಂಜಿ ಬದುಕಿದ್ರೋ, ನೀವು ಅಂಥದ್ದೊಂದು ಹಿರಿತನವನ್ನು ಬಿಟ್ಟು ಹೋದರೆ ಮಕ್ಕಳು ಅದಕ್ಕೆ ಅಂಜಿ ಬದುಕ್ತಾರೆ. ನೀವೇ ಕೆಡಿಸಿ ಹೋದ್ರೆ ಅವ್ರು ಕಾಪಾಡಲಿಕ್ಕೆ ಏನೂ ಇಲ್ಲ, ಅವ್ರು ಇನ್ನೊಂಚೂರು ಕೆಡಿಸ್ತಾರೆ ಅಷ್ಟೇ ಅಲ್ವಾ? ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಮಾದರಿಯಾದ ಜೀವನವನ್ನು ಅಥವಾ ಒಂದು ಪರಂಪರೆಯನ್ನು ಬಿಟ್ಟು ಹೋಗಬೇಕು. ಅವ್ರಿಗೆ ಅದೊಂದು ಭಯ ಭಕ್ತಿ ಇರುತ್ತೆ. ಅಯ್ಯೋ ನಿಮ್ಮ ತಾತ ಮುತ್ತಾತ ಅಥವಾ ನಿಮ್ಮ ಅಪ್ಪದಿರಲ್ಲ ಹಿಂಗೆ ಬದುಕು ಹೋದ್ರಪ್ಪ ಅಂತ ಯಾರೋ ಜ್ಞಾಪನಿಸ್ತಾ ಇರ್ತಾರೆ. ನಿಮ್ಮದೇ ಕೆಟ್ಟ ಬಾಳ ಆದರೆ ಅಯ್ಯೋ ಅವ್ರ ಅಪ್ಪನೂ ಹಂಗೆ ಬಾರೋ ಇವನು ಹಂಗೆ ಅಂತಾರೆ. ಅದನ್ನು ಕೇಳಿ ಓ ನಮ್ಮ ಅಪ್ಪನೂ ಹಂಗೇನಾ, ಸರಿ ಬಿಡು ನಾನು ಹಿಂಗೆ ಇರೋಣ ಅಂತ ನಾವು ಅಲ್ವೇ? ಹಾಗೆ ನಿಮ್ಮ ಗಂಡ ತುಂಬ ದೋಷದಿಂದ ಕೂಡಿದ ವ್ಯಕ್ತಿ ಏನಲ್ಲ. ಎಲ್ಲ ಕೇಳಾದ್ಮೇಲೆ ನನಗನ್ಸಿದ್ದು ಎಷ್ಟೋ ಸಾವಿರಾರು ಕಥೆಗಳು ಹೋಲಿಸ್ಕೊಂಡು ನೀನು ಬೆಸ್ಟ್ ಆಗಿದೆ. ಹಾಗಾಗಿ ಇರುವ ಭಾಗ್ಯವನ್ನೇನಿದು ಬಾರದೆ ಇರೋದನ್ನು ಬಿಡು. ಒಳ್ಳೆ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಏನೋ ಸರಿ ಹೋಗುತ್ತೆ, ಅವತ್ತಿಗೆ ನಡೀತಾ ಇದೆ ಜೀವನ. ಭವಿಷ್ಯದ ಬಗ್ಗೆ ಭಯ ಪಡ್ತಾ ಈ ದಿನ ಯಾಕೆ ಸಾಯ್ತೀರಾ? ಒಂದ್ ದಿವಸ ಸಾಯೋದ್ರ ಬದಲು ದಿವಸ ಸಾಯ್ತೀವಿ. ಮನೇನು ನಮ್ಮ ತಂದೆಯವರೇ ಹಣ ಕಟ್ಟಿಸ್ಕೊಟ್ಟಿತ್ತು ನಮ್ಮ ಮನೇನ.
ತಂದೆ ತಾಯಿ ಅವರೇ ನಮ್ಮ ಅಣ್ಣರು ಬಂದು ನಿಂತಿ ಮದುವೆ ಮಾಡ್ಕೊಟ್ಬಿಟ್ಟು ಇಂಥ ಮನೆಗೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಬಂದು ಮಾತ್ರ ಖರ್ಚೆಲ್ಲ ನಮ್ಮ ಯಜಮಾನ್ರು ಹಾಕಿದ್ರು, ನಿಂತಿ ಮಾಡಿಸ್ಕೊಟ್ರು. ನಮ್ದು ಸಣ್ಣ ಸಣ್ಣ ಪುಟ್ಟ ತಾರಸಿ ನಮ್ದು. ಆಯ್ತು, ಎಲ್ಲ ಒಳ್ಳೇದಾಗ್ಲಿ, ನಿನ್ನ ಮಕ್ಕಳಿಗೆ ಶುಭವಾಗ್ಲಿ, ನಿನ್ನ ಕುಟುಂಬಕ್ಕೆ ಶುಭವಾಗ್ಲಿ, ಒಳ್ಳೇದಾಗುತ್ತವ, ಧೈರ್ಯವಾಗಿರು. ಒಳ್ಳೇದಾಗ್ಲಿ ತಾಯಿ. ಸರಿ. ನೋಡಿ ಕತೆ ಹೆಂಗಿದೆ. ತನ್ನ ಪ್ರೀತಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅವರು ನೋಡಿ, ನನಗಲ್ಲ ಭಾಳ ಒಂದು ದೊಡ್ಡ ಗುಣ ಅನಿಸಿದ್ದು, ಪ್ರೀತಿ ಮಾಡಿಬಿಟ್ಟಾಗ ಅವಳು ಒಪ್ಪಲಿಲ್ಲ ಅಥವಾ ಅವ್ರ ಮನೆಯವರು ಒಪ್ಪಲಿಲ್ಲ ಅಂತ ಅವಳ ಬಗ್ಗೆ ಕ್ಯಾಡ್ದಾಗ ಎಲ್ಲೆಲ್ಲೋ ಮಾತಾಡಿಕೊಂಡು ಅವ್ರ ಮನೆಯಲ್ಲಿ ನೋಡಿದ ಹುಡುಗನಿಗೂ ಹೋಗಿ ಅವಳು ಸರಿ ಇಲ್ಲ, ಅವಳು ನನ್ನ ಜೊತೆ ಇದ್ಲು, ಹಂಗಿದ್ಲು ಹಿಂಗಿದ್ಲು, ಹೀಗೆ ಆ ಹುಡುಗಿಗೆ ಆ್ಯಸಿಡ್ ಹಾಕೋದ್ರಿಂದ ಹಿಡಿದು ಅವಳ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡೋದ್ರಿಂದ ಹಿಡಿದು ನನ್ನ ಪ್ರೀತಿಯನ್ನು ಅವ್ರ ಮನೆಯವರು ಒಪ್ಪಲಿಲ್ಲ ಅಥವಾ ಹುಡುಗಿ ಒಪ್ಪಲಿಲ್ಲ, ಇಂಥದ್ದೇನೋ ಕಾರಣಕ್ಕೆ ನಾನು ಅವಳ ಜೀವನ ಹಾಳು ಮಾಡೋದು, ಅವಳ ಸೌಂದರ್ಯ ಹಾಳು ಮಾಡೋದು ಅಥವಾ ಅವಳ ಬಗ್ಗೆ ಅಪಪ್ರಚಾರ ಮಾಡೋದು, ಇದು ಪ್ರೇಮಿಯ ಲಕ್ಷಣ ಅಲ್ಲ. ಬಟ್ ಇವ್ರು ನೋಡಿ, ಆ ವ್ಯಕ್ತಿ ಈಕೆಯನ್ನು ಪಡ್ಕೊಳ್ಬೇಕಾದ್ರೆ ಎಲ್ಲರನ್ನ ಕೈಗಾಲಿಡ್ದು ಒಪ್ಪಿಸಿದ್ದಾರೆ. ಒಂದು ಪ್ರೇಮವನ್ನು ಪಡ್ಕೊಳ್ಳೋದಿಕ್ಕೆ ಈ ಮಟ್ಟಿನ ಪ್ರಯತ್ನ ಖಂಡಿತ ಸಹ್ಯವಾದದ್ದೇ. ಆಗೂ ಒಪ್ಪಲಿಲ್ವಾ, ನನ್ನ ಪಾಲಿಗೆ ಇಲ್ಲ ಅಂದುಕೊಂಡು ಸುಮ್ಮನೆ ಆಗಬೇಕು. ದುಃಖ ಆಗುತ್ತೆ, ನನಗೆ ಅರ್ಥವಾಗುತ್ತೆ, ಆದರೆ ನನ್ನ ಪಾಲಿಗೆ ಇಲ್ಲಪ್ಪ ಇದು ಅಂದುಕೊಳ್ಬೇಕು. ಅದು ಬಿಟ್ಟು ಅವಳನ್ನು ಕೊಂದುಬಿಡ್ತೀನಿ, ಅವಳ ಗಂಡನಿಗೆ ನಾನು ಆ ಫೋಟೋ ಕಳಿಸ್ತೀನಿ, ಇದನ್ನು ಕಳಿಸ್ತೀನಿ, ಅದನ್ನು ಕಳಿಸ್ತೀನಿ, ಬೇಡ. ಯಾವುದಾದ್ರೂ ಅಷ್ಟೇ ಒಲಿದು ಬರಬೇಕು, ಕಿತ್ಕೊಳ್ಳೋಕೆ ಹೋಗಬಾರ್ದು. ಇವ್ರ ಸಂಸಾರಕ್ಕೆ ಒಳ್ಳೇದಾಗಲಿ.